ನನ್ನ ದೇವರೇ ನನ್ನ ಯೇಸುವೇ ನಿಮ್ಮನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವರೇ ನನ್ನ ಯೇಸುವೇ ನಿಮ್ಮನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ದೇವರೇ ನನ್ನ ಯೇಸುವೇ ನಿಮ್ಮನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವರೇ ನನ್ನ ಯೇಸುವೇ ನಿಮ್ಮನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕೈಗಳ ತಟ್ಟುತ್ತಾ ನಮ್ಮನ್ನೊಪ್ಪಿಸುತ್ತ ಹೃದಯದೊಂದಿಗೆ ಮೇಘ ಸ್ತಂಭವಾಗಿ ಜೊತೆಯಿದ್ದ ಆತನು, ಅಗ್ನಿ ಸ್ತಂಭವಾಗಿ ಮುನ್ನಡೆಸಿದ ದೇವನು, ಆತನಿಗೆ ಕೈಗಳ ತಟ್ಟುತ್ತಾ ಹೇಳೋಣ, ಮೇಘ ಸ್ತಂಭವಾಗಿಯೂ ಅಗ್ನಿ ಸ್ತಂಭವಾಗಿಯೂ ಜೊತೆಗಿರುವೆ ಎಂಬುದಾಗಿ. ಮೇಘ ಸ್ತಂಭವಾಗಿಯೂ ಅಗ್ನಿ ಸ್ತಂಭವಾಗಿಯೂ ಹಗಲಿರುಳು ಜೊತೆಗಿರುವೆ, ನೀನು ನನ್ನ ಪ್ರೀತಿಸಿ ಅಂಗೈಯಲ್ಲಿ ಚಿತ್ರಿಸಿ ಹೆಜ್ಜೆ ಹೆಜ್ಜೆಗೂ ಕಾಯುವೆ. ಮೇಘ ಸ್ತಂಭವಾಗಿಯೂ ಅಗ್ನಿ ಸ್ತಂಭವಾಗಿಯೂ ಹಗಲಿರುಳು ಜೊತೆಗಿರುವೆ, ನೀನು ನನ್ನ ಪ್ರೀತಿಸಿ ಅಂಗೈಯಲ್ಲಿ ಚಿತ್ರಿಸಿ ಹೆಜ್ಜೆ ಹೆಜ್ಜೆಗೂ ಕಾಯುವೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ದೇವರೇ ನನ್ನ ಯೇಸುವೇ ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವರೇ ನನ್ನ ಯೇಸುವೇ ನಿಮ್ಮನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅವ್ರು ಯಾರು? ನನ್ನ ದೇವರು ನನ್ನ ಯೇಸು. ಹೌದಾ? ಓಕೆ, ತೋರಿಸಿ ಯೇಸು ನೋಡೋಣ. ನನ್ನ ದೇವರೇ ನನ್ನ ಯೇಸುವೆ ಅಂತ. ನನ್ನ ದೇವರೇ ಶಿಲುಬೆ ಮೇಲಿರೋರಿಗೆ ತೋರಿಸಿ ಆಯಿತು. ನನ್ನ ಅಂತಿದ್ದೀರಾ, ಕೈ ನೋಡಿದ್ರೆ ಹಿಂಗೋಯ್ತಿದ್ ನಿನ್ನ ನಂಗಿದೆ. ನಿನ್ನನ ನನ್ನನ? ಹಾಗಾದ್ರೆ ಕೈ ಹಂಗಿರ್ಬೇಕು ಹಿಂಗಿರ್ಬೇಕಾ? ಮತ್ತು ನೀವು ಯಾಕೆ ಹಿಂಗೆ ತೋರಿಸ್ತಿದ್ದೀರಾ? ಓಕೆ, ಹೀಗೆ ನನ್ನ ದೇವರು. ಓಕೆ, ಎರಡು ಕೈಯನ್ನು ತೋರಿಸ್ಕೊಳ್ಳಿ ನೋಡೋಣ. ಹೀಗೆ ನನ್ನ
ದೇವರೇ, ನನ್ನ ಯೇಸುವೆ, ನಿಮ್ಮನ್ನೇ ಕೊಂಡಾಡುವೆ. ಹೇಗೆ ಕೊಂಡಾಡುವೆ ಅಂದರೆ ಕೈಗಳನ್ನು ಬೀಸಬೇಕು. ಓಕೆ, ಮೇಲಕ್ಕೆತ್ತುವೆ. ಬರೀ ಬಲಗೈ ಇರೋದೇ, ಎಡಗೈನೂ ಇದೆಯಾ? ಬಡಿ ಯಾಕೆ ಎತ್ತಕ್ಕಾಗಲ್ಲ ಅಲ್ಲ? ಓಕೆ, ಎರಡು ಕೈನೂ. ಓಕೆ, ಒಂದು ಕೈಲಿ ಮೈಕ್ ಇದೆ, ಅದಕ್ಕೆ ನಾನು ಹಿಂಗೆ ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಓಕೆ, ರೆಡಿ? ಹೇಳ್ತೀರಾ ಹಾಗಾದರೆ? ಇನ್ನೊಮ್ಮೆ ಹೇಳಿ. ನನ್ನ ದೇವರೇ, ಬರೀ ಕೈ ಹಂಗೆ ಇಟ್ಕೊಂಡಿದ್ದೀರ. ನನ್ನ ದೇವರೇ, ನನ್ನ ಯೇಸುವೆ, ನಿಮ್ಮನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿಮ್ಮ ನಾಮವ. ಕೈ ಕೆಳಗಿಳಿಸ್ಬಿಟ್ಟು ಮತ್ತೆ ಹಲ್ಲೇಲುಯ್ಯ, ಹಲ್ಲೇಲುಯ್ಯ, ಹಾಲೇಲುಯ್ಯ. ಓಕೆ, ರೆಡಿನಾಗರೆ? ಥ್ಯಾಂಕ್ ಯು ಜೀಸಸ್. ಓಕೆ, ಕೈಗಳೇನೋ ದೇವರನ್ನು ಸ್ತುತಿಸುತ್ತೆ. ಕಾಲು ಸ್ವಲ್ಪ ಮಾಡಬೇಕಲ್ಲ, ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ. ಸ್ವಲ್ಪ ನೀವು ಇನ್ನೂ ಈಗ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ನನ್ನ ದೇವರೇ, ನನ್ನ ಯೇಸುವೆ ಅಂತ. ಓಕೆ, ರೆಡಿನಾ? ಥ್ಯಾಂಕ್ ಯು ಜೀಸಸ್. ಹೋಗರೆ ಚಪ್ಪಾಳೆ ತಟ್ಟುತ್ತಾಗರೆ ನನ್ನ ದೇವರನ್ನು, ನನ್ನ ಯೇಸುವನ್ನು ಕೊಂಡಾಡೋಣ. ಚಪ್ಪಾಳೆ ಬರಲಿ ಈಗ. ಹೇಳೋಣಾಗರೆ. ನನ್ನ ದೇವರೇ, ನನ್ನ ಯೇಸುವೆ, ನಿಮ್ಮನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಹೇಳೋಣ. ನನ್ನ ದೇವರೇ, ನನ್ನ ಯೇಸುವೆ, ನಿಮ್ಮನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಇನ್ನೊಮ್ಮೆ ಹೇಳೋಣ. ನನ್ನ ದೇವರೇ, ನನ್ನ ಯೇಸುವೆ, ನಿಮ್ಮನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಈಗ ಎರಡು ಕೈಗಳೆತ್ತುತ್ತಾ ಹಲ್ಲೇಲುಯ್ಯ, ಹಲ್ಲೇಲುಯ್ಯ, ಹಾಲೇಲುಯ್ಯ, ಹಲ್ಲೇಲುಯ್ಯ, ಹಲ್ಲೇಲುಯ್ಯ, ಹಾಲೇಲುಯ್ಯ, ಹಲ್ಲೇಲುಯ್ಯ, 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 ಹಾಲೇಲುಯ್ಯ. ಓಕೆ, ಈಗ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ, ಹಗಲಿರುಳು ನನ್ನ ಜೊತೆಯಲ್ಲಿರುವೆ. ಹೌದಾ? ಇಸ್ರೇಲಿನ ದೇವರು ಹೇಗಾದರೂ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ, ಹಗಲಿರುಳು ಜೊತೆಯಲ್ಲಿದ್ದರು. ಏನು ಮೇಘಸ್ತಂಭ ಅಂದರೆ? ಅಗ್ನಿಸ್ತಂಭ ಕ್ಯಾಂಡಲ್ ನೋಡಿದ್ದೀರಾ? ಇಲ್ಲೇನು ಬೆಳಕನ್ನು ಬರುತ್ತೆ, ಹೌದಲ್ವೋ? ಅಗ್ನಿಸ್ತಂಭ ಅಂದರೆ ದೇವರು ಬೆಂಕಿಯ ರೂಪದಲ್ಲಿ ಅವರಿಗೆ ಬೆಳಕನ್ನು ತೋರಿಸಿದ್ರು. ಮೇಘಸ್ತಂಭ ಅಂದರೆ ಬಿಸಿಲು ತಾಗದಂತೆ ಅವರಿಗೆ ಆಶ್ರಯವಾಗಿದ್ದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ, ಹಗಲಿರುಳು ಜೊತೆಯಲ್ಲಿದ್ದರು. ದೈವ ವಾಗ್ದಾನ ತಿಳಿಸದೆ, ನೀನು ನನ್ನನ್ನು ಪ್ರೀತಿಸಿ ಅಂಗೈಯಲ್ಲಿ ಏನು ಮಾಡಿದ್ರು? ನನ್ನನ್ನು ಚಿತ್ರಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ತೋರಿಸೋಣ. ಮೇಘಸ್ತಂಭವಾಗಿ. ಎರಡು ಕೂಡಿದ್ರೆ ಮೇಘ ಥರ ಕಾಣುತ್ತೆ, ಒಂದು ಕೂಡಿದ್ರೆ ಮುರಿದೋಗಿರೋ ಮನೆ ಥರ ಕಾಣಿಸುತ್ತೆ. ಯಾಕೆ? ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ, ಹಗಲಿರುಳು ಜೊತೆಯಲ್ಲಿರುವೆ, ನೀನು ನನ್ನ ಪ್ರೀತಿಸಿ ಅಂಗೈಯಲ್ಲಿ ಚಿತ್ರಿಸಿ ಹೆಜ್ಜೆ ಹೆಜ್ಜೆಗೂ. ಹಂಗಾರೆ ಹೆಜ್ಜೆ ಹೆಜ್ಜೆಗೂ ಅಂದರೆ ಸ್ವಲ್ಪ ಅಲ್ಲಗಾಡ್ಬೇಕು ನಿಮ್ಮ ಹೆಜ್ಜೆ. ಏನಾಗಲ್ಲ, ಹಿಂದೆ ಮುಂದೆ ಅಕ್ಕ ಪಕ್ಕ ಯಾವ ಕಡೆ ಆಗ್ತಿರೋ ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಏನು ಮಾಡಿದ್ದಾರೆ? ಕಾಪಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ಹೇಳೋಣಾಗರೆ ಮತ್ತೊಮ್ಮೆ ಕೈಗಳ ತಟ್ಟುತ್ತಾ. ಹೇಳೋಣ. ಮೇಘಸ್ತಂಭವಾಗಿಯೂ ಅಗ್ನಿಸ್ತಂಭವಾಗಿಯೂ
ಹಗಲಿರುಳು ಜೊತೆಗಿರುವೆ. ನೀನು ನನ್ನ ಪ್ರೀತಿಸಿ ಅಂಗೈಯಲ್ಲಿ ಚಿತ್ರಿಸಿ ಹೆಜ್ಜೆ ಹೆಜ್ಜೆಗೂ ಕಾಯುವೆ. ಮೇಘ ಸ್ತಂಭವಾಗಿಯೂ ಅಗ್ನಿ ಸ್ತಂಭವಾಗಿಯೂ ಹಗಲಿರುಳು ಜೊತೆಗಿರುವೆ. ನೀನು ನನ್ನ ಪ್ರೀತಿಸಿ ಅಂಗೈಯಲ್ಲಿ ಚಿತ್ರಿಸಿ ಹೆಜ್ಜೆ ಹೆಜ್ಜೆಗೂ ಕಾಯುವೆ. ಕೈಗಳೆತ್ತು ಹೇಳೋಣ. ಹಲ್ಲೇಲುಯ್ಯ ಹಲ್ಲೇಲುಯ್ಯ ಹಾಲೇಲುಯ್ಯ ಹಲ್ಲೇಲುಯ್ಯ ಹಲ್ಲೇಲುಯ್ಯ ಹಾಲೇಲುಯ್ಯ ಹಲ್ಲೇಲುಯ್ಯ ಹಲ್ಲೇಲುಯ್ಯ ಹಾಲೇಲುಯ್ಯ ಹಲ್ಲೇಲುಯ್ಯ ಹಲ್ಲೇಲುಯ್ಯ. ನನ್ನ ದೇವರೇ ನನ್ನ ದೇವರೇ ನನ್ನ ಯೇಸುವೇ ನಿಮ್ಮನ್ನೇ ಕೊಂಡಾಡುವೆ. ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವರೇ ನನ್ನ ಯೇಸುವೇ ನಿಮ್ಮನ್ನೇ ಕೊಂಡಾಡುವೆ. ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಹಲ್ಲೇಲುಯ್ಯ ಹಲ್ಲೇಲುಯ್ಯ ಹಾಲೇಲುಯ್ಯ 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 ಹಲ್ಲೇಲುಯ್ಯ ಹಲ್ಲೇಲುಯ್ಯ. ಥ್ಯಾಂಕ್ ಯು ಜೀಸಸ್. Thank you, Jesus. ಒಂದು ಕ್ಷಣ ಕಣ್ಣುಗಳು ಮುಚ್ಚೋಣ. ಹಾಗೆ ಕಣ್ಣುಗಳು ಮುಚ್ಚುತ್ತೆ ಈ ಸಮಯ. ಹೌದು ದೇವ, ಇಸ್ರಾಯೇಲರನ್ನ ಮೇಘಸ್ತಂಭವಾಗಿಯೂ ಅಗ್ನಿಸ್ತಂಭವಾಗಿಯೂ ಕಾಯಲ್ಪಟ್ಟಿರಿ. ಅದರಂತೆ ಕೀರ್ತನೆ 91ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿದಂತೆ ನೀವು ನಮ್ಮ ಆಶ್ರಯವಾಗಿದ್ದೀರಿ, ನಿವಾಸವಾಗಿದ್ದೀರಿ. ಯಾವ ಕೇಡು ಹಾನಿಯೂ ನನಗೆ ತಗುಲದಂತೆ ಕಾಯುವವರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಕಣ್ಣುಗಳು ಮುಚ್ಚುತ್ತ ನಮ್ಮನೆ ಸಮರ್ಪಿಸುತ್ತಾ ಪ್ರಾರ್ಥಿಸೋಣ. ಪ್ರಿಯರೇ, ಪ್ರೀತಿಮಯ ತಂದೆಯಾದ ದೇವರೇ, ಅಪ್ಪ ತಂದೆ, ವಿಶೇಷವಾಗಿ ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಮ್ಮನ್ನೇ ನಿಮ್ಮ ಪರಿಶುದ್ಧ ಕರಗಳಲ್ಲಿ ಸಮರ್ಪಿಸುತ್ತಾ, ವಿಶೇಷವಾಗಿ ನಿಮ್ಮಲ್ಲಿ ಮಾತ್ರ ನಾವು ಭರವಸೆಯನ್ನು ಇಡಬೇಕು. ನರ ಮನುಷ್ಯರ ಮೇಲೆ, ನರಕಲ್ಪಿತವಾದ ಆಲೋಚನೆಗಳ ಮೇಲೆ ನಾವು ಭರವಸೆಯನ್ನು ಇಡದೆ ನಿಮ್ಮಲ್ಲಿ ನಾವು ಪೂರ್ಣ ಭರವಸೆಯೊಂದಿಗೆ ಜೀವಿಸುವಾಗ ಕಠಿಣ ಸ್ಥಿತಿಯಲ್ಲೂ ನೀವು ಉತ್ತಮವಾಗಿ ನಮ್ಮನ್ನು ಮುನ್ನಡೆಸುವರಾಗಿದ್ದೀರಿ ಎಂಬುದಾಗಿ ಕಲಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದೇ ರೀತಿ ಈ ತರಗತಿಯಲ್ಲೂ ಕೂಡ ನಿಮ್ಮ ಆತ್ಮರ ಮೂಲಕ ನಮ್ಮ ಪ್ರತಿಯೊಬ್ಬೊಬ್ಬರ ಸಂಗಡ ನೀವೇ ಮಾತನಾಡುವಂಥದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ, ಪವಿತ್ರಾತ್ಮ ದೇವನೇ ನಮ್ಮನ್ನೇ ಸಂಪೂರ್ಣ ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತಾ ನೀವೇ ನಮ್ಮನ್ನು ಈ ಸಮಯದಲ್ಲಿ ಮುನ್ನಡೆಸುವಂಥದ್ದಕ್ಕಾಗಿ ಸ್ತೋತ್ರ. ರಕ್ಷಕನ ನಾಮದಲ್ಲಿ ಪ್ರಾರ್ಥಿಸ್ತಾದವೆ ನಮ್ಮ ಜೀವೋಳ್ಳ ತಂದೆ. ಹೇಳೋಣೆಲ್ಲರೂ ಜೋರಾಗಿ ಆಮೇನ್ ಆಮೇನ್ ಆಮೇನ್. ಮತ್ತೊಮ್ಮೆ ಜೋರಾಗಿ ತಂದೆಗೆ ಕರಗಳ ತಟ್ಟುತ್ತಾ ಕೃತಜ್ಞತೆಯನ್ನು ಸಲ್ಲಿಸೋಣ. ಹಲ್ಲೇಲೂಯಾ. ಓಕೆ, ಕುಳಿತುಕೊಳ್ಳೋಣ ಪ್ರತಿಯೊಬ್ಬರು. ಪ್ರೈಸ್ ದಿ ಲಾರ್ಡ್. ಹಲ್ಲೇಲೂಯಾ. Thank you, Jesus. Thank you, Jesus. Praise you, Jesus. Praise you, Jesus. Hallelujah. 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 ಓಕೆ, ಬೆಳಗಿನ ತರಗತಿಯಲ್ಲಿ ನಾವೆಲ್ಲರೂ ಕೂಡ ಧ್ಯಾನಿಸಿದ್ದೇವೆ. ಪ್ರಭುವಿನಲ್ಲಿ ನಾವು ಭರವಸೆಯನ್ನು ಇಡಬೇಕು, ಮನುಷ್ಯರ ಮೇಲಲ್ಲ. ಪ್ರಭುವಿನ ಮೇಲೆ ನಾವು ಭರವಸೆಯನ್ನು ಇಡುವಾಗ ಕಠಿಣವಾದಂತಹ ಬಂಡೆಯಿಂದ ದೇವರು ನೀರನ್ನು ತೆರೆದಂತೆ ನಮ್ಮ ಕಠಿಣ ಪರಿಸ್ಥಿತಿಯಲ್ಲೂ ಉತ್ತಮವಾದ ಸರಾಗವಾದ ಮಾರ್ಗಗಳನ್ನು ಅವರು ಸಿದ್ಧಪಡಿಸಲಿಕ್ಕೆ ಸಾಧ್ಯ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೇಲೂಯಾ. ಸದಕ್ಕೆ ನಾವು ಪ್ರಿಯರ ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸಲಿಕ್ಕೆ ಹೋಗೋಣ. ಯೋಹಾನ ಶುಭ ಸಂದೇಶ 11ನೇ ಅಧ್ಯಾಯ. ಯೋಹಾನ ಶುಭ ಸಂದೇಶ 11ನೇ ಅಧ್ಯಾಯ ವಾಕ್ಯ 32.
ಬಟ್ ಗಮನ ಕೊಟ್ಟು ಆಲಿಸೋಣ ಪ್ರಿಯರೇ. ಇಲ್ಲಿ ಏನು ಕಾರ್ಯಗಳು ನೆರವೇರುತ್ತದೋ ಅದನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸಲಿಕ್ಕೆ ಸಿದ್ಧರಿರೋಣ. ಯಾಕೆಂದರೆ ದೈವ ವಾಕ್ಯಗಳು ಬರೀ ಕೇಳಿಸಿಕೊಳ್ಳಲಿಕ್ಕಾಗಿ ಅಲ್ಲ. ಯೋಹಾನ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆ ವಾಕ್ಯ ಎಂಬುವವರು ಶರೀರಧಾರಿಯಾದರು. ಇನ್ ದ ಸೇಮ್ ವೇ ಆಲಿಸುವ ವಾಕ್ಯಗಳು ನನ್ನ ಜೀವನದಲ್ಲಿ ಶಾರೀರಿಕವಾಗಿ ನೆರವೇರುವಂಥದ್ದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಓಕೆ, ಯೋಹಾನ ಶುಭ ಸಂದೇಶ 11ನೇ ಅಧ್ಯಾಯ ವಾಕ್ಯ 32. ಮರಿಯಳು ಯೇಸುವಿನ ಬಳಿಗೆ ಬಂದ ಕೂಡಲೇ ಅವರ ಕಾಲಿಗೆ ಬಿದ್ದು, ಪ್ರಭುವೇ, ನೀವು ಇಲ್ಲಿದ್ದಿದ್ದರೆ ನನ್ನ ಸಹೋದರನು ಸಾಯುತ್ತಿರಲಿಲ್ಲ ಎಂದಳು. ಓಕೆ, ಏನಂತ ಹೇಳ್ತಾ ಇದ್ದಾಳೆ ಮರಿಯಳು? ಪ್ರಭು ಯೇಸು, ನೀವು ನೋಡುವಾಗ ಪ್ರಿಯರೇ, ಆ ಘಟನೆ, ಲಾಜರನು ಮರಣವನ್ನು ಹೊಂದಿದ್ದಾನೆ. ಲಾಜರನು ಬೆಥೇನಿಯದಲ್ಲಿ ವಾಸಿಸ್ತಾ ಇದ್ದ. ಆತನಿಗೆ 2 ಸಹೋದರಿಯರಿದ್ದಾರೆ. ಒಬ್ಬಳ ಹೆಸರು ಮಾರ್ತಾ, ಇನ್ನೊಬ್ಬಳ ಹೆಸರು ಮರಿಯ. ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಮಾರ್ತ ಮತ್ತು ಮರಿಯಳ ವಿಷಯ. ಅವರ ಸಹೋದರನೇ ಲಾಜರನು. ಈ ಮೂವರು ಕೂಡ ಬೆಥೇನಿಯದಲ್ಲಿ ಜೀವಿಸ್ತಾ ಇದ್ರು. ದೈವ ವಾಕ್ಯದ ಪ್ರಕಾರ ನಾವು ಧ್ಯಾನಿಸುವಾಗ ಈ ಕುಟುಂಬವೂ ಕೂಡ ಪ್ರಭು ಯೇಸುವಿಗೆ ಅಚ್ಚುಮೆಚ್ಚಿನಕರವಾದದ್ದು. ಇನ್ ಸೇಮ್ ದೈವ ವಾಕ್ಯದಲ್ಲಿ ನಾವು ನೋಡ್ತೇವೆ, ಲಾಜರನು ಈಗ ಮರಣವನ್ನು ಹೊಂದಿದ್ದಾನೆ. ಮರಣ ಹೊಂದಿದ ತದನಂತರದಲ್ಲಿ ಪ್ರಭು ಯೇಸು ಕ್ರಿಸ್ತರು ಲಾಜರನ ಈಗ ಊರು ವಾಸಿಸಿದಂತಹ ಬೆಥೇನಿಗೆ ಬಂದಿದ್ದಾರೆ. ಅಲ್ಲಿ ಪ್ರಭು ಯೇಸು ಕ್ರಿಸ್ತರು ಬಂದಿದ್ದಾರೆ ಎಂಬುದಾಗಿ ತಿಳಿದಂತಹ ಮರಿಯಳು ಓಡಿ ಬಂದು ಯೇಸುವನ್ನು ಎದುರುಗೊಳ್ಳುತ್ತಾ ಇದ್ದಾಳೆ. ಯೇಸುವನ್ನು ಎದುರುಗೊಂಡು ಆಕೆ ಹೇಳುತ್ತಿರುವಂಥದ್ದು ಓದಿಯಮ್ಮ ಈಗ 32 ಮತ್ತೊಮ್ಮೆ. ಮರಿಯಳು ಸ್ವಲ್ಪ ಹತ್ರ ಇಟ್ಕೊಳ್ಳಿ ಮೈಕು. ಮರಿಯಳು ಯೇಸುವಿನ ಬಳಿಗೆ ಬಂದ ಕೂಡಲೇ ಅವರ ಕಾಲಿಗೆ ಬಿದ್ದು, ಪ್ರಭುವೇ, ನೀವು ಇಲ್ಲಿದ್ದಿದ್ದರೆ ನನ್ನ ಸಹೋದರನು ಸಾಯುತ್ತಿರಲಿಲ್ಲ ಎಂದಳು. ಓಕೆ, ಏನಂತ ಹೇಳ್ತಾ ಇದ್ದಾಳೆ ಆಕೆ? ಯೇಸುವೆ, ನೀವು ಇಲ್ಲಿದ್ದಿದ್ರೆ ನನ್ನ ಸಹೋದರ ಯಾವುದೇ ಕಾರಣಕ್ಕೂ ಕೂಡ ಸಾಯುತ್ತಿರಲಿಲ್ಲ. ಯಾಕೆಂದರೆ ನನಗೆ ಗೊತ್ತು, ಪ್ರಭು ಯೇಸು ಕ್ರಿಸ್ತರು ರೋಗಿಗಳನ್ನು ಗುಣಪಡಿಸಿದರು. ಇನ್ ದ ಸೇಮ್ ವೇ ಸತ್ತವರಿಗೂ ಕೂಡ ಮರಣವನ್ನು ಕೊಡಲ್ಪಟ್ಟರು. ಆಗ ತಾನೇ ಸತ್ತಂತಹ ಯಾಯಿರನ ಮಗಳಿಗೂ, ಉಳಲಿಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದಂತಹ ವಿಧವೆಯ ಮಗನಿಗೂ ಪ್ರಭು ಯೇಸು ಕ್ರಿಸ್ತರು ಜೀವವನ್ನು ಕೊಟ್ಟರು. ಹಾಗಾಗಿ ಮರಿಯಳು ಪ್ರಭು ಯೇಸುವಿನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಮರಿಯಳು ಯೇಸುವಿನ ಬಗ್ಗೆ ಹೇಳ್ತಾಳೆ, ನೀವು ಇಲ್ಲಿ ಇದ್ದಿದ್ದರೆ ನನ್ನ ತಮ್ಮ ಸಾಯ್ತಿರಲಿಲ್ಲ. ಓಕೆ, ಅದಕ್ಕೆ ಯೇಸು ಸ್ವಾಮಿ ಏನಂತ ಉತ್ತರ ಕೊಡ್ತಾರೆ? ಆಕೆಯ ಮತ್ತು ಆಕೆಯೊಡನೆ ಬಂದಿದ್ದ ಯಹೂದ್ಯರ ಗೋಳಾಟವನ್ನು ಯೇಸು ನೋಡಿದರು. ಅವರ ಮನ ಕರಗಿತು, ದುಃಖ ತುಂಬಿ ಬಂದಿತು. ಯೇಸು ಅವರಿಗೆ, ಆತನನ್ನು ಎಲ್ಲಿ ಸಮಾಧಿ ಮಾಡಿದ್ದೀರಿ? ಓಕೆ, ಆತನನ್ನು ಎಲ್ಲಿ ಸಮಾಧಿ ಮಾಡಿದ್ದೀರಿ ಎಂಬುದಾಗಿ ಕೇಳಿದ್ರು. ನೆಕ್ಸ್ಟ್ ಅವರು ಬಂದು ನೋಡಿ ಸ್ವಾಮಿ ಎಂದರು. ಓಕೆ, ಅವರು ಸಮಾಧಿಯ ಬಳಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಯೇಸು ಕಣ್ಣೀರಿಟ್ಟರು. ಓಕೆ, ಯೇಸು ಕಣ್ಣೀರಿಟ್ಟರು. ಇದನ್ನು ಕಂಡ ಯಹೂದ್ಯರು ಅವನ ಮೇಲೆ ಈತನಿಗೆ ಎಷ್ಟು ಪ್ರೀತಿ ಇತ್ತು ನೋಡಿದಿರಾ ಎಂದುಕೊಂಡರು. ಓಕೆ, ಅವರ ಮೇಲೆ ಎಷ್ಟು ಪ್ರೀತಿ ಇದೆ ಎಂಬುದಾಗಿ ತೋರ್ಪಡಿಸಿದ್ರು. ಕ್ರಿಸ್ತ ನಮಗೋಸ್ಕರ ಬರೀ ಕಣ್ಣೀರಲ್ಲ, ತಮ್ಮ ರಕ್ತವನ್ನೇ ಸುರಿಸಿದ್ದಾರೆ. ಅದು ತೋರ್ಪಡಿಸದ ಪ್ರಿಯರೇ, ಅವರು ನಮ್ಮನ್ನ ಎಷ್ಟಾಗಿ ಪ್ರೀತಿಸುವರಾಗಿದ್ದಾರೆ ಎಂಬುದಾಗಿ. ನೆಕ್ಸ್ಟ್, ಕೆಲವರಾದರೂ ಆ ಕುರುಡನಿಗೆ ಕಣ್ಣು ಕೊಟ್ಟ ಈತ ಲಾಜರನು ಸಾಯದಂತೆ ಮಾಡಬಾರದಿತ್ತೇ ಎಂದರು. ಏನಂತ ಹೇಳ್ತಾ ಇದ್ದಾರೆ ಕೆಲವರೇನಂತ ಹೇಳ್ತಾ ಇದ್ದಾರೆ? ಕುರುಡನಿಗೆ ಆ ಕುರುಡರಿಗೆ ಕಣ್ಣನ್ನು ಕೊಟ್ಟಂತಹ ಇವನು ಈಗ ಬಂದು ಅಳುತ್ತಾ ಇದ್ದಾನಲ್ಲ, ಅವನು ಸಾಯದೇ ಇದ್ದಂಗೆ ಮಾಡೋಕ್ಕಾಗ್ತಿರ್ಲಿಲ್ವಾ? ಹೇಳಿಲ್ವೋ? ಹೇಳಿದ್ರು. ಇದು ಸೇವೆ ಅದೇ ರೀತಿ ಅನೇಕರು ನಮಗೂ ಕೂಡ ಹೇಳ್ತಾರೆ. ಏನಂತ? ಏನು ಪ್ರೇಯರ್ ಅಂತ ಹೋಗ್ತಿದೆ, ಏನಾಯಿತು? ನೋಡ್ದಾ ಅಷ್ಟೇ. ಯಾಕಂದ್ರೆ ಪ್ರೇಯರ್ ಅಂತ ಮಾಡ್ತಾನೇ ಇದ್ದೆ, ಯಾಕಪ್ಪ ಹಿಂಗೆ ಆಗೋಗ್ತು? ನಮ್ಮನ್ನೂ ಕೂಡ ಪ್ರಶ್ನಿಸ್ತಾರೆ.
ಬಟ್ ಪ್ರಶ್ನಿಸುವ ಜನರು ಎಲ್ಲ ಕಡೆಗಳಲ್ಲೂ ಕೂಡ ಇರ್ತಾರೆ. ಆಗಲೂ ಕೂಡ ಇದ್ದರು, ಈಗಲೂ ಕೂಡ ಇದ್ದಾರೆ, ಮುಂದೆಯೂ ಕೂಡ ಇರ್ತಾರೆ. ಸೊ ಹಾಗಾಗಿ ಪ್ರಭು ಯೇಸು ಕ್ರಿಸ್ತರು ನೆಕ್ಸ್ಟ್ ಏನಂತ ಹೇಳ್ತಾರೆ? ಯೇಸು ಸ್ವಾಮಿ ಮತ್ತೊಮ್ಮೆ ಮನಮರುಗಿ ಸಮಾಧಿಯ ಬಳಿಗೆ ಬಂದರು. ಓಕೆ, ಸಮಾಧಿಯ ಬಳಿಗೆ ಬಂದರು. ಅದು ಒಂದು ಗವಿಯಾಗಿತ್ತು. ಅದು ಒಂದೇನಾಗಿತ್ತು? ಗವಿಯಾಗಿತ್ತು. ಯಾಕಂದ್ರೆ ಕಳೆದ ತರಗತಿಯಲ್ಲಿ ನಾವು ನೋಡಿದ್ದೇವೆ, ಕಳೆದ ತಿಂಗಳು ಯಹೂದ್ಯರ ಮರಣದ ಕಾರ್ಯದಲ್ಲಿ ನಾವು ಈ ಕಡೆಗಳಲ್ಲಿ ನೆಲವನ್ನು ಹಾಗೆದು ಬಾಕ್ಸ್ನಲ್ಲಿ ದೇಹವನ್ನು ಇಟ್ಟು ಅದನ್ನು ಮಣ್ಣಿನಿಂದ ಮುಚ್ಚುತ್ತೇವೆ. ಬಟ್ ಯಹೂದ್ಯರು ಆ ರೀತಿ ಶವ ಸಂಸ್ಕಾರವನ್ನು ಮಾಡ್ತಿರಲಿಲ್ಲ. ಅವರು ಒಂದು ಗುಹೆಯನ್ನು ಕೊರೀತಾ ಆದರು. ಆ ಗುಹೆಗೆ ಒಂದು ಬಾಗಿಲಿರ್ತಿತ್ತು. ಆ ಬಾಗಿಲಿಗೆ ಒಂದು ಕಲ್ಲನ್ನು ಮುಚ್ಚುತ್ತಾ ಇದ್ರು. ಆ ಗುಹೆಯ ಒಳಗಡೆ ತೆಗೆದುಕೊಂಡು ಹೋಗಿ ದೇಹವನ್ನು ಇಡ್ತಾ ಇದ್ರು. ಓಕೆ, ಯೇಸು ಆ ಕಲ್ಲನ್ನು ತೆಗೆಯಿರಿ ಎಂದು ಆಜ್ಞಾಪಿಸಿದರು. ಸ್ವಾಮಿ ಏನಂತ ಹೇಳ್ತಾ ಆದ್ರೆ, ಆ ಕಲ್ಲನ್ನ ತೆಗೆಯಿರಿ ಎಂಬುದಾಗಿ ಹೇಳಿದ್ರು. ನೆಕ್ಸ್ಟ್, ಮೃತನ ಸಹೋದರಿಯಾದ ಮಾರ್ತಳು, ಪ್ರಭುವೇ, ಅವನು ಸತ್ತು 4 ದಿನಗಳಾದವು, ಈಗಾಗಲೇ ಅವನ ದೇಹ ಕೊಳೆತು ನಾರುತ್ತಿರಬೇಕು ಎಂದಳು. ಓಕೆ, ಈಗ ಕಂಡೀಷನ್ ಹೇಗಿದೆ ದೇಹದ ಸ್ಥಿತಿ? ಲಾಜರ ಸತ್ತು ಎಷ್ಟು ದಿನ ಆಗಿದೆ? ಈಗ 4 ದಿನ ಆಗಿದೆ. ಯೇಸು ಸ್ವಾಮಿ ಯಾಕೆ ಕಲ್ಲನ್ನು ತೆಗಿಲಿಕ್ಕೆ ಹೇಳಿದದ್ದು? ಯಾಕಂದರೆ ಕಡೆಯದಾಗಿ ಅವನು ಮುಖವನ್ನು ನೋಡಿಲ್ಲ, ಹಾಗಾಗಿ ಮುಖವನ್ನು ನೋಡಲಿಕ್ಕಾಗಿ. ಹೌದಾ? ಅವನ ಮುಖವನ್ನು ನೋಡಲಿಕ್ಕಾಗಿ ಅಲ್ಲ. ಸೊ ಯಾವಾಗ ಯೇಸು ಸ್ವಾಮಿ ಕಲ್ಲನ್ನು ತೆಗೀರಿ ಎಂಬುದಾಗಿ ಹೇಳಿದ್ರು, ಮೃತನ ಸಹೋದರಿಯಾದ ಮಾರ್ತಳು ಹೇಳ್ತಾಳೆ ಏನಂತ, ಗುರುವೇ, ಅವನು ಸತ್ತು 4 ದಿನಗಳಾಗಿದೆ, ಆಲ್ರೆಡಿ ದೇಹ ಈಗ ಕೊಳಿಲಿಕ್ಕೆ ಪ್ರಾರಂಭಿಸಿದೆ. ದ ಸೈಂಟಿಫಿಕ್ ಪ್ರಕಾರ ನೀವು ನೋಡುವಾಗ ಪ್ರಿಯರೇ, ಜೀವಶ್ವಾಸದಲ್ಲಿ ಉಸಿರಾಟ 3 ನಿಮಿಷಕ್ಕಿಂತ ಹೆಚ್ಚು ಸಮಯ ಇಲ್ಲದಿದ್ದರೆ, 3 ನಿಮಿಷಕ್ಕಿಂತ ಹೆಚ್ಚಿನ ಸಮಯ ಇಲ್ಲದಿದ್ದರೆ ಒಂದು ವ್ಯಕ್ತಿ ಸತ್ತ ಎಂಬುದಾಗಿ ನಿಗದಿಪಡಿಸ್ತಾರೆ. ಯಾಕೆಂದರೆ 3 ನಿಮಿಷದ ಒಳಗಡೆ ಅವನಿಗೇನಾದರೂ, ಈಗ ಉದಾಹರಣೆಗೆ ಎದೆ ನೋವು ಅಥವಾ ಹಾರ್ಟ್ ಅಟ್ಯಾಕ್ ಆದಂಥ ವ್ಯಕ್ತಿಗಳಿಗೆ ಅವರ ಮೇಲೆ ಕೈ ಇಟ್ಟು ಎದೆಯನ್ನು ಅಮುಕಿ ಉಸಿರನ್ನು ಅವರು ಮತ್ತೆ ಬದುಕೋದನ್ನು ನೋಡ್ತೀವಿ. ಅದರರ್ಥ 3 ನಿಮಿಷ ಏನಾದರೂ ಉಸಿರಿಲ್ಲದಿದ್ದರೆ ಆ ವ್ಯಕ್ತಿ ಸತ್ತಂತಹ ವ್ಯಕ್ತಿ ಎಂಬುದಾಗಿ ಮೆಡಿಕಲ್ ಸೈನ್ಸು ಕನ್ಸಿಡರ್ ಮಾಡುತ್ತೆ. ಬಟ್ ಇವನು ಸತ್ತು ಎಷ್ಟು ದಿನಗಳಾಗಿದೆ? 4 ದಿನ. ದ ಸೈಂಟಿಫಿಕ್ ಪ್ರಕಾರ ನೋಡುವಾಗ, ವಿಜ್ಞಾನದ ಪ್ರಕಾರವೂ ಕೂಡ ನೀವು ನೋಡೋದಾದರೆ, ಕನಿಷ್ಠ 24 ಗಂಟೆಯಿಂದ 72 ಗಂಟೆ ಒಳಗಡೆ, ಅಂದರೆ 3 to 4 ಡೇಸ್ ಒಳಗಡೆ ಒಂದು ದೇಹ ಆಲ್ರೆಡಿ ಕೊಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಈಗ ಅವನು ಸತ್ತು ಎಷ್ಟು ದಿನಗಳಾಗಿದೆ? 4 ದಿನ. ಆಕೆಯ ಸಹೋದರಿ ಹೇಳುತ್ತಿರುವಂಥದ್ದು ಸರಿಯಾಗಿ ಇದೆ. ಅಂದರೆ ಈಗ ಅವನ ದೇಹ ಕೊಳಲಿಕ್ಕೆ ಪ್ರಾರಂಭಿಸಿದೆ. ದೇಹ ಖಂಡಿತವಾಗಿಯೂ ಕೂಡ ವಾಸನೆಯನ್ನು ನಾರ್ತಾ ಇದೆ. ಅದಕ್ಕೆ ನೀವು ನೋಡ್ಬೋದು, ಈಗಿನ ಸಿಸ್ಟಮ್ ಏನಾಗಿರಲಿಲ್ಲ. ಯಾಕೆಂದರೆ ಈಗೇನಾದರೂ ಬಾಕ್ಸನ್ನು ತಂದು, ಫ್ರಿಜ್ಜನ್ನು ತಂದು ಅದರಲ್ಲಿ ಇಟ್ಟು ಯಾರಾದರೂ ನೋಡಲಿಕ್ಕೆ ಬರುವಂಥವರು ತಡ ಆದರೆ 1 ದಿನವೂ ಕೂಡ ಇಡ್ತಾರೆ, ಅಥವಾ ಇನ್ನೂ ತಡ ಆದರೆ ಫ್ರೀಝರ್ಗಳಲ್ಲೇ ಬಾಡಿಗಳನ್ನು ಇವತ್ತು ಇಡೋದನ್ನು ನೋಡಿದ್ದೇವೆ. ಬಟ್ ಲಾಜರನನ್ನು ಫ್ರೀಝರ್ಗೂ ಹಾಕಿಲ್ಲ, ಹಾಕಿರೋದೆಲ್ಲಿಗೆ? ಗುಹೆಯೊಳಗಡೆ. ಹಾಗಾಗಿ ಸಾಮಾನ್ಯವಾಗಿ ದೇಹ ಈಗ ಕೊಳಿಲಿಕ್ಕೆ ಪ್ರಾರಂಭಿಸಿದೆ. ಒಂದು ಅಂಗಾಂಗಗಳು ಏನಾಗಿದೆ? ಸತ್ತು ಹೋಗಿದೆ. ಈಗ ಅಂಗಾಂಗಗಳು ಕೊಳಿಲಿಕ್ಕೆ ಪ್ರಾರಂಭಿಸಿದೆ. ಕೊಳೆತ ಸ್ಟಾರ್ಟ್ ಆದ ಸ್ಥಿತಿಯಿಂದಲೇ ದೇಹವು ಗಬ್ಬು ನಾರಲಿಕ್ಕೆ ಸಾಧ್ಯ. ಹಾಗಾಗಿ ಮಾರ್ತಳು ಹೇಳ್ತಾ ಇದ್ದಾಳೆ, ಗುರುವೇ, ಈಗ ಅವನು ಸತ್ತು ಎಷ್ಟು ದಿನಗಳಾಗಿದೆ? 4 ದಿನಗಳಾಗಿದೆ. ದೇಹ ಈಗ ನಾರುತ್ತಿರಬೇಕು ಎಂಬುದಾಗಿ ಹೇಳಿದ್ರು. ಯಾಕೆ ಆಕೆ ಅದನ್ನು ಹೇಳ್ತಾ ಇದ್ದಾಳೆ ಅನ್ನೋದಾದರೆ ಪ್ರಿಯರೇ, ಆಕೆ ಆಲೋಚನೆಯಲ್ಲಿ ಏನಿದೆ ಅನ್ನೋದಾದರೆ, ಯೇಸು ಸ್ವಾಮಿ ಇದ್ದಿದ್ದರೆ ನನ್ನ ತಮ್ಮ ಎಂದಿಗೂ ಕೂಡ ಮರಣದ ಗವಿಯೊಳಗೆ ಹೋಗಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಯೇಸು ಸ್ವಾಮಿ ರಕ್ತಸ್ರಾವ ರೋಗದ ಮಹಿಳೆಯೊಂದಿಗೆ ಮಾತನಾಡ್ತಿದ್ರು. ಆಗ ನ್ಯೂಸ್ ಬಂತು, ಯಾಯಿರನ ಮಗಳು ಸತ್ತೋಗಿದ್ದಾಳೆ ಎಂಬುದಾಗಿ. ಯೇಸು ಸ್ವಾಮಿ ಹೋಗಿ
ಅವಳನ್ನು ಎಬ್ಬಿಸಿದ್ರು. ಇನ್ನೊಬ್ಬ ಮಗನನ್ನು, ವಿಧವೆಯ ಮಗ, ಅವನನ್ನು ಇನ್ನೇನೋ ಸಮಾಧಿ ಮಾಡಬೇಕು. ಸ್ವಾಮಿ ಜೀವವನ್ನು ಕೊಟ್ಟು ಅವನನ್ನು ಎಬ್ಬಿಸಿದ್ರು, ಸಮಾಧಿ ಮಾಡಲಿಲ್ಲ. ಬಟ್ ಆದರೆ ಲಾಜರನ ಡಿಫ್ರೆನ್ಸ್ ಏನನ್ನೋದಾದರೆ, ಇವನು ಸತ್ತು ಸಮಾಧಿಯೂ ಆಗಿದೆ, ಸಮಾಧಿಯೂ ಆಗಿ 1 ದಿನ 2 ದಿನ 3 ದಿನಗಳ ಕಳೆದು 4ನೇ ದಿನವೂ ಕೂಡ ಕಳೆದು ಹೋಗಿದೆ. ಈ ಸ್ಥಿತಿಯಲ್ಲಿ ಆಕೆ ಹೇಳ್ತಿರುವಂಥದ್ದು, ನೀವು ಮೊದಲೇ ಇದ್ದಿದ್ರೆ ನನ್ನ ಮಗ ನನ್ನ ಸಹೋದರ ಜೀವಿತದಿಂದ ಇರ್ತಿದ್ದ. ಇದೇ ರೀತಿ ಪ್ರಿಯರೇ, ನಮ್ಮ ಜೀವನದಲ್ಲೂ ಕೂಡ ಸಮಸ್ಯೆಗಳಿರಬಹುದು. ಅದನ್ನು ನೋಡಿದಾಗ ಮತ್ತೆ ನಾವು ಜೀವವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲವೇನೋ ಎನ್ನುವ ಸ್ಥಿತಿಯಲ್ಲಿ, ಅದು ಮರಣ ಹೊಂದಿದ ಸ್ಥಿತಿಯಲ್ಲಿ ಅಥವಾ ಕೊಳೆತಂತಹ ಸ್ಥಿತಿಯಲ್ಲಿ ನಮ್ಮ ಜೀವನ ಇರಬಹುದು. ಅಥವಾ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಹೊರಬರದಂತೆ ಬಂಡೆಯಂತೆ ನಮ್ಮ ಜೀವಿತದಲ್ಲಿ ಅಡ್ಡಲಾಗಿ ನಿಲ್ಲಲ್ಪಟ್ಟಿರಬಹುದು. ಬಟ್ ಅದರ ದೇವರ ವಾಗ್ದಾನ ತಿಳಿಸದೆ, ಯಾವಾಗ ಮಾರ್ತಳು ಆತನ ದೇಹ ಕೊಳೆಯುತ್ತಿರಬಹುದೇನೋ ಎಂಬುದಾಗಿ ಹೇಳಿದ ತಕ್ಷಣದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೆಕ್ಸ್ಟು, ನಿನಗೆ ವಿಶ್ವಾಸವಿದ್ದಲ್ಲಿ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ಹೇಳಲಿಲ್ಲವೇ? ನೀನು ದೇವರಲ್ಲಿ ವಿಶ್ವಾಸವನ್ನು ಇಡೋದಾದ್ರೆ ದೇವರ ಮಹಿಮೆಯನ್ನ ಕಾಣ್ತೀಯಾ? ನೆಕ್ಸ್ಟು ಎಂದು ಮರುನುಡಿದರು ಯೇಸು. ಓಕೆ. ಆಗ ಕಲ್ಲನ್ನು ತೆಗೆದು ಹಾಕಲಾಯಿತು. ಓಕೆ. ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ಪಿತನೇ, ನನ್ನ ಪ್ರಾರ್ಥನೆಗೆ ನೀವು ಕಿವಿಗೊಡುತ್ತೀರಿ. ಓಕೆ, ನನ್ನ ಪ್ರಾರ್ಥನೆಯನ್ನು ನೀವು ಕಿವಿಗೊಡುತ್ತೀರಿ. ಆದುದರಿಂದ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಏನು ಮಾಡ್ತಿದ್ದಾರೆ ಯೇಸು ಸ್ವಾಮಿ? ಥ್ಯಾಂಕ್ಸ್. ಪ್ರಾರ್ಥನೆ ಮಾಡ್ತಿದಾರೋ ಮಾಡ್ತಿಲ್ವೋ? ಏನಂತ ಮಾಡ್ತಿದ್ದಾರೆ? ಅಪ್ಪ ಪಿತನೇ, ದಯವಿಟ್ಟು ಲಾಜರನನ್ನ ಎಬ್ಬಿಸ್ಬಿಡು. ನೀನು ಎಬ್ಬಿಸದಿದ್ದರೆ ನನಗೆ ಅವಮಾನ ಆಗುತ್ತೆ. ದಯವಿಟ್ಟು ಹೇಗಾದರೂ ಮಾಡಿ ಲಾಜರನನ್ನು ಎಬ್ಬಿಸ್ಬಿಡು. ನೀನು ಎಬ್ಬಿಸ್ನಿಲ್ಲ ಅಂದರೆ ನಾನೀಗ ಮೊಣಕಾಲು ಹಾಕ್ಬಿಡ್ತೀನಿ ನೋಡು. ನೀನು ಅದಕ್ಕೂ ಬಗ್ಲಿಲ್ಲ ಅಂದರೆ ನಾನು ಉಪವಾಸ ಮಾಡಿಬಿಡ್ತೀನಿ ನೋಡು. ನೀನು ಅದಕ್ಕೂ ಬಗ್ಲಿಲ್ಲ ಅಂದರೆ ನಾನು ಕಣ್ಣೀರಿಡ್ತೀನಿ ನೋಡು. ಹೇಳಿದ್ರೆ ಸ್ವಾಮಿ ಏನಂತ ಹೇಳಿದ್ರು? ದ ಕಾನ್ಫಿಡೆಂಟ್ ಅವ್ರಿಗೆ ಏನಂದರೆ, ತಂದೆಯೇ ನನ್ನ ಪ್ರಾರ್ಥನೆಯನ್ನು ನೀವು ಕೇಳ್ತೀರಿ ಎಂಬುದಾಗಿ ನನಗೆ ಚೆನ್ನಾಗಿ ಗೊತ್ತು. ಇನ್ ದ ಸೇಮ್ ವೇ ಇವತ್ತು ನಾವು ಪ್ರತಿಯೊಬ್ಬರು ಯಾವದ ದಿನವನ್ನು ಆಚರಿಸ್ತಾ ಇದ್ದೇವೆ? ಪ್ರಭು ಯೇಸು ಕ್ರಿಸ್ತರು ಸ್ವರ್ಗಾರೋಹಣವಾಗುವಂಥ ದಿನವನ್ನು ಆಚರಿಸ್ತಾ ಇದ್ದೇವೆ. ಹೌದಲ್ಲೂ? ಸೊ ಅದರದ್ದು ಪ್ರಭು ಯೇಸು ಕ್ರಿಸ್ತರು ಸ್ವರ್ಗಾರೋಹಣವಾಗಿ ಅಲ್ಲಿ ಏನು ಮಾಡ್ತಿದ್ದಾರೆ? ಇಲ್ಲೆಲ್ಲ 3.5 ವರ್ಷಗಳ ಕಾಲ ರೋಗಿಗಳನ್ನು ಗುಣಪಡಿಸಿ ಬೆಟ್ಟಗಿಟ್ಟ ಎಲ್ಲ ಹತ್ತಿದ್ರಲ್ಲ, ಹಾಗಾಗಿ ಆರಾಮಾಗಿ ಪರಲೋಕದಲ್ಲಿ ರೆಸ್ಟ್ ಮಾಡ್ತಾವ್ರೆ. ಹಾಗೆ ಇಲ್ಲಿ 3.5 ವರ್ಷಗಳ ಕಾಲ ಚೆನ್ನಾಗಿ ದುಡಿದ್ರಲ್ಲ ಬೆಳಗ್ಗೆಯಿಂದ ಸಂಜೆ ತನಕ. ದೇವರ ವಾಗ್ದಾನ ತಿಳಿಸೋದ ಪ್ರಿಯರೇ, ಪಿತನ ಬಲಪಾರ್ಶ್ವದಲ್ಲಿ ಆಸೀನರಾಗಿ ನಮಗಾಗಿ ನಿಮಗಾಗಿ ಭಿನ್ನವಿಸ್ತಾದರೆ ಏನು ಮಾಡ್ತಿದ್ದಾರೆ? ನನಗಾಗಿ ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಬಟ್ ನಾವೇನು ಹೇಳ್ತೇವೆ? ಬ್ರದರ್ ನಮಗಾಗಿ ಪ್ರಾರ್ಥನೆ ಮಾಡಿ ಬ್ರದರ್. ಇನ್ನೂ ತುಂಬ ಒಳ್ಳೆ ಎಂಥ ಜನ ಅಂದರೆ ಹೋಯ್ತಾ ಹೇಳ್ಬಿಟ್ಟು ಹೊರಟೋಗ್ತಾರೆ, ಬ್ರದರ್ ಬಾಯ್ ಬ್ರದರ್, ನಿಮ್ಮ ಪ್ರೇಯರಲ್ಲಿ ನೆನೆಸ್ಕೊಳ್ಳಿ, ನಮಗೋಸ್ಕರ ಚೆನ್ನಾಗಿ ಪ್ರೇಯರ್ ಮಾಡಿ ಬ್ರದರ್. ದೇವರು ವಾಗ್ದಾನ ತಿಳಿಸದ ಪ್ರಿಯರೇ, ಯಾರು ನಿಮಗಾಗಿ ಪ್ರಾರ್ಥನೆ ಮಾಡ್ತಾರೋ ಮಾಡೋದಿಲ್ವೋ, ಬಟ್ ಆದರೆ ಒಬ್ಬನು ಮಾತ್ರ ನಿಮಗಾಗಿ ಪ್ರಾಣವನ್ನು ಕೊಟ್ಟು ನಿಮಗಾಗಿ ಮರಣವನ್ನು ಜಯಿಸಿ ಪುನರುತ್ಥಾನ ಹೊಂದಿ ಸ್ವರ್ಗಕ್ಕೆ ಏರಲ್ಪಟ್ಟ ಆತನು ಮತ್ತೆ 2ನೇ ಬರೋಣದಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ ಬರುವಾತನೇ ತಂದೆಯ ಬಲಭಾಗದಲ್ಲಿ ಕುಳಿತುಕೊಂಡು ನಿಮಗಾಗಿ ಸದಾಕಾಲವೂ ಕೂಡ ಭಿನ್ನವಿಸುವರಾಗಿದ್ದಾರೆ. ಬಟ್ ಅದನ್ನು ಪ್ರತಿಯೊಬ್ಬೊಬ್ಬರು ಹೇಳಿದ, ಸ್ವಾಮಿ ಪ್ರೇಯರ್ ಮಾಡಲಿ, ನೀವು ಮಾಡಿ. ಫಾದರ್ ನಮಗೋಸ್ಕರ ಪ್ರೇಯರ್, ಸಿಸ್ಟರ್ ನಮಗೋಸ್ಕರ ಪ್ರೇಯರ್ ಮಾಡಿ, ಬ್ರದರ್ ನಮ್ಮ ಹೆಸರು ಬರ್ಕೊಬಿಡಿ, ನಮ್ಮ ಹೆಸರು ಬರ್ಕೊಂಡು ನನ್ನ ಮಗಳ ಹೆಸರು ಹಿಂಗೆ ಬದ, ನನ್ನ ಮಗನ ಹೆಸರು ಹಿಂಗೆ ಬದ, ಆ ಹೆಸರು ಕೊಟ್ಬಿಟ್ಟು ಪ್ರೇಯರ್ ಮಾಡಿ ಬದ, ಪ್ರೇಯರ್ ಮಾಡಿ. ದೇವರು ವಾಗ್ದಾನ ತಿಳಿಸದ ಪ್ರಿಯರೇ, ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತು ಪ್ರಭುವೇ ನಮಗೋಸ್ಕರ ಭಿನ್ನವಿಸ್ತಾ ಇದ್ದಾರೆ. ಅದರರ್ಥ ನಾನು ಅಂದ್ಕೊಳ್ತೀನಿ, ನಮ್ಮೆಲ್ಲರಿಗಿಂತ ಅವ್ರ ಪ್ರಾರ್ಥನೆನೇ ಬೆಸ್ಟ್. ಹೌದಲ್ವೋ?
ಅದಕ್ಕೆ ಪ್ರಿಯರು ಹೇಳ್ತದೆ, ಇವತ್ತು ನಾವು ಉಳಿದಿರುವಂಥದ್ದು ನಮ್ಮ ಒಳ್ಳೆಯತನದಿಂದಲ್ಲ, ಅವರು ನಮಗಾಗಿ ಪ್ರತಿನಿತ್ಯವೂ ಕೂಡ ತಂದೆಯ ಬಳಿ ಭಿನ್ನವಿಸುವವರಾಗಿದ್ದಾರೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನಾವು ಕೇಳಿದ್ರು ಕೇಳದಿದ್ದರೂ, ನಾವು ಬೇಡಿದ್ರು ಬೇಡಿಕೊಳ್ಳದಿದ್ದರೂ, ನಮಗಾಗಿ ಪ್ರಾಣವನ್ನು ಕೊಟ್ಟಾತನೇ ನಿತ್ಯವೂ ಕೂಡ ನಮಗಾಗಿ ಭಿನ್ನವಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತದೆ, ಅವರು ಸ್ವರ್ಗಾರೋಹಣವಾಗುವಾಗ ದೈವ ವಾಗ್ದಾನ ತಿಳಿಸದೆ ತಂದೆ ಬಲಪಾರ್ಶ್ವದಲ್ಲಿ ಅವರು ಏನು ಮಾಡಿದ್ರು, ಕುಳಿತುಕೊಂಡು ಆಸೀನರಾದರು. ಬಟ್ ದೈವ ವಾಕ್ಯದಲ್ಲಿ ನಾವು ನೋಡುವಂತೆ ಪ್ರಿಯರೇ, ನಾವು ಮತ್ತೆ ಅಲ್ಲಿಗೆ ಬರುವಾಗ ಯೋಹಾನ ಶುಭ ಸಂದೇಶಕ್ಕೆ ಮಾರ್ತಳೆ ಹೇಳ್ತಾಳೆ, ಈ ರೀತಿ ನನ್ನ ತಮ್ಮನು ಮರಣವನ್ನು ಅನುಭವಿಸ್ತಾ ಇರಲಿಲ್ಲ, ಆತನ ದೇಹ ಈಗ ಸತ್ತು 4 ದಿನಗಳಾಗಿದೆ, ಅದು ನಾರುತ್ತಿರಬೇಕು ಎಂಬುದಾಗಿ ಆಕೆ ಹೇಳಿದ್ಲು. ಆಗ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನೀನು ವಿಶ್ವಾಸಿಸುವುದಾದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ ಹೇಳಿ ಪರಲೋಕದ ಕಡೆ, ಸ್ವರ್ಗದ ಕಡೆ ಕಣ್ಣೆತ್ತಿ ನೋಡಿ ಹೇಳ್ತಾರೆ, ಅಪ್ಪ ಪಿತನೇ, ನೀವು ನನ್ನ ಪ್ರಾರ್ಥನೆಯನ್ನು ಆಲಿಸುತ್ತಿದ್ದೀರೆಂಬುದಾಗಿ ದೃಢವಾಗಿ ನಂಬಿದ್ದೇನೆ. ಇನ್ ದ ಸೇಮ್ ವೇ ಕ್ರೈಸ್ತ ಮಕ್ಕಳಾದ ನಮಗೆ ಒಂದು ಕಾನ್ಫಿಡೆಂಟ್ ಇರಬೇಕೇನನ್ನೋದಾದರೆ, ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಏನನ್ನು ಪ್ರಾರ್ಥಿಸ್ತೇನೋ ಅದನ್ನು ನಾನು ಆಗಲೇ ಹೊಂದಿದ್ದೇನೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಯಾಕೆ ದೈವ ವಾಗ್ದಾನ ತಿಳಿಸದೆ, ಇಬ್ಬರು ಒಂದೇ ಮನಸ್ಸುಳ್ಳವರಾಗಿ ಒಂದು ವಿಷಯಕ್ಕಾಗಿ ಪ್ರಾರ್ಥಿಸುವುದಾದರೆ ನಾನು ಅದನ್ನು ನೆರವೇರಿಸ್ತೇನೆ ಎಂಬುದಾಗಿ. ಯಾರು ಹೇಳಿರುವಂಥದ್ದು? ಪ್ರಭು ಯೇಸು ಕ್ರಿಸ್ತರು. ಯಾರು? ಇಬ್ಬರು ಒಂದು ವಿಷಯಕ್ಕಾಗಿ ಒಮ್ಮನಸ್ಸುಳ್ಳವರಾಗಿ ಒಂದು ವಿಷಯಕ್ಕಾಗಿ ನಾನದನ್ನು ನೆರವೇರಿಸ್ತೇನೆ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರ ತಿಳಿಸಿದ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುವಾಗ, ದೇವರ ಕೃಪೆಯ ಸಿಂಹಾಸನಕ್ಕೆ ನೀವು ಬರುವಾಗ ಭಿಕ್ಷುಕರಾಗಿ ಬರಬೇಡಿ, ಬಿಲೀವರ್ಸ್ ಆಗಿ ಬನ್ನಿ. ಯಾವ ರೀತಿ ಬರಬೇಕಂತೆ? ನಂಬಿಗಸ್ತರಾಗಿ ಬನ್ನಿ, ಯಾವುದೇ ಕಾರಣಕ್ಕೂ ಭಿಕ್ಷುಕರಾಗಿ ಬರಬೇಡಿ ಎಂಬುದಾಗಿ. ಸುಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ತಂದೆಯೇ ನನ್ನ ಪ್ರಾರ್ಥನೆಯನ್ನು ನೀವು ಆಲಿಸುತ್ತಿದ್ದೀರಿ ಎಂಬುದಾಗಿ ಚೆನ್ನಾಗಿ ಬಲ್ಲವನಾಗಿದೆ. ಇನ್ ದ ಸೇಮ್ ನಿಮ್ಮ ಪ್ರಾರ್ಥನೆಯನ್ನು ದೇವರ ಆಲಿಸ್ತಾರೋ ಆಲಿಸೋದಿಲ್ವೋ? ನಿಮ್ಮ ಪ್ರಾರ್ಥನೆಯನ್ನು ದೇವರ ಆಲಿಸ್ತಾರೋ ಆಲಿಸೋದಿಲ್ವೋ? ದೇವರ ವಾಗ್ದಾನ ತಿಳಿಸದೆ, ನೀತಿವಂತನ ಪ್ರಾರ್ಥನೆಯನ್ನು ಸದುತ್ತರವನ್ನು ಕೊಡೋ ದೇವರು. ನೀವು ನೀತಿವಂತರ ಪಾಪಿಗಳ? ನೀತಿವಂತರ ಪಾಪಿಗಳ? ಹೇಗೆ ನೀತಿವಂತರಾದ್ರಿ? ಪ್ರಭು ಯೇಸು ಕ್ರಿಸ್ತರ ಮೂಲಕವಾಗಿ. ನಾನು ಒಳ್ಳೆ ಕಾರ್ಯ ಮಾಡೋದ್ರಿಂದ ನಾನು ನೀತಿವಂತ ಅಲ್ಲ. ನನಗಾಗಿ ಆತನು ಪ್ರಾಣವನ್ನು ಕೊಟ್ಟು ಮರಣವನ್ನು ಜಯಿಸಿ ಪುನರುತ್ಥಾನ ಹೊಂದಿದರ ಮೂಲಕವಾಗಿ ಅವರನ್ನು ವಿಶ್ವಾಸುವುದರ ನಾನೇನಾಗಿದ್ದೇನೆ? ನೀತಿವಂತನಾಗಿದ್ದೇನೆ. ದೈವ ವಾಗ್ದಾನ ಸ್ಪಷ್ಟವಾಗಿ ತಿಳಿಸದೆ, ನೀತಿವಂತನ ಪ್ರಾರ್ಥನೆಯನ್ನು ದೇವರು ಆಲಿಸುವರೆಂಬುದಾಗಿ. ಹಾಗಾದರೆ ನಾವು ನೀತಿವಂತರ ಅಥವಾ ಪಾಪಿಗಳ? ಹಾಗೆ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರ ಆಲಿಸ್ತಾರ ಆಲಿಸೋದಿಲ್ವೋ? ಬಟ್ ನಮಗೆ ನಂಬಿಕೆ ಇದೆಯಾ? ನಮಗೆ ನಂಬಿಕೆ ಇದೆಯಾ? ಇದೆ ಬ್ರದರ್. ಯಾವ ರೀತಿ ಇದೆ? ಒಂದಲ್ಲ ಒಂದಿನ ದೇವರು ನನ್ನ ಜೀವನದಲ್ಲೂ ಅದ್ಭುತ ಮಾಡ್ತಾರೆ ಬ್ರದರ್. ಏನು ನಂಬಿಕೆ ನಮ್ಮದು? ಒಂದಲ್ಲ ಒಂದಿನ ನನ್ನ ಜೀವನದಲ್ಲೂ ಕೂಡ ಅದ್ಭುತ ಮಾಡ್ತಾರೆ. ಅದು ವಿಶ್ವಾಸನೇ ಅಲ್ಲ. ನನಗೂ ಒಂದು ದಿನ ಬರ್ತದೆ, ಆವತ್ತು ನಾನು ಯಾರಂತ ತೋರಿಸ್ತೇನೆ. ನಿನ್ನ ದಿನ ಬರಲ್ಲ. ನೀನು ಅವರು ವಾಕ್ಯದಂತೆ ಬರದಿದ್ದರೆ ನಿನ್ನ ಜೀವಿತದಲ್ಲಿ ಆ ಒಳ್ಳೆಯ ದಿನವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೈವ ವಾಗ್ದಾನ ಫಸ್ಟ್ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವಾಗ ಫಸ್ಟ್ ನಾವು ನಂಬಬೇಕು ನಮ್ಮ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಅದು ಅಂಗೀಕೃತವಾಗಿದೆ ಎಂಬುದಾಗಿ. ಯಾವ ರೀತಿ ನೀವು ಬ್ಯಾಂಕ್ಗೆ ಹೋದರೆ ಚಲನನ್ನು ಕೊಟ್ಟುಬಿಟ್ಟು ಅದ್ರ ಮೇಲೆ ನೀವು ದುಡ್ಡನ್ನು 500 ರೂಪಾಯಿಂದಿಷ್ಟು 100 ರೂಪಾಯಿಂದಿಷ್ಟು ಎಲ್ಲನ ಬರೆದು ಚಲನ ಒಳಗೆ ಕೊಟ್ಟ ಮೇಲೆ ಅವ್ರೇನು ಮಾಡ್ತಾರೆ? ಮಿಷಿನ್ಗೆ ಹಾಕಿ ದುಡ್ಡು ಲೆಕ್ಕ ಹಾಕಿಬಿಟ್ಟು ಸೀಲ್ ತೆಗೆದುಕೊಂಡು 2 ಚೀಟಿಗೆ ಒತ್ತುಬಿಟ್ಟು ಅರ್ಧ ಏನು ಮಾಡ್ತಾರೆ? ಒಂದು ಕೊಡ್ತಾರೆ. ಆ ಸಮಯ ನೀವೇನು, ನಾನು ದುಡ್ಡು ಕೊಟ್ಟೆ, ಇವ್ರು ನೋಡಪ್ಪ ಏನೋ ಒಂದು ಪೇಪರ್ ಪೀಸ್ ಕೊಟ್ಬಿಟ್ಟವ್ರೆ, ನನ್ನ ದುಡ್ಡು ಇವ್ರು ಹಾಕ್ತಾರೋ ಅಥವಾ ಇವ್ರು ಅಕೌಂಟ್ಗೆ ಹಾಕೋಬಿಟ್ಟರೋ, ನನ್ನದಕ್ಕೆ ಹಾಕ್ತಾರೋ ಬೇರೆ ಯಾವುದಕ್ಕಾರೋ ಹಾಕ್ಬಿಟ್ಟಾರೋ ಅಂತ ಯೋಚನೆ ಮಾಡ್ತೀರಾ? ಇನ್ ದ ಸೇಮ್ ವೇ ನೀವು ಪ್ರಭುವಿನ ನಾಮದಲ್ಲಿ ಬಂದು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ತಂದೆಯೇ ಅಂತ ಹೇಳಿದ ಮೇಲೆ ಆ ಪ್ರಾರ್ಥನೆ ಮುಗೀತು, ಅದು ಅಂಗೀಕೃತ ಆದಂತೆ. ನೀವು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಏನಾದರೂ ಕ್ಯಾಶಿಯರ್ನೇ ನೋಡಿದ್ರೆ ಕ್ಯಾಶಿಯರ್ ಏನು ಹೇಳ್ತಾನೆ? ಹೋಗಮ್ಮ, ಬರುತ್ತೆ ಹೋಗಮ್ಮ ಅಕೌಂಟ್ಗೆ.
ಬಟ್ ನಾವು ನಿಂತ್ಕೊಬಿಟ್ಟು ಇದೇನಪ್ಪ, ನಾನು ದುಡ್ಡು ಕೊಟ್ಟೆ, ಇವ್ರು ನೋಡಿದ್ರು ಒಂದು ಸ್ಲಿಪ್ ಕೊಟ್ಟವ್ರೆ, ಇವನು ನನ್ನ ಅಕೌಂಟ್ಗೆ ಹಾಕ್ತಾನೋ, ಅವನ ಅಕೌಂಟ್ಗೆ ಹಾಕುತ್ತಾನೋ, ಅವ್ನು ನನ್ನ ಅಕೌಂಟ್ಗೆ ಹಾಕ್ದೆ ಬೇರೆ ಯಾವ್ದಾದ್ರು ಅಕೌಂಟ್ಗೆ ಹಾಕೋರು ಯಾರು, ಅದನ್ನು ಯೋಚನೆ ಮಾಡೋರು ಯಾರು ಅಂದರೆ ಚಂಚಲ ಚಿತ್ತ ಮನಸ್ಸಿನವರು. ಯಾರು? ಚಂಚಲ ಚಿತ್ತನ ಮನಸ್ಸಿನವರು. ಇನ್ ದ ಸೇಮ್ ವೇ ದೇವರ ವಾಕ್ಯವನ್ನು ನಂಬುತ್ತಾ ಪ್ರತಿದಿನ ಯೇಸುವಿನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ, ನನ್ನ ಗುಣಪಡಿಸೋದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳ್ತಾ ಇವತ್ತು ಹೋಗ್ತಿದ್ದೀನಿ ರಿಪೋರ್ಟು, ಅಪ್ಪ ನಾರ್ಮಲ್ ಬಂದ್ಬಿಡ್ಲಿ. ಅಕಸ್ಮಾತ್ ನಾರ್ಮಲ್ ಬರಲಿಲ್ಲ, ಆ ಕಡೆಯಿಂದ ಹೆಂಗೆ ಬರ್ತೀರಾ? ಈ ಕಡೆಯಿಂದ ಕಿಲಕಿಲ ಅಂತ ಹೋಗ್ತೀರಾ, ಆ ಕಡೆಯಿಂದ ಗಳಗಳಗಳ ಅಂತ ಬರ್ತೀರ ಅಷ್ಟೆ. ಈ ಕಡೆಯಿಂದ ಹೇಳುವಾಗ ಹೋಗಿರ್ತೀರಿ ಅಂತ, ಬ್ರದರ್ ನಾನು ಟೆಸ್ಟಿಂಗ್ ಹೋಯ್ತಿದ್ದು, ನಾನು ಏನಿಲ್ಲ ಬ್ರದರ್, ಇವತ್ತು ಎಲ್ಲ ಫಸ್ಟ್ಲ ಏಸಪ್ಪ ನನ್ನೆಲ್ಲ ಗುಣ ಮಾಡಿಬಿಟ್ಟವ್ರೆ ಬ್ರದರ್. ಹಿಂಗೆ ಅನ್ಕೊಂಡು ಒಂದು ವ್ಯಕ್ತಿ ಒಳಗೋದ, ಅಲ್ಲಿ ರಿಪೋರ್ಟ್ ಇನ್ನೂ ಚೇಂಜ್ ಆಗಿಲ್ಲ, ಹಂಗೆ ಇತ್ತು. ಆ ಕಡೆಯಿಂದ ಬರ್ಬೇಕಾದ್ರೆ ಹೆಂಗೆ ಬರ್ತಾನೆ? ಹಂಗೆ ಬರ್ತಾನ, ಗಳಗಳ 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 ಅಂತಂದರೆ ಹಿಂಗೆ ಅಳ್ತಾ. ಸದ್ ಕೇಳ್ತದೆ ಪ್ರಿಯರೇ, ಒಮ್ಮೆ ನಾನು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿದ ಮೇಲೆ ಅದು ಮುಗೀತು, ಅದು ಅಪ್ರೂವ್ಡ್ ಆದ ರೀತಿ. ಅದನ್ನು ನಾನು ನನ್ನ ಜೀವನದಲ್ಲಿ ನಾನು ನನ್ನ ಮನಸ್ಸನ್ನು ಅದರ ಪ್ರಕಾರ ನವೀಕರಿಸಿಕೊಂಡು ಮುನ್ನಡಿಬೇಕಷ್ಟೇ. ಆ ಪ್ರಾರ್ಥನೆ ಆಗಲೇ ನೆರವೇರಿಬಿಟ್ಟಿದೆ. ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಹೇಳುವಂಥದ್ದು, ಪಿತನೇ ನೀವು ನನ್ನ ಪ್ರಾರ್ಥನೆಯನ್ನು ಆಲಿಸುತ್ತಿದ್ದೀರೆಂಬುದಾಗಿ ಚೆನ್ನಾಗಿ ಬಲ್ಲೆ. ನೀವು ಬಲ್ಲಿರಾ? ನೀವು ಬಂದರೆ ನೀವ್ಯಾಕೆ ಹಿಂಗೆ ಬೆಂಡಾಗಿದ್ದೀರಾ? ನಿಮ್ಮ ಪ್ರಾರ್ಥನೆಯನ್ನು ದೇವರ ಆಲಿಸೋರಾಗಿದ್ದರೆ ನೀವು ಹಸನ್ಮುಖಿಗಳಾಗಿರ್ತಿರೋ ಹೊರತು ನೀವು ಯಾವುದೇ ಕಾರಣಕ್ಕೂ ಚಿಂತಾಕ್ರಾಂತರಾಗಿರೋದಿಲ್ಲ. ನೆಕ್ಸ್ಟ್ ಯೇಸು ಸ್ವಾಮಿ ಏನಂತ ಹೇಳ್ತಾರೆ? ನನ್ನ ಪ್ರಾರ್ಥನೆ ನೀವು ಯಾವಾಗಲೂ ಕಿವಿಗೊಡುತ್ತೀರಿ. ಹೇಳಿ ಎಲ್ಲರೂ, ಯಾವಾಗಲೂ ಯಾವಾಗಲೂ ಯಾವಾಗಲೂ. ಬೆಳಗಿನ 3 ಗಂಟೆಗಲ್ಲ, ಬೆಳಗಿನ 3 ಗಂಟೆಗಲ್ಲ. ಹೇಳಿ ಜೊತೆ, ಬೆಳಗಿನ 3 ಗಂಟೆಗಲ್ಲ, 3 ಗಂಟೆಗಲ್ಲ. ಬೆಳಗಿನ 5 ಗಂಟೆಗಲ್ಲ, ಬೆಳಗಿನ 5. ಯಾವಾಗಲೂ 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 ಯಾವಾಗಲೂ. ಅದರದ್ದು ತುಂಬ ಜನರ ನಂಬಿಕೆ ಏನಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಪ್ರೇಯರ್ ಮಾಡಬೇಕು, ಹೊರಗೆ ಬೇಗ ನೆರವೇರ್ತದೆ. ಅದೇ 5 ಗಂಟೆಗಿಂತ 3 ಗಂಟೆಗೆ ಎದ್ದು ಮಾಡಬೇಕು, ಯಾಕಂದರೆ ಆಗ ಟ್ರಾಫಿಕ್ ಫ್ರೀ ಇರ್ತದೆ, ಬೇರೆಯವರೆಲ್ಲ ಮಲಗಿರ್ತಾರೆ. ನೀವು 3 ಗಂಟೆಗೆ ಎದ್ದು ಪ್ರೇಯರ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಹೋಗ್ಬಿಡ್ತದೆ, ಯಾವುದೂ ಟ್ರಾಫಿಕ್ ಜಾಮ್ ಆಗಲ್ಲ. ಯಾಕಂದ್ರೆ ದೇವರು ಎಲ್ಲರನ್ನೂ ನೋಡಬೇಕು, ಎಲ್ಲರೂ ಪ್ರೇಯರ್ ಮಾಡ್ತಿರ್ತಾರೆ. ನೀವು ಹಗಲಲ್ಲಿ ಪ್ರೇಯರ್ ಮಾಡಿದ್ರೆ ದೇವರು ಯಾವ ಪ್ರೇಯರ್ ತಗೊಳ್ಳೋದು ಯಾವ ಪ್ರೇಯರ್ ಬಿಡೋದು ಕನ್ಫ್ಯೂಸ್ ಆಗೋಗ್ತದೆ, ಟ್ರಾಫಿಕ್ಕು ತುಂಬ ಇರ್ತದೆ. ಅದಕ್ಕೆ ಬೆಳಗ್ಗೆ 3 ಗಂಟೆಗೆ ಎದ್ದು ಪ್ರೇಯರ್ ಮಾಡಿ, ಟ್ರಾಫಿಕ್ ಖಾಲಿ ಇರ್ತದೆ, ನಿಮ್ಮ ಪ್ರಾರ್ಥನೆ ಡೈರೆಕ್ಟಾಗಿ ನೇರವಾಗಿ ಬೇಗ ರೀಚ್ ಆಗೋಗ್ತದೆ. ಓಕೆ, ಇಂಡಿಯಾದವರು ಮಲಗಿರ್ತಾರೆ, ಫಾರಿನವರು ಪ್ರೇಯರ್ ಮಾಡಲ್ವಾ? ಮಾಡ್ತಾರೋ ಮಾಡಲ್ವೋ? ಅದಕ್ಕೆ ಪ್ರಾರ್ಥನೆ ಎನ್ನುವಂಥದ್ದು ಯಾವಾಗಲೂ. ಹೇಳಿ ಎಲ್ಲರೂ, ಯಾವಾಗಲೂ ಯಾವಾಗಲೂ ಯಾವಾಗಲೂ. ತುಂಬ ಜನ ಕೇಳಿದ್ರೆ, ಬ್ರದರ್ ಯಾವಾಗ ಪ್ರೇಯರ್ ಮಾಡ್ಬೇಕು ಬ್ರದರ್? ಬೆಳಗ್ಗೆ ಮಾಡಿದ್ರೆ ಸಾಕ ಬ್ರದರ್, ಸಂಜೆ ಸಾಕ ಮಾಡಿದ್ರೆ ಬರ? ತಂದೆ ಪ್ರಾರ್ಥನೆನ ಯಾವಾಗ ಕೇಳ್ತಾರೆ? ಬೆಳಗ್ಗೆ ಕೇಳ್ತಾರೆ, ಸಂಜೆ ಕೇಳ್ತಾರ? ಹಂಗಾರೆ ಪ್ರಾರ್ಥನೆನ ಯಾವಾಗ ಮಾಡಬೇಕು? ಸಮಯ ಸಿಕ್ಕಲ್ಲ, ಅದು ಇನ್ನೂ ವೆರಿ ಡೇಂಜರ್. ಅದು ಸಮಯ ಸಿಕ್ಕಲ್ಲ, ಸಮಯ ನಾವು ಮಾಡ್ಕೋಬೇಕು. ಸಮಯ ಸಿಕ್ಕುತ್ತೆ ಅಂತ ನಾವು ಕಾಯ್ಕೊಂಡಿದ್ರೆ ಇನ್ನೊಂದು ದಿನ ನಾವೇ ಸಿಕ್ಕದಂಗೆ ಆಗೋಗ್ತೀವಿ. ಬಟ್ ಸಮಯ ಏನೇನು ಮಾಡಬೇಕು? ಮಾಡ್ಕೋಬೇಕು. ಉದಾಹರಣೆಗೆ, ನಿಮ್ಮ ಒಂದು ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ನೀವು ತುಂಬ ಹೊಲದಲ್ಲಿ ಏನೋ ಬೀಜವನ್ನು ಬಿತ್ತನೆ ಮಾಡಬೇಕಾಗಿತ್ತು, ಮಳೆ ಬಂದುಬಿಡ್ತು, ಹಾಗಾಗಿ 4 ಗಂಟೆಗೆ ಮುಗಿಯುವಂಥ ಕೆಲಸ 6 ಗಂಟೆಗೆ ಮುಗೀತು. ನೀವು 8 ಗಂಟೆಗೆ ಒಂದು ರಿಸೆಪ್ಷನ್ಗೆ ಹೋಗಬೇಕಾಗಿತ್ತು, ಬೇಗ ಬಂದು ಏನು ಮಾಡ್ತೀರಾ? ರೆಡಿಯಾಗಿ ರಿಸೆಪ್ಷನ್ನಿಗೆ ಹೋಗುವಾಗ ಮೇಕಪ್ಗೆ ಟೈಮ್ ಕೊಡ್ತಿರೋ, ಮಾಡ್ಕೋತಿರೋ, ಮಾಡ್ಕೊಳ್ಳೋದಿಲ್ವೋ? ಏನಾದರೂ ಆಗಲಿ ಬ್ರದರ್, ಅದಕ್ಕೆ ಟೈಮ್ ಮಾಡ್ಕೊಳ್ಳೇಬೇಕು. ಕಾಡೇಗೆ ಇನ್ನೇನು ಅವನು ಒಯ್ತೀನಿ ಅಂದರೂ ಬಿಡಲ್ಲ. ಸದರರ್ಥ ಏನಂದರೆ, ಎಲ್ಲಕ್ಕೂ ನಾವು ಸಮಯವನ್ನು ಮಾಡಿಕೊಳ್ತೇವೆ, ಹೌದಾ? ಊಟಕ್ಕೆ ಸಮಯ ಮಾಡಿಕೊಳ್ತೇವೆ, ಮಲ್ಕೊಳ್ಳೋಕ್ಕೆ ಸಮಯವನ್ನು ಮಾಡ್ತೇವೆ, ಓಡಾಡೋಕ್ಕೆ ಸಮಯವನ್ನು ಮಾಡ್ಕೊಳ್ತೇವೆ. ಅದೇ ರೀತಿ ಪ್ರಾರ್ಥನೆಗೂ ಕೂಡ ಸಮಯವನ್ನು ಮಾಡಿಕೊಳ್ಬೇಕು. ಸಮಯ ಸಿಕ್ಕಲ್ಲ. ಓಕೆ, ಯಾವಾಗಲೂ ಅಂದರೆ ಪ್ರಾರ್ಥನೆಯನ್ನು ಆಲಿಸಲಿಕ್ಕೆ ದೇವರು ಯಾವಾಗಲೂ ಶಕ್ತರು. ಅದೇ ರೀತಿ ಪ್ರಾರ್ಥನೆಯನ್ನು ಯಾವಾಗ ಮಾಡಬೇಕಂತೆ? ಹಾಗಾದರೆ ಎನಿ ಟೈಮ್. ಯಾಕೆಂದರೆ ದೈವ ವಾಗ್ದಾನ ತಿಳಿಸದೆ, ತಂದೆಯು ಸತತವೂ
ಕಾರ್ಯನಿರತರು. ಅವರಿಗೆ ಬೆಳಗ್ಗೆ ಸಮಯ ರಾತ್ರಿ ಎನ್ನುವಂಥದ್ದು ಇಲ್ಲ. ಅವರು ನಿತ್ಯವೂ ನಿರಂತರವೂ ಸತತವೂ ಕಾರ್ಯನಿರತರು. ಪ್ರೈಸ್ ಗಾಡ್. ನೆಕ್ಸ್ಟ್, ತಂದೆ ಯಾವಾಗಲೂ ಕಿವಿಗೊಡುತ್ತೀರಿ ಎಂಬುದನ್ನು ನನಗೆ ಚೆನ್ನಾಗಿ ತಿಳಿದಿದೆ. ಓಕೆ, ನಮಗೆ ತಿಳಿದಿರಬೇಕು ಏನಂತ? ನನಗಾಗಿ ಪ್ರಭು ತಂದೆಯ ಬಳಿ ಕುಳಿತಿದ್ದಾರೆ, ಹಾಗಾಗಿ ನನ್ನ ಪ್ರಾರ್ಥನೆಯನ್ನು ಅವರು ಅಂಗೀಕರಿಸುವವರಾಗಿದ್ದಾರೆ. ನೆಕ್ಸ್ಟ್, ಆದರೆ ನನ್ನನ್ನು ಕಳುಹಿಸಿದಾತ ನೀವೇ ಎಂದು ಸುತ್ತಲೂ ನೆರೆದಿರುವವರು ನಂಬುವಂತೆ ನಾನು ಹೀಗೆ ಹೇಳಿದೆನು ಎಂದು. ಯಾರಿಗೆ ಹೇಳಿದ್ರು? ಈಗ ಸುತ್ತಲೂ ಜನರಿಗೆ ನೀವು ನನ್ನನ್ನು ಕಳಿಸಿದ್ರಿ ಎಂಬುದಾಗಿ ಅವರು ನಂಬಬೇಕೆಂಬುದಾಗಿ ಇದನ್ನು ಮಾಡಿದೆ. ನೆಕ್ಸ್ಟ್, ಅನಂತರ ಗಟ್ಟಿಯಾದ ಧ್ವನಿಯಿಂದ. ಅನಂತರ ಏನು ಮಾಡಿದ್ರು? ಗಟ್ಟಿಯಾದ ಧ್ವನಿಯಿಂದ. ಏನು ಗಟ್ಟಿಯಾದ ಧ್ವನಿ ಅಂದ್ರೆ? ಗಟ್ಟಿಯಾದ ಧ್ವನಿ ಅಂದ್ರೇನು? ಗಟ್ಟಿಯಾದ ಧ್ವನಿ ಅಂದರೆ ಜೋರಾಗಿ. ಯಾಕೆ ಜೋರಾಗಿ ಹೇಳಿದ್ರು? ಯಾಕೆ ಸತ್ತೋಗಿದ್ದ ಅಲ್ಲ. ಹಾಗಾಗಿ ದೆವ್ವ ಹಿಡ್ದವ್ರಿಗೆ ನೋಡ್ಬೋದು, ಯೇಸು ನಾಮದಲ್ಲಿ ಹೋಗು ಅಂದರೆ ಹೋಗಲ್ಲ. ಅದು ಹೋಗಲ್ವೋ? ಹೋಗುತ್ತೆ ಬೆದರು. ತುಂಬ ಜನಕ್ಕೆ ಆಸೆ, ಒಂದು ಕಾರ್ಯ ಏನಂದರೆ ಜೋರಾಗಿ ಹೇಳಬೇಕು, ಅದಕ್ಕೆ ಗಟ್ಟಿಯಾಗಿ ಹೇಳಬೇಕು, ಕಿರಿಚಿ ಹೇಳಬೇಕು, ಆಡ್ಕೊಂಡು ಹೇಳಬೇಕು. ಬಟ್ ಹೊಸಬ ಏನಾದರೂ ನೋಡಿದ್ರೆ ಏನಂತಾನೆ? ಹಿಡ್ದಿರೋದು ಯಾರಿಗೆ ಅಂತ ಅವನು ಕನ್ಫ್ಯೂಸ್ ಆಗೋಯ್ತಾನೆ ಅಷ್ಟೆ. ಗಟ್ಟಿಯಾಗಿ ಅಂದರೆ ದ ಲೌಡ್ ವಾಯ್ಸ್ ಅಂದರೆ ಪ್ರಿಯರೇ, ಬರೀ ಕೇವಲ ಸ್ವರವು ಹೆಚ್ಚಾಗುವಂಥದ್ದು ಮಾತ್ರವಲ್ಲ, ಬದಲಾಗಿ ದ ಕಾನ್ಫಿಡೆಂಟ್ ವರ್ಡ್. ಅದು ಸ್ಥಿರವಾಗಿ ನಿಖರವಾಗಿ ಅವ್ರು ನುಡಿಯಲ್ಪಟ್ಟರು. ಅವ್ರು ನುಡಿಯುವಾಗ ಯಾವುದೇ ಕಾರಣಕ್ಕೂ ಕೂಡ ಅನುಮಾನಗಳು ಇರಲಿಲ್ಲ. ನಾನು ನುಡಿದ್ರೆ ಅವನು ಜೀವಕ್ಕೆ ಬರ್ತಾನೋ ಬರೋದಿಲ್ಲ ಎಂಬುದಾಗಿರಲಿಲ್ಲ. ದ ಲೌಡ್ ವಾಯ್ಸ್ ಎಂಬುದಾಗಿ ಹೇಳುವಾಗ ಪ್ರಿಯರೇ, ಬರೀ ಅದನ್ನು ಅರ್ಧ ಭಾಗ ಜೋರಾಗಿ ಕಿರಿಚಿದ್ರೆ ಎಂಬುದಾಗಿ ನಾನು ಜೋರಾಗಿ ಪ್ರಾರ್ಥನೆ ಮಾಡೋದಲ್ಲ. ಅದರರ್ಥ ನಿಮ್ಮ ಪ್ರಾರ್ಥನೆ ಅದು ನಿಖರವಾಗಿರಬೇಕು. ಪ್ರೈಸ್ ಅಲ್ಲ. ಸದಕ್ಕೆಲ್ಲ ನಾವು ನೋಡ್ತೇವೆ, ಗಟ್ಟಿಯಾದ ಧ್ವನಿಯಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದರು. ಏನಂತ ಹೇಳಿದ್ರು? ಲಾಜರನೇ ಹೊರಗೆ ಬಾ. ಯಾಕೆ ಸ್ವಾಮಿ ಲಾಜರನೇ ಅಂತ ಕೂಗಿದ್ರು? ಅಕಸ್ಮಾತ್ ಏನಾದರೂ ಯೇಸು ಸ್ವಾಮಿಯಲ್ಲಿ ನಿಂತ್ಕೊಂಡು ಲಾಜರ ಅಂತಂದೆ ಜೀವಕ್ಕೆ ಬಾ ಅಂತ ಅಂದುಬಿಟ್ಟಿದ್ರೆ ಊತಿದವರೆಲ್ಲ ಬಂದ್ಬಿಡ್ತಿದ್ರು. ಅವನೊಬ್ಬ ಮಾತ್ರ ಅಲ್ಲ. ಯಾಕೆ ಯೇಸು ಸ್ವಾಮಿ ಲಾಜರನೇ ಅಂತ ಹೇಳಿದ್ರು ಅಂದರೆ, ಯೇಸು ಸ್ವಾಮಿ ಏನಾದರೂ ಲಾಜರನೇ ಅಂತ ಹೇಳಿದೆ ಜೀವಕ್ಕೆ ಬಾ ಅಂತ ನುಡಿದಿದ್ರೆ ಯಾರೆಲ್ಲ ಸಮಾಧಿ ಮಾಡಲ್ಪಟ್ಟಿದ್ರು ಸಮಾಧಿಯಲ್ಲಿದ್ದವರೆಲ್ಲ ಜೀವಕ್ಕೆ ಬರ್ತಿದ್ರು. ದಟ್ಸ್ವೇದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಲಾಜರನ್ನೇ ಮಾತ್ರ ಕೂಗಿ ಹೇಳ್ತಾರೆ, ಲಾಜರನೇ ಹೊರಗೆ ಬಾ. ತಕ್ಷಣ ಏನು ಮಾಡಿದ? ದೈವ ವಾಗ್ದಾನ ತಿಳಿಸದ ಪ್ರಿಯರೇ, ಲಾಜರನು ಹೊರಗೆ ಬರ್ತಾನೆ ಬರೋದಿಲ್ವೋ? ಯಾವ ರೀತಿ ಹೊರ ಬರ್ತಾನೆ ಅನ್ನೋದು ಮುಖ್ಯ. ಸತ್ತಿದ್ದವನು ಕೂಡಲೇ ಹೊರಗೆ ಬಂದನು. ಸತ್ತಿದ್ದವನೇನು ಮಾಡ್ದ? ಕೂಡಲೇ ಹೊರಗೆ ಬಂದನು. ಅದರ ಅರ್ಥ ಬಟ್ಟೆಗಳು ಸುತ್ತಿ ಮಲಗಿಸಿದವನು ಪಟ್ ಅಂತ ಎದ್ದು ಈಚೆ ಬರಕ್ಕೆ ಶುರು ಮಾಡ್ದ. ನೆಕ್ಸ್ಟ್, ಅವನ ಕೈ ಕಾಲುಗಳು ಶವವಸ್ತ್ರದಿಂದ ಸುತ್ತಿದ್ದವು. ಹಾಗಾದ್ರೆ ಅವನು ಜೀವಕ್ಕೆ ಬಂದಾಗ ಇನ್ನೂ ಶವವಸ್ತ್ರಗಳಿಂದ ಸುತ್ತಿದೆಯೋ ಸುತ್ತಿಲ್ವೋ? ಯಾವ ರೀತಿ ಶವವಸ್ತ್ರಗಳಿಂದ ತುಂಬಿದೆ ಸುತ್ತಿದ್ದಾರೆ ಅಂದರೆ ಪ್ರಿಯರೇ, ಅವರ ಇಡೀ ದೇಹ ಕೆಳಗಡೆಯಿಂದ ಮೇಲ್ಗಡೆವರೆಗೆ ಒಂದು ವೈಟ್ ಬಟ್ಟೆಗಳಲ್ಲಿ, ಇಸ್ರೇಲಲ್ಲಿ ನೀವು ನೋಡುವಾಗ ಪೂರ್ತಿ ಎರಡೂ ಶರೀರವನ್ನು ಕಾಲು ಕೈಯನ್ನು ಹಿಂಗೆ ಒಟ್ಟಿಗೆ ಸೇರಿಸಿ ಕಾಲಿನಿಂದ ತಲೆಯವರೆಗೂ ಕೂಡ ಒಂದು ಬಟ್ಟೆಗಳನ್ನು ಸುತ್ತು ಬಿಡ್ತಾ ಇದ್ರು. ದೈವ ವಾಗ್ದಾನ ತಿಳಿಸದೆ ನಾವು ನೋಡುವಾಗ ಆತನು ಜೀವಕ್ಕೆ ಬರಲಿಲ್ವೋ? ಜೀವಕ್ಕೆ ಬಂದ. ನೆಕ್ಸ್ಟ್ ಅಲ್ಲಿ ಹೇಳ್ತದೆ, ಮುಖವು ಬಟ್ಟೆಯಿಂದ ಮುಚ್ಚಿತ್ತು. ಮುಖ, ಕೈ ಕಾಲು ಮತ್ತು ಮುಖವು ಕೂಡ ಏನಾಗಿತ್ತು? ಬಟ್ಟೆಗಳಿಂದ ಮುಚ್ಚಿತ್ತು. ನೆಕ್ಸ್ಟ್, ಆಗ ಯೇಸು ಕಟ್ಟುಗಳನ್ನು ಬಿಚ್ಚಿ ಅವನನ್ನು ಹೋಗಲು ಬಿಡಿ ಎಂದು ಅಲ್ಲಿದ್ದವರಿಗೆ ಹೇಳಿದರು. ಕಟ್ಟುಗಳೇನು ಮಾಡಿದ್ರು? ಅಂದರೆ ಕೈಗಳನ್ನ ಕಾಲುಗಳನ್ನೇನು ಮಾಡಿದ್ರು? ಕಟ್ಟಲ್ಪಟ್ಟಿದ್ರು. ಈಗ ಅವನು ಕೈಯಲ್ಲಿ ಬಿಟ್ಟಿಲ್ಲ, ಹಾಗಾಗಿ ತಾನೇ ಯಾವುದೇ ಕಾರಣಕ್ಕೂ ಬಿಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ಜನರಿಗೆ ಹೇಳಿದರೆ ಏನಂತ? ಅವನ ಕಟ್ಟುಗಳನ್ನು ಬಿಚ್ಚಿ ಅವನು ಹೊರಗೆ ಹೋಗಲಿ ಎಂದು ಹೇಳಿದ್ರು. ಈಗ ಪ್ರಶ್ನೆ, ಲಾಜರನು ಜೀವಕ್ಕೆ ಬಂದನೋ ಬರಲಿಲ್ವೋ? ಎಷ್ಟು ದಿನದ ನಂತರ? 4 ದಿನದ ನಂತರ ಅವನು ಜೀವಕ್ಕೆ ಬರಬೇಕಾದ್ರೆ ಆ 4 ದಿನದಲ್ಲಿ ಅವನ ದೇಹದ ಸ್ಥಿತಿ ಏನಾಗಿದೆ? ಅಂಗಾಂಗಗಳು ಸತ್ತು ಹೋಗಿದೆ, ಹೌದಲ್ವೋ? ಹಾಗಾದ್ರೆ ಅವನ ಅಂಗಾಂಗಗಳು ಜೀವಕ್ಕೆ ಬಂದವಾ?
ಬಂದು ಹಾಗಾದ್ರೆ ಅಂಗಾಂಗಗಳು 4 ದಿನದಲ್ಲಿ ಬರೀ ಜೀವಕ್ಕೆ ಬರೋದು ಮಾತ್ರವಲ್ಲ, ದೇಹದ ಕೆಲವು ಭಾಗಗಳು ಕೊಳೆಯಲಿಕ್ಕೆ ಪ್ರಾರಂಭಿಸಿದ್ವು. ಹಾಗಾದರೆ ಲಾಜರನ್ನು ಜೀವಕ್ಕೆ ಬರಬೇಕಾದ್ರೆ ಕೊಳೆತ ಸ್ಥಿತಿಯಲ್ಲೇ ಬಂದನೋ ಅಥವಾ ಪರಿಪೂರ್ಣ ಆರೋಗ್ಯದೊಂದಿಗೆ ಬಂದನೋ? ಲಾಜರನೇ ಜೀವಕ್ಕೆ ಬಾ ಎಂಬುದಾಗಿ ನುಡಿಯುವಾಗ ಮಾರ್ತಳು ಹೇಳ್ತಾಳೆ ಏನಂತ, ಈಗ ಆಲ್ರೆಡಿ 4 ದಿನಗಳಾಗೋಗಿದೆ, ಅವನ ದೇಹ ಕೊಳೆಯಲಿಕ್ಕೆ ಪ್ರಾರಂಭಿಸಿದೆ, ದೇಹ ನಾರಲಿಕ್ಕೆ ಪ್ರಾರಂಭಿಸಿದೆ ಎಂಬುದಾಗಿ. ಹೌದಲ್ಲೋ? ಬಟ್ ಲಾಜರನೇ ಹೊರಗೆ ಬಾ ಅಂತ ಹೇಳಬೇಕಾದ್ರೆ ಲಾಜರನು ಹೊರಗೆ ಬರುವಾಗ ನಾರುವ ಸ್ಥಿತಿಯಲ್ಲೇ ಬಂದನ, ಕೊಳೆತ ಸ್ಥಿತಿಯಲ್ಲೇ ಬಂದನ, ಅಥವಾ ಪರಿಪೂರ್ಣ ಆರೋಗ್ಯದೊಂದಿಗೆ ಬಂದನ? ಇನ್ ದ ಸೇಮ್ ವೇ ಪ್ರಿಯರೇ, ದೈವ ವಾಗ್ದಾನ ತಿಳಿಸೋದೇನೆನ್ನೋದಾದರೆ, ನೀವು ಯೇಸುವಿನ ಬಳಿ ಯಾವಾಗ ನೀವು ಹೊಂದಾಗಲ್ಪಟ್ಟು ಪ್ರಭುವನ್ನು ಸ್ವಂತ ರಕ್ಷಕರಾಗಿ ದೇವರಾಗಿ ನೀವು ಸ್ವೀಕರಿಸಿಕೊಂಡು ನೀವು ಪ್ರಭುವಿನ ವಾಗ್ದಾನದಂತೆ ಅನುದಿನವೂ ಕೂಡ ನೀವು ಜೀವಿಸುವಾಗ ಏನಂತ, ಯೇಸುವಿನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ಅನ್ನೋದ್ರ ಅರ್ಥ ಏನನ್ನೋದಾದರೆ, ನಿಮ್ಮ ಅಂಗಾಂಗಗಳು ಕ್ರಿಯೆಯನ್ನು ನಿಲ್ಲಿಸಿರಬಹುದು. ಯಾವಾಗ ನಿಲ್ಲಿಸೋದು ಅಂದರೆ ಸತ್ತ ಸ್ಥಿತಿಯಲ್ಲೇ ಕ್ರಿಯೆಗಳನ್ನು ನಿಲ್ಲಿಸಿರಬಹುದು, ಅಥವಾ ಕ್ರಿಯೆಯು ಮಾಡದಂತೆ ಸ್ಥಗಿತವಾಗಿರಬಹುದು. ಉದಾಹರಣೆಗೆ ಆ ಅಂಗಾಂಗಗಳ ಕ್ರಿಯೆಯಲ್ಲಿ ವಿಶೇಷವಾಗಿ ನೀವು ನೋಡೋದಾದರೆ ಕಿಡ್ನಿ ನೋಡಿದ್ದೀರಾ? ನಿಮ್ಮದನ್ನಲ್ಲ, ಅಟ್ಲೀಸ್ಟ್ ಪಿಕ್ಚರ್ ನೋಡಿದ್ದೀರಾ, ನಿಮ್ಮದು ನೀವು ನೋಡೋಕ್ಕಾಗಲ್ಲ. ಹಾಗೆ ನೀವೇನು ಎಲ್ಲಕ್ಕೂ ಅಂತಿದ್ದೀರ. ಕಿಡ್ನಿ ನೋಡಿದ್ದೀರಾ? ಓಕೆ, ನಿಮ್ಮದೆಲ್ಲ ಚಿತ್ರನೇ ನೋಡಿದ್ದೀರಾ ಅಲ್ವಾ? ಓಕೆ, ಆ ಕಿಡ್ನಿ ಏನನ್ನು ಮಾಡ್ತದೆ? ಯಾರು ಡಯಾಲಿಸಿಸ್ ಪೇಷಂಟ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿರ್ತದೆ. ಓಕೆ, ಯಾಕಂದರೆ ಕಿಡ್ನಿ ಏನನ್ನ ಮಾಡ್ತದೆ ಅಂದರೆ ನಿಮ್ಮ ರಕ್ತವನ್ನು ಶುದ್ಧೀಕರಣ ಮಾಡ್ತದೆ. ಎಷ್ಟು ಜನರ ಮನೆಯಲ್ಲಿ ವಾಟರ್ ಫಿಲ್ಟ್ರ್ ಇದೆ? ವಾಟರ್ ಫಿಲ್ಟ್ರು ಇಲ್ಲ, ನೀವು ವಾಟರ್ ಫಿಲ್ಟ್ರ್ ನೀರು ಕುಡಿಯಲ್ಲ, ಅದು 5 ರೂಪಾಯಿ ನೀರು, ಅದು ಫಿಲ್ಟರ್ ಆಗಿರೋ ನೀರೇ. ಓಕೆ, ಆಯಿತು. ಈಗ ಯಾರು ಡೈರೆಕ್ಟ್ ನೀರು ಕುಡಿಯಲ್ಲ ಬಿಡಿ, ನೀವು 100 ರೂಪಾಯಿ ಕೊಡ್ತೀನಿ ಅಂದರೂ ಡೈರೆಕ್ಟ್ ನೀರು ಕುಡಿಯಲ್ಲ ಬೇಕಾದ್ರೆ. ಈಗ ಅದೆಲ್ಲ ಫಿಲ್ಟರ್ ನೀರು. ಆಯಿತು, ನಿಮ್ಮ ಮನೇಲಿಲ್ಲ ಅಂತ ಗೌರ್ಮೆಂಟ್ ಅವರು ಊರಿಗೆ ಹಾಕಿಸ್ಬಿಟ್ಟಿದ್ದಾರೆ. ಅದು ಫಿಲ್ಟ್ರ್ ನೋಡಿದಿರಲ್ಲ, ಅದು ಫಿಲ್ಟ್ರ್ ಏನಿದೆಯೋ ಅದೇ ಒಳಗಡೆನೂ ಇದೆ. ಒಂದಲ್ಲ 2 ಫಿಲ್ಟ್ರ್ ಇದೆ ನಿಮಗೆ. ಎಷ್ಟು? 2 ಫಿಲ್ಟ್ರ್ ಇದೆ, ಒಂದು ರೈಟು ಒಂದು ಲೆಫ್ಟು. ಅದೇನು ಮಾಡ್ತದೆ ಅಂದರೆ ನಿಮ್ಮ ರಕ್ತವನ್ನು ಶುದ್ಧೀಕರಣ ಮಾಡ್ತದೆ. ನೀವು ಹೇಗೆ ಫಿಲ್ಟ್ರಿಗೆ ಕಲುಷಿತ ನೀರನ್ನು ಹಾಕಿದ್ರೆ ಅದು ಕಲುಷಿತವನ್ನು ಬೇರ್ಪಡಿಸಿ ಅದು ಶುದ್ಧೀಕರಣ ಮಾಡಿ ಆ ನೀರನ್ನು ನಿಮಗೆ ಕುಡಿಲಿಕ್ಕೆ ಕೊಡ್ತದೆ, ಅದೇ ರೀತಿ ದೇವರು ಆಲ್ರೆಡಿ ಮೊದಲೇ, ಯಾವಾಗ ಈಗಲ್ಲ, ಯಾವಾಗ ಮೊದಲೇ ಮನುಷ್ಯನನ್ನು ಸೃಷ್ಟಿ ಮಾಡಬೇಕಾದ್ರೆ ಆಲ್ರೆಡಿ ಒಂದು ಫಿಲ್ಟ್ರನ್ನ 2 ಫಿಲ್ಟ್ರನ್ನ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಓಕೆ, ಸುದೈವ ವಾಕ್ಯದಿಂದ ನಾವು ನೋಡೋಣ ಪ್ರಿಯರೇ. ವಿಶೇಷವಾಗಿ ಆ ಕಿಡ್ನಿ ವಿಷಯಕ್ಕೆ ಬರುವಾಗ, ಯಾವಾಗ ಆ ಕಿಡ್ನಿ ನಿಂತು ಹೋಗ್ತದೋ ಆಗ ರಕ್ತ ಶುದ್ಧೀಕರಣ ಆಗೋದಿಲ್ಲ. ಆಗ ದೇಹಕ್ಕೆ ಡಾಕ್ಟರ್ ಹೇಳುವಂಥದ್ದು ಅದು ಊದ್ಕೊಳ್ಳೋಕ್ಕೆ ಪ್ರಾರಂಭಿಸ್ತದೆ. ಯಾರು ಡಯಾಲಿಸಿಸ್ ಪೇಷಂಟ್ ಇದ್ದೀರೋ, ಅದು ನಿಮ್ಮ ಕಿಡ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದೆಯೋ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮೋಟ್ರಿನ ಸ್ವಿಚ್ಚು, ಮೋಟ್ರ್ ನೋಡಿದ್ದೀರಲ್ಲ? ಓಕೆ, 2 ಸ್ವಿಚ್ ಇರ್ತದೆ. ಯಾವುದು? ಒಂದು ಗ್ರೀನು, ಇನ್ನೊಂದು ರೆಡ್ಡು. ರೆಡ್ ಅಮ್ಕಿದ್ರೆ ಏನಾಗುತ್ತೆ? ಆನ್ ಆಗಿದ್ರೆ ಆಫ್ ಆಗ್ತದೆ, ಸುಮ್ಮನೆ ಅಮ್ಕಿದ್ರೆ ಓಕೆ, ಗ್ರೀನ್ ಅಮ್ಕಿದ್ರೆ. ಇನ್ ದ ಸೇಮ್ ವೇ ನಮ್ಮ ಕಿಡ್ನಿಗಳು ಪ್ರಿಯರೇ ಎಂತಹ ಸಾಮರ್ಥ್ಯವನ್ನು ದೇವರದ್ರ ಒಳಗಡೆ ನೆಲೆಗೊಳಿಸಿದಾರಂದರೆ, ಆ ಕೆಟ್ಟು ಹೋದಂತಹ ಕಿಡ್ನಿಯು ಮತ್ತೆ ಅದು ನಿಮ್ಮ ಜೀವನದಲ್ಲಿ ರೀಕ್ರಿಯೇಷನ್ ಆಗಿ ಮತ್ತೆ ಅದು ಕಾರ್ಯವನ್ನು ನೆರವೇರಿಸುವಂಥ ಸಾಮರ್ಥ್ಯವನ್ನು ದೇವರು ಅದರ ಒಳಗೆ ನೆಲೆಸಿದೆ. ಬಟ್ ಎಲ್ಲ ದೇಹದ ಅಂಗಾಂಗಗಳಲ್ಲೂ ಆ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನು ಪೂರೈಸುವಂಥದ್ದು ದೇವರ ವಾಕ್ಯ. ಅದನ್ನು ವಿಶೇಷವಾಗಿ ಕಿಡ್ನಿ ವಿಷಯಕ್ಕೆ ಬರೋದಾದರೆ, ಆ ರಕ್ತದ ಯಾವಾಗ ಕಿಡ್ನಿ ತನ್ನ ಕೆಲಸವನ್ನು ನಿಲ್ಲಿಸಿಬಿಡ್ತದೋ ಆಗ ರಕ್ತ ಶುದ್ಧೀಕರಣ ಆಗೋದಿಲ್ಲ. ಶುದ್ಧೀಕರಣ ಆಗದಿದ್ದಾಗ ಒಂದು ವ್ಯಕ್ತಿಯ ದೇಹದ ಪಾದಗಳು, ಕೈಗಳು, ದೇಹಗಳು ನಿಧಾನಕ್ಕೆ ಊದ್ಕೊಳ್ಳೋಕ್ಕೆ
ಪ್ರಾರಂಭಿಸ್ತದೆ. ಆಗ ಡಾಕ್ಟ್ರು ಅವ್ರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ, ಏನಂದರೆ ಡಯಾಲಿಸಿಸ್ ಮಾಡಿಸ್ಕೊಳ್ಳಿ ಅಂತ. ಏನು ಮಾಡಿಸ್ಕೊಳ್ಳಿ? ಹಾಗೆ ಡಯಾಲಿಸಿಸ್ ಯಾಕಂದರೆ ನಿಮ್ಮ ಒಳಗಿನ ಕಿಡ್ನಿ ರಕ್ತ ಶುದ್ಧೀಕರಣ ಮಾಡ್ತಿಲ್ಲ. ಹಾಗಾಗಿ ಡಯಾಲಿಸಿಸ್ಗೆ ಅಲ್ಲಿ ಹೋಗುವಾಗ ನಿಮಗೆ ಪೈಪನ್ನು ಹಾಕ್ತಾರೆ, 2 ಪೈಪನ್ನು. ಒಂದು ರಕ್ತವನ್ನು ಅದು ತೆಗೆದುಕೊಳ್ತದೆ, ಅದು ಇನ್ನೊಂದು ಶುದ್ಧೀಕರಣ ರಕ್ತವನ್ನು ತುಂಬಿಸುವಾಗ. ಅಂದರೆ ನಿಮ್ಮ ಒಳಗಡೆ ಅದು ರಕ್ತವನ್ನು ಶುದ್ಧೀಕರಣಗೊಳಿಸ್ತದೆ. ಹಾಗಾಗಿ ಈಗ ಡಾಕ್ಟ್ರು ಮಾಡ್ತಿರುವಂಥದ್ದು ಒಳ್ಳೆಯದ ಕೆಟ್ಟದ್ದ? ಡಾಕ್ಟ್ರು ಮಾಡ್ತಿರುವಂಥದ್ದು ಒಳ್ಳೆಯದ ಕೆಟ್ಟದ್ದ? ಆದರೆ ಡಾಕ್ಟ್ರ್ ಹತ್ರ ಹೋಗೋದು ಕೆಟ್ಟದ್ದ ಒಳ್ಳೆಯದ? ಈ ಪ್ರಶ್ನೆ ತುಂಬ ಜನ ವಿಶ್ವಾಸಿಗಳು ಕೇಳಿದ್ರೆ, ಏನು ಬ್ರದರ್, ಡಾಕ್ಟ್ರ್ ಹತ್ರ ನಾನು ಯಾಕೆ ಹೋಗಬೇಕು ಬ್ರದರ್? ನಮಗೆ ಏಸಪ್ಪನೇ ಆರೋಗ್ಯದಾಯಕ. ಬಟ್ ಡಾಕ್ಟ್ರಿ ಹೇಗೆ ಸೃಷ್ಟಿಯಾದರು? ದೇವ. ಔಷಧಿಗಳು ಹೇಗೆ ಸೃಷ್ಟಿಯಾಯಿತು? ಬಟ್ ಹೌದು, ನಾನು ಅದನ್ನು ನಂಬಬೇಕು. ಆದರೆ ನನ್ನ ದೃಢವಾದ ನಂಬಿಕೆ ದೇವರ ವಾಕ್ಯವೇ. ಬಟ್ ಹಾಗಂತ ನನ್ನ ದೇಹಕ್ಕೆ ವೈದ್ಯನ ಅಗತ್ಯ ಇಲ್ಲ ಎಂಬುದಾಗಲ್ಲ. ನೀವೇನಾದರೂ ವೈದ್ಯನ ಅಗತ್ಯ ಇಲ್ಲ ಎಂಬುದಾಗಿ ನೀವು ಹೇಳೋದಾದರೆ ಪ್ರಿಯರೇ, ಅದು ಖಂಡಿತವಾಗಿಯೂ ಕೂಡ ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದೇ. ವೈದ್ಯರು ತಮಗೆ ತಿಳಿದಿರುವಂಥ ಜ್ಞಾನದಲ್ಲಿ ನಿಮಗೆ ಪ್ರಥಮವಾಗಿ ಏನನ್ನು ಚಿಕಿತ್ಸೆಯನ್ನು ಕೊಡಬೇಕು ಅದನ್ನು ಕೊಡ್ತಾರೆ. ಬಟ್ ಆದರೆ ಅವರು ಕೂಡ ನಂಬಿರುವಂಥದ್ದು ನಾವು ನಿಮ್ಮನ್ನು ಗುಣಪಡಿಸ್ತೇನೆ ಅಂತಲ್ಲ. ಓಕೆ, ನಿಮ್ಮ ಊರುಗಳಲ್ಲಿ ಗೌರ್ನಮೆಂಟ್ ಆಸ್ಪತ್ರೆ ಇದೆಯಾ? ಇಲ್ಲ ಅಂದರೆ ಹುಣಸೂರಲ್ಲಿದೆ, ನೀವು ಹೋಗಿ ನೋಡಿ. ಆ ಹುಣಸೂರಲ್ಲಿ ಹೋದರೆ ಒಂದು ಗೇಟ್ ಇದೆ. ಆ ಗೇಟ್ ರೈಟ್ ಲೆಫ್ಟ್ ಒಳಗಡೆ ನೀವು ಹೋಗುವಾಗ ಒಂದು ವೈಟ್ ಮತ್ತು ರೆಡ್ ಕಲರ್ ಮತ್ತು ಕಪ್ಪು ಬಾರ್ಡರ್ ಇರುವಂಥ ಒಂದು ತಗಡನ್ನು ಹಾಕಿರ್ತಾರೆ. ಆ ತಗಡಲ್ಲಿ ಒಂದು ಬರೆದಿರ್ತಾರೆ, ಅಂದರೆ ಅದರಲ್ಲಿ ಒಂದು ಸೂಚನೆ ಕೊಟ್ಟಿರ್ತಾರೆ, ವೈದ್ಯರ ಮೇಲೆ ಏನಾದರೂ ಕೈ ಮಾಡಿದ್ರೆ ನಿಮಗಿಂತಿಂಥ ಕಠಿಣ ಶಿಕ್ಷೆಗಳು ಅಂತ. ನೋಡಿದ್ದೀರಾ? ಹೌದಾ? ಅದ್ರ ಕೆಳಗಡೆ ಬಾಟಮ್ ಒಂದು ನೋಡಿದ್ದೀರಾ? ನೀವು ನೋಡಿರಲ್ಲ. ಅದರ ಕೆಳಗಡೆ ಬಾಟಮಲ್ಲಿ ಇನ್ನೊಂದು ರೆಡ್ ಲೈನಲ್ಲಿ ಬರೆದಿರ್ತಾರೆ, ಏನಂದರೆ ಆರೈಕೆ ಮಾಡುವಂಥದ್ದು ವೈದ್ಯರ ಕೆಲಸ, ಗುಣಪಡಿಸುವುದು ದೇವರ ಕೃಪೆ. ಏನಂತ ಬರೆದಿರ್ತಾರೆ? ಆರೈಕೆ ಮಾಡುವಂಥದ್ದು ವೈದ್ಯರ ಕೆಲಸ, ಗುಣಪಡಿಸುವುದು ದೇವರ ಕೃಪೆ. ಹಾಗೆ ವೈದ್ಯರಿಗೆ ಗೊತ್ತಿಲ್ವೋ? ನಾವು ನಿಮ್ಮನ್ನು ಗುಣಪಡಿಸೋಕ್ಕೆ ಸಾಧ್ಯ ಇಲ್ಲ, ದೇವರೇ ಅದನ್ನು ಸಂಪೂರ್ಣಗೊಳಿಸಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರಿಯರೇ, ನಿಮಗೆ ಮೆಡಿಸನ್ ಅಂದ ತಕ್ಷಣ ನಮ್ಮ ವಿಶ್ವಾಸಿಗಳಿಗೆ ಬರುವ ಆಲೋಚನೆ ಏನಂದರೆ, ಪ್ರಾರ್ಥನೆಗೆ ಬಂದಾಗ ಮೆಡಿಸನನ್ನು ಬಿಟ್ಟುಬಿಡಬೇಕು. ನೋ, 100% ಅದು ಶುದ್ಧ ಸುಳ್ಳು. ಯಾಕಂದರೆ ನೀವು ಯಾವಾಗ ಪ್ರಾರ್ಥನೆಗೆ ಬಂದರೋ ನಿಮಗೆ ಜೀವಂತ ದೇವರು ಗೊತ್ತಾಯಿತು. ನಿಮ್ಮ ದೇಹಕ್ಕೆ ಯಾರು ಈ ಔಷಧಿ ಅಗತ್ಯ ಅಂತ ಬರೆದಿದ್ರೋ ಆ ವ್ಯಕ್ತಿಗೆ ನಿಮ್ಮಲ್ಲಿ ದೇವರಿದ್ದಾರೆ ಎಂಬುದಾಗಿ ಯಾವಾಗ ಗೊತ್ತಾಗುವಂಥದ್ದಂದರೆ, ಯಾರು ಈ ಔಷಧಿ ನಿಮ್ಮ ದೇಹಕ್ಕೆ ಅಗತ್ಯ ಎಂಬುದಾಗಿ ಬರೆದಿದ್ರೋ ಅದೇ ವೈದ್ಯರು ಮುಂದೆ ದಿನ ಹೇಳ್ತಾರೆ, ಇದರ ಅಗತ್ಯ ನಿಮಗೆ ಇಲ್ಲ ಎಂಬುದಾಗಿ. ಬಟ್ ದೇವರ ಮಕ್ಕಳ ಒಂದು ತಪ್ಪಾದ ಆಲೋಚನೆ ಏನನ್ನೋದಾದರೆ, ಪ್ರಾರ್ಥನಾ ಕೂಟಕ್ಕೆ ಬಂದಾಗ ವೈದ್ಯರ ಬಳಿ ಹೋಗೋದನ್ನು ಬಿಟ್ಟುಬಿಡೋದು, ಪ್ರಾರ್ಥನಾ ಕೂಟಕ್ಕೆ ಬಂದಾಗ ಔಷಧಿಗಳನ್ನು ತೆಗೆದುಕೊಳ್ಳೋದು ಬಿಟ್ಟುಬಿಡೋದು. ಬಟ್ ಎಲ್ಲೂ ಕೂಡ ಪವಿತ್ರ ಗ್ರಂಥದಲ್ಲಿ ಬರೆದಿಲ್ಲ, ನೀನು ಔಷಧಿಗಳನ್ನು ತೆಗೆದುಕೊಳ್ಳೋದನ್ನು ನಿಲ್ಲಿಸಿದ್ರೆ ನೀನು ಗುಣ ಆಗ್ತೀಯ ಎಂಬುದಾಗಿ ಎಲ್ಲೂ ಕೂಡ ಬರೆದಿಲ್ಲ. ಬಟ್ ನನಗೆ ಗೊತ್ತಿದೆ, ಒಂದು ಕಡೆ ಮಾತ್ರ ಬರೆದಿದೆ. ಅದೇನೆಂದರೆ, ಜ್ಞಾನೋಕ್ತಿಯಲ್ಲಿ ದೇವರ ವಾಗ್ದಾನ ತಿಳಿಸದೆ, ಶಾಂತ ಗುಣವು ಇಡೀ ದೇಹಕ್ಕೆ ಆರೋಗ್ಯಕರ, ಹೊಟ್ಟೆ ಕಿಚ್ಚು ಎಲುಬಿಗೆ ಕ್ಷಯ ರೋಗ. ಬಟ್ ನಮ್ಮ ಗುಡ್ ನ್ಯೂಸಲ್ಲಿ ಆ ರೀತಿ ಹೇಳ್ತದೆ, ಹೊಟ್ಟೆ ಕಿಚ್ಚು ಎಲುಬಿಗೆ ಕ್ಷಯ ರೋಗ ಅಂತ. ಬಟ್ ERV ಟ್ರಾನ್ಸ್ಲೇಷನ್ ಹೇಳ್ತದೆ, ಹೊಟ್ಟೆ ಕಿಚ್ಚು ದೇಹಕ್ಕೆ ರೋಗವನ್ನು ಬರಮಾಡ್ತದೆ. ಯಾವುದು ದೇಹಕ್ಕೆ ರೋಗವನ್ನು ಬರಮಾಡೋದು? ನಾನು ಯಾಕೆ ಇಲ್ಲಿ ಹೇಳ್ತಿದ್ದೀನಿ, ಇದು ಇಲ್ಲಿ ಯಾರಿಗೂ ಇಲ್ಲ. ಹೊಟ್ಟೆ ಕಿಚ್ಚಂದರೆ ಗೊತ್ತಿಲ್ಲ ಅನ್ಸುತ್ತೆ ಇಲ್ಲಿ ಮೋಸ್ಟ್ಲಿ. ಹೊಟ್ಟೆ ಕಿಚ್ಚಂದರೆ ಗೊತ್ತಾ ನಿಮಗೆ? ಗೊತ್ತಿಲ್ಲ ಅಲ್ಲ. ನಮ್ಮ ಕಡೆಗಿದೆ ಆ ಕಡೆ. ಅದೇನೆಂದರೆ, ಯಾರಾದರೂ ಚೆನ್ನಾಗಿರೋಂಥ ಸೀರೆ ಡ್ರೆಸ್ಸನ್ನು ಮಾಡ್ಕೊ ಬಂದ್ಬಿಟ್ಟ ತಕ್ಷಣ ಅದೇ, ಇನ್ನೇನು ಅಲ್ಲ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಅಂದರೆ ಅದಿನ್ನೇನು ಅಲ್ಲ, ಒಳಗಡೆ ಫೈರು
ಸ್ಟಾರ್ಟ್ ಆಗಿದೆ ಅಂತ. ಆ ಫೈರ್ ಯಾರನ್ನು ಸುಡುತ್ತೆ? ಹೊಟ್ಟೆ ಕಿಚ್ಚು, ಎಲ್ಲಿ ಬೇಗ ಕ್ಷಯರೋಗ ಅಂದೆ. ಎಲ್ಲಿ ಕ್ಷಯರೋಗ ಕೇಳಿದ್ದೀರಾ? ಈಗ ಅದು ಕಡಿಮೆ. ಟಿ ಬಿ ರೋಗ ಅಂದರೆ ಪ್ರಿಯರೇ, ಅದು ಮೂಳೆಗಳನ್ನು ತಿಂದ್ಕೊಬಿಡ್ತದೆ. ನೀವು ಫ್ರೀಯಾಗಿದ್ದರೆ ಬೇಕಾರೆ ಮೈಸೂರಲ್ಲಿ ಸ್ಯಾಂಡರೂಮ್ ಆಸ್ಪತ್ರೆ ಇದೆ, ಹೋಗಿ ನೋಡಿ. ಓಕೆ, ಬರೀ ಸುಮ್ಮನೆ ನೋಡೋಕೆ ಹೋಗಿ ಅಷ್ಟೇ, ಆಯಿತಾ? ಅಲ್ಲಿ ನೀವೇನಾದರೂ ಅವರ ಸ್ಕ್ಯಾನಿಂಗ್ಗಳನ್ನು ನೋಡಿದ್ರೆ ಒಂದು ಸೈಡ್ ರಿಬ್ಗಳಿರಲ್ಲ, ಅವ್ರಿಗೆ ಮೂಳೆಗಳು ತಿಂದೋಗಿರ್ತದೆ. ಅದು ಹೆಂಗೆ ತಿಂದೋಯ್ತು ಅಂತಲೂ ಗೊತ್ತಿರೋದಿಲ್ಲ. ಬಟ್ ರೀಸನ್ ಏನಂದರೆ ಅದಕ್ಕೆ ಕಾರಣ ಹೊಟ್ಟೆ ಕಿಚ್ಚು. ಹಾಗೆ ರೋಗವನ್ನು ಬರೋ ಮಾಡೋದು ಯಾವುದು? ಹಾಗಾದರೆ ನಾನು ಹೊಟ್ಟೆ ಕಿಚ್ಚು ಬಿಡಬೇಕಾ, ಔಷಧಿ ಬಿಡಬೇಕಾ? ಬಟ್ ಕ್ರೈಸ್ತ ಮಕ್ಕಳು ಯಾವುದನ್ನು ಬಿಡ್ತಾರೆ? ಮೆಡಿಸನ್ನ ಬಿಟ್ಬಿಡ್ತೀನಿ. ಏಸುವಿನ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ, ಔಷಧಿನ ನಾನು ಪ್ರೇಯರ್ಗೆ ಬಂದೆ, ಔಷಧಿನ ಅವತ್ತೇ ಎಸ್ಬಿಟ್ಟೆ, ಅಲ್ಲೇ ಎಸ್ಬಿಟ್ಟೆ ಬರ್ತಾರೆ. ಅದನ್ನ ಎಸಿಬೇಡ, ಯಾವುದನ್ನ ಎಸಿಬೇಕು ಮೊದಲು? ಬಟ್ ನಾವು ಯಾವುದನ್ನು ಬಿಡಾಕ್ತೀವಿ? ಹೊಟ್ಟೆ ಕುಚ್ಚು ಬಿಡಲ್ಲ, ಔಷಧಿ ಬೇಕಾದ್ರೆ ಬಿಟ್ಬಿಡ್ತೀವಿ. ಯಾಕೆಂದರೆ ಪುನಃ ಹೋಗಿ ತಗೋಬೋದಲ್ಲ ಅದನ್ನು. ಬಟ್ ದೇವರು ವಾಕ್ಯ ಬಿಡಕ್ಕೆ ಹೇಳಿರೋದು ಯಾವುದನ್ನು? ಹಾಗಾದರೆ ಒಬ್ಬ ವಿಶ್ವಾಸಿ ಔಷಧಿಯನ್ನು ಬಿಡುವಂಥದ್ದು ಅವನ ವಿಶ್ವಾಸ ಅಂತ ತೋರಿಸ್ತದೋ, ಅಥವಾ ಹೊಟ್ಟೆ ಕಿಚ್ಚನ್ನು ಬಿಡುವಂಥದ್ದು ವಿಶ್ವಾಸಿ ಅಂತ ತೋರಿಸ್ತದೋ? ನಿಮಗಿಲ್ಲ. ನಿಮಗೆ ಯಾರಾದರೂ ಹೊಟ್ಟೆ ಕಿಚ್ಚಿರೋರು ಕಂಡ್ರೆ ಹೇಳ್ಕೊಡಿ ಇದನ್ನು ಅಂತ ನಾನು ಹೇಳ್ತಿರೋದು. ನಿಮಗಿಲ್ಲ ಯಾರಿಗೂ ಎಲ್ಲಿ. ಓಕೆ, ಪಾಪ ನಿಮ್ಮಲ್ಲಿ ಏನು ಅಂದರೆ ನಿನ್ನ ಹತ್ರ 2 ಎಳೆ ಇದ್ದೆ, ನಂದು ಒಂದು ತಗೋ, 3 ಹಾಕೋಬೇಕಾರೆ ಅಂತೀರ. ನಿಮ್ಮ ಹತ್ರ ಅವ್ರ ಹತ್ರ 2 ಇದ್ದರೆ ನಿಮ್ಮದು ಒಂದನ್ನು ಬೇಕಾದ್ರೆ ಬಿಚ್ಚಿ ಕೊಟ್ಟು ಬಿಡಿದ್ರೆ, ತಗೋ ಹಾಕೊಂಡು ಚೆನ್ನಾಗಿರು ಅಂತ. ನಿಮಗಲ್ಲ, ನಾನು ಹೇಳಿದ್ನಲ್ಲ, ಆ ಥರದವ್ರು ಏನಾದರೂ ನಿಮಗೆ ಕಂಡ್ರೆ ಇದನ್ನು ಹೇಳ್ಕೊಡಿ. ಔಷಧಿನ ಬಿಡಬೇಡಿ, ಬದಲಾಗಿ ಯಾವುದನ್ನು ಬಿಡಬೇಕಂತೆ? ಮೊದಲು ಹೊಟ್ಟೆ ಕಿಚ್ಚನ್ನು. ಸೊ ಅದಕ್ಕೆ ನಾವು ನೋಡುವಾಗ ಪ್ರಿಯಲ್ಲಿ ದೈವ ವಾಕ್ಯದಲ್ಲಿ ನಾವು ನೋಡುವಂತೆ ಆ ಕಿಡ್ನಿ ವಿಶೇಷವಾಗಿ ನಾನು ವಿಶೇಷವಾಗಿ ಅಂದರೆ ಅದರ ಬಗ್ಗೆ ಧ್ಯಾನಿಸ್ತಾ ಇದ್ವಿ. ಯಾವಾಗದು ತನ್ನ ಕೆಲಸವನ್ನು ನಿಲ್ಲಿಸಿಬಿಡ್ತದೋ ವೈದ್ಯರು ಹೊರಗಿನಿಂದ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸೊ ಬಟ್ ಇನ್ ದ ಸೇಮ್ ನಾವು ನೋಡುವಾಗ ಲಾಜರನು ಯಾವಾಗ ಮರಣ ಹೊಂದಿದ್ನೋ, ಆಫ್ಟರ್ 3 ಮಿನಿಟ್ಸ್ ನಂತರ ಅವನ ಮರಣ ಎಂಬುದಾಗಿ ಕನ್ಸಿಡರ್ ಮಾಡಿ ಅವನನ್ನು ಸಮಾಧಿ ಮಾಡಿದ್ರು. ಸಮಾಧಿ ಮಾಡಿ ಎಷ್ಟು ದಿನಗಳು ಕಳೆದಿದೆ? 4 ದಿನಗಳಿಗೆ ಕಳೆದಿದೆ. 4 ದಿನಗಳು ಕಳೆದೋಗಿದೆ. ಅದರ ಅರ್ಥ ಈಗ ಅವನ ಕ್ರಿಯೆಗಳು ಎಲ್ಲವೂ ಕೂಡ, ಕಿಡ್ನಿಯು, ಹೃದಯವು, ಶ್ವಾಸಕೋಶವು, ಪ್ರತಿಯೊಂದು ಅಂಗಾಂಗಗಳು ಕೂಡ ನಿಂತೋಗಿದೆಯೋ ಇಲ್ವೋ? ಓಕೆ, ನಿಂತೋಗಿರೋದು ಮಾತ್ರ ಅಲ್ಲ, ಅವು ಒಳಗಿನಿಂದಲೇ ಕೊಳಿಲಿಕ್ಕೆ ಪ್ರಾರಂಭವಾಗಿದೆ. ಬಟ್ ಯೇಸು ಸ್ವಾಮಿ ಯಾವಾಗ ನುಡಿದ್ರು, ಲಾಜರನೇ ಹೊರಗೆ ಬಾ ಎಂಬುದಾಗಿ ನುಡಿದ್ರು, ಅವನು ಕಿಡ್ನಿ ನಿಂತೋಗೇ ಬಂದನೋ ಅಥವಾ ಕಿಡ್ನಿ ಮತ್ತೆ ಸ್ಟಾರ್ಟ್ ಆಗಿ ಬಂದನೋ? ಹೃದಯದ ಬಡಿತ ನಿಂತೋಗಿ ಆಗೇ ಬಂದನೋ ಅಥವಾ ಹೃದಯದ ಬಡಿತ ಪ್ರಾರಂಭವಾಗಿ ಬಂದನೋ? ಸೊ ಅದರರ್ಥ ಅವನು ಜೀವದಿಂದ ಎದ್ದು ಬಂದನೋ ಬರಲಿಲ್ವೋ? ಅಂದರೆ ಪೂರ್ಣ ಆರೋಗ್ಯದೊಂದಿಗೆ ಬಂದ. ಹೇಗೆ ಬಂದ? ಇನ್ ದ ಸೇಮ್ ವೇ ಪ್ರಿಯರ, ದೇವರ ವಾಗ್ದಾನ ತಿಳಿಸುವಂಥದ್ದು, ನೀವು ಆಲೋಚನೆಯನ್ನು ಮಾಡಬೇಕಾಗಿರುವಂಥದ್ದು ಹಾಗೆ. ನೀವು ಆಲೋಚನೆಯನ್ನು ಮಾಡೋದು ಹೇಗೆ? ಯೇಸುವಿನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ಎಂಬುದಾಗಿ ನೀವು ಆಲೋಚಿಸಬೇಕಾದ್ರೆ ಪ್ರಿಯರೇ, ನೀವು ನಿಮ್ಮ ರೋಗದ ಬಗ್ಗೆ ನಿಮಗೆ ಗೊತ್ತಿದೆ, ಎಕ್ಸ್ಪೆಷಲಿ ನಿಮ್ಮ ಕಿಡ್ನಿಯನ್ನು ನಿಂತೋಗಿದ್ರೆ ನೀವು ಆಲೋಚನೆ ಮಾಡಬೇಕೇನಂತ, ನನ್ನ ಕಿಡ್ನಿ ಈಗ ಪ್ರಾರಂಭಿಸಿದೆ. ಹೇಗೆ? ಯಾವ ರೀತಿ ನೀವು ಮೋಟ್ರ್ ಬಾಕ್ಸ್ ಹತ್ರ ಹೋಗಿ ಗ್ರೀನ್ ಬಟನನ್ನು ಒತ್ತುವಾಗ ಭೂಮಿಯ ಒಳಗಿರುವಂಥ ನೀರನ್ನು ಪೈಪಿಗೆ ಅದು ಸಪ್ಲೈ ಮಾಡ್ತದೋ, ಇನ್ ದ ಸೇಮ್ ವೇ ಯೇಸುವಿನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ಅಂತ ನೀವು ಹೇಳುವಾಗ ನಿಮ್ಮ ಆಲೋಚನೆ ಹೇಗಿರಬೇಕಂದ್ರೆ, ನನ್ನ ಕಿಡ್ನಿ ಕೆಲಸವನ್ನು ಮಾಡ್ತಿದೆ, ನನ್ನ ದೇಹಕ್ಕೆ ಅದು ಪರಿಶುದ್ಧ ರಕ್ತವನ್ನು ಹರಿಸ್ತಾ ಇದೆ. ನನ್ನ ಮೂಳೆಗಳು ಅದು ಮುರಿದು ಹೋಗಿದರೆ, ಯೇಸುವಿನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ಅಂದರೆ ಅರ್ಥ ನಾನು ಹೇಗೆ ತಿಳ್ಕೊಳ್ಬೇಕಂದ್ರೆ, ಯಾವ ಮೂಳೆಗಳು ಅದು ಮುರಿದು ಹೋಗಲ್ಪಟ್ಟಿದೆಯೋ ಅಥವಾ ಕೀಲುಗಳು ತಪ್ಪಲ್ಪಟ್ಟಿದೆಯೋ ಅದು ಸರಿಯಾಗಿ ಜೋಡಿಸಲ್ಪಟ್ಟಿದೆ. ಯೇಸುವಿನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ಎಂಬುದಾಗಿ ಆಲೋಚಿಸುವಾಗ ನನ್ನ ಹೃದಯದಲ್ಲಿ ಯಾವ ಹೋಲ್ ಬಿದ್ದಿದೆಯೋ ಆ ಹೋಲ್ ಯಾವುದೇ ಕಾರಣಕ್ಕೂ ಗುರುತು ಇಲ್ಲದಂತೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಇನ್ ದ ಸೇಮ್ ವೇ ನೀವು ಪ್ರತಿ ಬಾರಿ ದೇವರ ವಾಕ್ಯಗಳನ್ನು ಹೇಳುವಾಗ ಪ್ರಿಯರೇ, ನಿಮ್ಮ ಆಲೋಚನೆಯಲ್ಲಿ ಅದರ ಕಾರ್ಯಗಳನ್ನು ನೀವು ನೋಡುವರಾಗಿರಬೇಕು. ಅದನ್ನು ದೈವ ವಾಕ್ಯದಲ್ಲಿ ನಾವು ನೋಡುವಂಥದ್ದು. ಲಾಜರನಿಗೆ ಯಾವಾಗ ಪ್ರಭು ಯೇಸು ಕ್ರಿಸ್ತರು ಹೇಳಿದ್ರು, ಲಾಜರನೇ ಹೊರಬ ಎಂಬುದಾಗಿ ನುಡಿದ್ರು, ಆತನು ಹೊರಬಂದ. ಹೇಗೆ? ಆ ಆರೋಗ್ಯದೊಂದಿಗೆ ಹೊರಬಂದನೋ ಅಥವಾ ರೋಗದೊಂದಿಗೆ ಹೊರಬಂದನೋ?
ಆರೋಗ್ಯದೊಂದಿಗೆ ಹೊರ ಬಂದು ರೋಗದೊಂದಿಗೆ ಹೊರ ಬಂದು. ಓಕೆ, ಒಂದು ವಾಕ್ಯನ ತೆಗೀರಿ. ಅದರಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಯೋಹಾನ ಶುಭ ಸಂದೇಶ ತನ್ನ ಶಿಷ್ಯರಿಗೆ ಹೇಳ್ತಾರೆ, ಲಾಜರನು ಅಸ್ವಸ್ಥನಾಗಿದ್ದಾನೆಂಬುದಾಗಿ. ಅದೇ ಪ್ಯಾರದಲ್ಲಿದೆ, ಮೇಲೆ ಕೆಳಗಡೆ, ಸರಿ ಕೆಳಗಡೆ ಅಂತೂ ಇಲ್ಲ, ಮೇಲೆ. ಲಾಜರನು ಇದನ್ನು ಕಂಡ ಯಹೂದ್ಯರು ಅವನ ಮೇಲೆ ಈತನಿಗೆಷ್ಟು. ಅಮ್ಮ, ನೀನು ಮೇಲೆ ಅಂದರೆ ಎಂತಹ ಬುದ್ಧಿವಂತೆ ಅಂದರೆ ಬರೀ ಮೇಲ್ಗಡೆ ಮಾತ್ರ ಓದ್ತೀಯ, ಕೆಳಗಡೆ ಅಂದರೆ ಕೆಳಗಡೆ ವಾಕ್ಯಕ್ಕೆ ಬಂದ್ಬಿಡ್ತೀಯ. ಮರಿಯಳನ್ನು ನೋಡಲು ಬಂದ. ಓಕೆ, ಒಂದು ನಿಮಿಷ. ಮತ್ತಾಯ 11ನೇ ವಾಕ್ಯ 1. 11:1. ಯೇಸು ಸ್ವಾಮಿ ತಮ್ಮ 12 ಮಂದಿ ಶಿಷ್ಯರಿಗೆ ಆದೇಶವನ್ನು. 11:1 ಮತ್ತಾಯ 11:1. ಯೇಸು ಸ್ವಾಮಿ ಯೋಹಾನದಲ್ಲಿ ಓದ್ತಿರೋದು ನಾವು 11ನೇ ಅಧ್ಯಾಯದಲ್ಲಿ. ಬೆಥಾನಿಯಾ ಎಂಬ ಊರಿನಲ್ಲಿ ಲಾಜರ್ ಎಂಬುವನು ಅಸ್ವಸ್ಥನಾಗಿದ್ದನು. ಓಕೆ, ಹೇಳಿ ಎಲ್ಲರೂ. ಅಸ್ವಸ್ಥನಾಗಿದ್ದ. ಸ್ವಸ್ಥನಲ್ಲ. ಏನು ಅಸ್ವಸ್ಥ ಅಂದ್ರೆ? ರೋಗಿಯಾಗಿದ್ದ. ಯಾವುದೋ ಒಂದು ರೋಗದಲ್ಲಿ ಅವನು ಒಳಗಾಗಿದ್ದಾನೆ. ದೇವರ ವಾಗ್ದಾನ ತಿಳಿಸದೆ ಬೆಥಾನಿಯದಲ್ಲಿದ್ದಂಥ ಲಾಜರನು ಅಸ್ವಸ್ಥನಾಗಿದ್ದ. ನೆಕ್ಸ್ಟ್, ಮರಿಯ ಮತ್ತು ಅವಳ ಸಹೋದರಿ ಮಾರ್ತಾ ಎಂಬುವರ ಊರು ಅದೇ ಆಗಿತ್ತು. ಓಕೆ, ಹಿಂದೊಮ್ಮೆ ಪ್ರಭುವಿನ ಪಾದಗಳಿಗೆ. ಅಷ್ಟು ಮಾತ್ರ ಸಾಕು ನಮಗೆ. ಈಗ ಲಾಜರನು ಸಾಯುವಾಗ ಏನಾಗಿದ್ದಾನೆ? ರೋಗಿಯಾಗಿ ಸತ್ತಿದ್ದಾನೆ. ಈಗ ಲಾಜರನು ಈಚೆ ಬರಬೇಕಾದ್ರೆ ಹೇಗೆ ಬಂದ? ರೋಗಿಯಾಗಿ ಬಂದ, ಆರೋಗ್ಯವಂತನಾಗಿ ಬಂದ. ಈಗ ಸಾಯುವಾಗ ಹೇಗಿದ್ದ? ರೋಗದಿಂದಲೇ ಸತ್ತಿದ್ದಾನೆ, ಹೌದಾ? ಬಟ್ ಆದರೆ ಯೇಸು ಸ್ವಾಮಿ ನುಡಿದಾಗ, ಲಾಜರನೇ ಹೊರಗೆ ಬಾ ಅಂತ ನುಡಿದಾಗ ಅವನು ಬರೀ ಜೀವ ಮಾತ್ರ ಬಂತ, ಜೊತೆಗೆ ಆರೋಗ್ಯನೂ ಇತ್ತ. ಇದು ಸೇಮ್ ಯೇಸುವಿನ ಗಾಯದಿಂದ ಗುಣ ಹೊಂದಿದ್ದೇನೆ ತಕ್ಷಣ ಪ್ರಿಯರೇ, ನಾನು ಕೂಡ ಆಲೋಚನೆ ಮಾಡಬೇಕಾದದ್ದು ಒಂದೇ. ಯಾವ ಇಮೇಜ್ ನಿಮಗೆ ಬರಬೇಕಂದ್ರೆ, ದೇವರು ಮೂಲದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ್ರು. ಯಾರನ್ನ? ಆದಾಮನನ್ನ ಉಂಟು ಮಾಡಿದಾಗ ಅವನಲ್ಲಿ ಏನಾದರೂ ರೋಗ ಇತ್ತ? ನೋ. ಅವಿದೇನಾಗುವವರೆಗೂ ಅವನ ದೇಹ ಆರೋಗ್ಯಕರವಾಗಿತ್ತು. ಇನ್ ದ ಸೇಮ್ ವೇ ಅದನ್ನು ರೆಪ್ರೆಸೆಂಟ್ ಮಾಡುವಂಥದ್ದು ಪ್ರಭು ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ನಾವು ನೋಡುವಾಗ ಈ ಲೋಕದಲ್ಲಿ ಜೀವಿಸುವಾಗ ರೋಗಿಯಾಗಿ ಜೀವಿಸಿದ್ರ, ಆರೋಗ್ಯವಂತರಾಗಿದ್ರ? ಆರೋಗ್ಯವಂತರಾಗಿದ್ರ? ಉದಾಹರಣೆಗೆ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಚೆನ್ನಾಗಿ ಗೊತ್ತು, ಕುಷ್ಠ ರೋಗಿಗಳನ್ನು ಯಾರಾದರೂ ಮುಟ್ಟಿದ್ದೀರಾ? ಈಗಂತೂ ನೋಡೋದೇ ಇಲ್ಲ ಬಿಡಿ, ಯಾಕೆಂದರೆ ಕುಷ್ಠರೋಗ ಈಗ ತೀರಾ ತುಂಬ ಕಡಿಮೆ. ಮೊದಲು ಈ ಭೀಕರವಾದ ರೋಗಗಳಿತ್ತು. ಕುಷ್ಠರೋಗ, ಈ ಜಠಾರ, ಕಾಲರ, ಈ ರೀತಿ ಮಾರಕವಾದ ರೋಗಗಳಿತ್ತು. ಒಂದು ವ್ಯಕ್ತಿಯ ಬಳಿ ನಾವು ನೋಡೋದಾದರೆ ಪ್ರಿಯರ, ಪ್ರಭು ಯೇಸು ಕ್ರಿಸ್ತರು ಹೆಚ್ಚಾಗಿ ಯಾರೊಂದಿಗಿದ್ದರು? ಜನಸಂದಣಿಯೊಂದಿಗಿದ್ದರು. ಅವರು ರೋಗಿಗಳನ್ನು ಮುಡ್ತಾ ಇದ್ರು, ರೋಗಿಗಳನ್ನು ಗುಣಪಡಿಸ್ತಾ ಇದ್ರು. ಎಲ್ಲಾದರೂ ಯೇಸು ಸ್ವಾಮಿ ಒಂದು ದಿನ ಇತರ ರೋಗಿಯನ್ನು ಮುಟ್ಟಲಿಕ್ಕೆ ಹೋಗಿ ಆ ರೋಗದ ಸೋಂಕು ಅವರಿಗೆ ತಗುಲಿದಂತಹ ಉದಾಹರಣೆ ಎಲ್ಲಾದರೂ ಇದೆಯಾ? ದೇವರ ವಾಕ್ಯದಲ್ಲಿ ರೋಗವನ್ನು ಗುಣಪಡಿಸಿದ್ರ ಹೊರತು ಯೇಸು ಸ್ವಾಮಿ ಯಾವಾಗ ರೋಗಿಯಾಗಿ ತಿರುಗಿ ಬಂದ್ರ? ಇನ್ ದ ಸೇಮ್ ವೇ ಈಗ ನಾವು ಹೊಂದಿರುವಂಥದ್ದು ಯಾಕೆಂದರೆ ಕೊಲೊಸ್ಸರಿಗೆ ಬರೆದ ಪತ್ರ 1ನೇ ವಾಕ್ಯ 13 ಹೇಳ್ತದೆ, ಕ್ರಿಸ್ತ ಯೇಸು ಎಲ್ಲಿದ್ದಾರೆ? ಕ್ರಿಸ್ತ ಯೇಸು ನಿಮ್ಮ ಒಳಗಡೆ ಇದ್ದ ಮೇಲೆ ಪ್ರಿಯರೇ, ಆರೋಗ್ಯದಾಯಕನಾದ ಪ್ರಭು ನಿಮ್ಮ ಒಳಗಡೆ ಇರುವಾಗ ರೋಗ ನಿಮ್ಮ ಒಳಗಡೆ ಇರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಇನ್ನು ಸೇಮ್ ನೀವು ಕೂಡ ಆಲೋಚಿಸಬೇಕಾಗಿರುವಂಥದ್ದು ಹಾಗೆ. ಹೇಗೆ ಲಾಜರನು ಮರಣಕ್ಕೆ ಹೋಗುವಾಗ ರೋಗಗ್ರಸ್ತನಾಗಿದ್ದ, ರೋಗದಿಂದ ಮರಣಕ್ಕೆ ಹೋದ. ಬಟ್ ಲಾಜರನು ಜೀವಕ್ಕೆ ಬರಬೇಕಾದ್ರೆ ರೋಗದೊಂದಿಗೆ ಜೀವಕ್ಕೆ ಬರಲಿಲ್ಲ, ಆರೋಗ್ಯದಾಯಕನಾಗಿ ಜೀವಕ್ಕೆ ಬಂದ. ಹಾಲೆಲೂಯ. ಇದರ ಡಿಫ್ರೆನ್ಸ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಪ್ರಿಯರೇ. ರೋಗಗ್ರಸ್ತನಾಗಿ ಮರಣಕ್ಕೆ ಹೋದ, ಬಟ್
ಮರಣದಿಂದ ಜೀವಕ್ಕೆ ಬರಬೇಕಾದ್ರೆ ರೋಗಿಯಾಗಿ ಬರಲಿಲ್ಲ, ಆರೋಗ್ಯವಂತನಾಗಿ ಹಿಂತಿರುಗಿ ಬಂದ. ಇನ್ ದ ಸೇಮ್ ವೇ ಕ್ರಿಸ್ತನ ಬಳಿ ನೀವು ಬರುವಾಗ ರೋಗಗ್ರಸ್ತರಾಗಿ ಬಂದ್ರಿ, ವ್ಯಸನಿಗಳಾಗಿ ಬಂದ್ರಿ, ನೀವು ಅಸ್ವಸ್ಥರಾಗಿ ಬಂದ್ರಿ, ನೀವು ಸಾಲಗಾರರಾಗಿ ಬಂದ್ರಿ, ಬಂಧನದಲ್ಲಿದ್ದು ಬಂದ್ರಿ. ಬಟ್ ದೈವ ವಾಗ್ದಾನ ತಿಳಿಸದೆ ಯೋಹಾನ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 35, 37, 36 ನಾವು ನೋಡುವಾಗ, ಪುತ್ರನು ನಿಮಗೆ ಬಿಡುಗಡೆಯನ್ನು ಕೊಡುವಾಗ ನೀವು ನಿಜವಾಗಿಯೂ ಸ್ವತಂತ್ರರು. ಅದರ ಅರ್ಥ ಪ್ರಭು ಯೇಸು ಕ್ರಿಸ್ತರ ಬಳಿ ನೀವು ಯಾವಾಗ ಒಮ್ಮೆ ಬಂದರೋ, ಪ್ರಭು ಯೇಸುವನ್ನು ಸ್ವಂತ ರಕ್ಷಕರಾಗಿ ದೇವರಾಗಿ ನೀವು ಸ್ವೀಕರಿಸಿಕೊಂಡ್ರೋ, ಈಗ ನೀವು ತಿರುಗಿ ಹುಟ್ಟಿದವರಾಗಿದ್ದೀರಿ. ಹೇಳಿ ಎಲ್ಲರೂ, ತಿರುಗಿ ಹುಟ್ಟಿದವರಾದಂಥ ನೀವು ಹಳೆಯ ರೋಗದೊಂದಿಗಿದ್ದೀರಾ ಅಥವಾ ಆರೋಗ್ಯದೊಂದಿಗಿದ್ದೀರಾ? ಹಾಗಾದರೆ ನೀವು ರೋಗಿನ ಆರೋಗ್ಯವಂತರ? ಹಾಗಾದರೆ ಯಾಕೆ ಪ್ರತಿದಿನವೂ ನೀವು ನಿಮ್ಮ ದೇಹಕ್ಕಿರುವ ರೋಗದ ಬಗ್ಗೆ ಆಲೋಚನೆ ಮಾಡ್ತಿದ್ದೀರಿ? ಯಾಕೆ ದೈವ ವಾಗ್ದಾನ ತಿಳಿಸದೆ ಲಾಜರನ್ನು ರೋಗದಿಂದ ಮರಣ ಹೊಂದಿದ, ಬಟ್ ಜೀವಕ್ಕೆ ಬರುವಾಗ ರೋಗದಿಂದಿಗೆ ಬರಲಿಲ್ಲ, ಆರೋಗ್ಯವಂತನಾಗಿ ಜೀವಕ್ಕೆ ಬಂದ. ಇನ್ ದ ಸೇಮ್ ವೇ ಕ್ರಿಸ್ತನ ಬಳಿ ನಾವು ಬರುವಾಗ ರೋಗಗ್ರಸ್ತರಾಗಿ ಬಂಧನದಲ್ಲಿ ಸಮಸ್ಯೆಯಲ್ಲಿ ನಾವು ಬಂದ್ವಿ. ಬಟ್ ಯಾವಾಗ ಪ್ರಭು ಯೇಸುವನ್ನು ಸ್ವಂತ ರಕ್ಷಕರಾಗಿ ದೇವರಾಗಿ ಸ್ವೀಕರಿಸಿಕೊಂಡ್ವ ಪ್ರಿಯರೇ, ನೀವು ಈಗ ರೋಗಿಯಾಗಿದ್ದಂಥ ಬಂಧನದಲ್ಲಿದ್ದಂಥ ವ್ಯಕ್ತಿಗಳಲ್ಲ, ನೀವು ಆರೋಗ್ಯವಂತ ವ್ಯಕ್ತಿಗಳಾಗಿದ್ದೀರಿ. ನೀವು ಬಿಡುಗಡೆಯನ್ನು ಹೊಂದಿದಂಥ ವ್ಯಕ್ತಿಗಳಾಗಿದ್ದೀರಿ. ನೀವು ಸಮೃದ್ಧಿಯ ವ್ಯಕ್ತಿಗಳಾಗಿದ್ದೀರಿ. ನೀವು ವಿಮೋಚನೆಯನ್ನು ಹೊಂದಿದಂಥ ವ್ಯಕ್ತಿಗಳಾಗಿದ್ದೀರಿ. ಬಟ್ ನೀವು ಚೇಂಜ್ ಮಾಡಿಕೊಳ್ಬೇಕಾಗಿರುವಂಥದ್ದು ಏನಂದರೆ ನಮ್ಮ ಮನಸ್ಸಿನ ಆಲೋಚನೆಯನ್ನಷ್ಟೆ. ಏನನ್ನು ಚೇಂಜ್ ಮಾಡ್ಕೊಳ್ಬೇಕು? ನಮ್ಮ ಮನಸ್ಸಿನ ಆಲೋಚನೆಯನ್ನು. ಯಾಕೆಂದರೆ ಮನಸ್ಸು ನನಗೆ ಪದೇ ಪದೇ ತಿಳಿಸಿದೆ ಏನಂದರೆ, ನೋಡು ರೋಗ ಇದೆ, ನಿನಗೆ ಹೇಳಿಲ್ವಾ ಜಾಸ್ತಿ ಹೊತ್ತು ತಿರುಗಾಡಬೇಡ ಅಂತ, ಅದಕ್ಕೆ ನಿನಗೆ ಕಾಲು ನೋವು ಬಂತು. ಹೇಳಿಲ್ವ ನಿನಗೆ ಜಾಸ್ತಿ ಹೊತ್ತು ಕೂತ್ಕೋಬೇಡ ಅಂತ, ಅದಕ್ಕೆ ನಿನಗೆ ಸೊಂಟ ನೋವು ಬಂತು. ಹೇಳಿಲ್ವ ನಿನಗೆ ಸ್ವೀಟ್ ತಿನ್ನಬೇಡ ಅಂತ, ನನಗೆ ಶುಗರ್ ಇದೆ ಅಂತ, ನೋಡು ಜಾಸ್ತಿ ಆಗಿ. ರೋಗ ಆಲೋಚನೆಗಳು ನಮ್ಮೊಂದಿಗೆ ಮಾತನಾಡಲಿಕ್ಕೆ ನಾವು ಬಿಡಬಾರ್ದು. ಬದಲಾಗಿ ನಾವು ಆ ರೋಗಕ್ಕೆ ಆಜ್ಞಾಪಿಸಿ ಒಮ್ಮೆ ನುಡಿದ ಮೇಲೆ ನಾವು ಆರೋಗ್ಯವನ್ನು ಮಾತ್ರ ಬಾಯಿ ತೆರೆದು ನುಡಿಯೋರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಕ್ರಿಸ್ತನಲ್ಲಿ ನಾವು ಇರುವಾಗ ಪ್ರಿಯರೇ, ಇನ್ನೆಂದಿಗೂ ಕೂಡ ನಾವು ಮರಣದ ರೋಗದ ಬಗ್ಗೆ ಮಾತನಾಡಬಾರ್ದು, ಅಸ್ವಸ್ಥತೆಯ ಬಗ್ಗೆ ಮಾತನಾಡಬಾರ್ದು. ಬದಲಾಗಿ ನಾವು ಮಾತನಾಡಬೇಕಾಗಿರುವಂಥದ್ದು ಯಾವುದರ ಬಗ್ಗೆ? ಜೀವದ ಬಗ್ಗೆ. ಬಟ್ ಆದರೆ ನಾವು ಪ್ರತಿದಿನ ಯಾವುದರ ಬಗ್ಗೆ ಮಾತನಾಡ್ತಿದ್ದೇವೆ? ಜೀವದ ಬಗ್ಗೆನಾ ಮರಣದ ಬಗ್ಗೆನಾ? ಸೈಂಟಿಫಿಕ್ ಪ್ರಕಾರ ನೋಡುವಾಗ ಗಂಡಸರಿಗಿಂತ ಹೆಂಗಸರು ಎಷ್ಟೋ ಪಟ್ಟು ಹೆಚ್ಚು, 2 ಪಟ್ಟಿನಷ್ಟು ಜಾಸ್ತಿ ಮಾತನಾಡ್ತಾರಂತೆ. ನಾನು ಹೇಳ್ತಿಲ್ಲ ಓಕೆ. ಸೆನ್ಸಸ್ಗಳ ಪ್ರಕಾರ ನೋಡುವಾಗ ಗಂಡು ಮಕ್ಕಳಿಗಿಂತ 1 ಪಟ್ಟು ಹೆಚ್ಚು ಹೆಣ್ಣು ಮಕ್ಕಳು ಮಾತಾಡ್ತಾರೆ ಅಂತ. ಬಟ್ ಏನು ಮಾತಾಡ್ತಿದ್ದೀರಾ? ಹೋಗಲಿ, ಮಾತಾಡುವಂಥ ಗಂಡು ಮಕ್ಕಳಾದರೂ ಯಾವುದನ್ನು ಮಾತಾಡ್ತಿರ್ತೀವಿ? ನಾವು ಪ್ರತಿ ಸಮಯ ಪ್ರಿಯರೇ ನಮ್ಮ ಅಸ್ವಸ್ಥತೆಯ ಬಗ್ಗೆ, ನಮ್ಮ ಮರಣದ ಬಗ್ಗೆ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಆ ಕಾರ್ಯಗಳನ್ನೇ ನಾವು ಮಾತನಾಡುವರಾಗಿದ್ದರೆ ಅದೇ ಫಲತೆಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ. ನೀವು ಕ್ರಿಸ್ತನೆಡೆಗೆ ಬಂದಾಗ ಪ್ರಿಯರೇ, ದೇವರ ವಾಗ್ದಾನ ತಿಳಿಸದೆ ನೀವು ಬರುವಾಗ ರೋಗಿಯಾಗಿ ಬಂದ್ರಿ, ನೀವು ಹಿಂತಿರುಗಿ ಹೋಗುವಾಗ ರೋಗಿಗಳಲ್ಲ, ಆರೋಗ್ಯವಂತರಾಗಿದ್ದೀರಿ. ಅದರ ಅರ್ಥ ಕ್ರಿಸ್ತನಲ್ಲಿ ಇರುವವನು ಅಸ್ವಸ್ಥತೆಯಲ್ಲಿಲ್ಲ, ಅವನು ಸ್ವಸ್ಥನಾಗಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಇನ್ನೂ ಅದನ್ನು ವಿವರಿಸೋದಾದರೆ ವೈದ್ಯನ ಅಂತದಾಗಿ ಯಾರನ್ನು ಕರೆಯುವಂಥದ್ದು? ವೈದ್ಯರು ಅಂತ ಯಾರನ್ನು ಕರೆಯೋದು? ರೋಗಿಗಳನ್ನು ಗುಣಪಡಿಸುವವರನ್ನು ನಾವು ಲೋಕದಲ್ಲಿ ನಾವು ನೋಡುವಾಗ ವೈದ್ಯರು ಅಂದರೆ ಯಾರು? ರೋಗಿಗಳನ್ನು ಗುಣಪಡಿಸು. ಅಕಾರ್ಡಿಂಗ್ ಟು ಮಾರ್ಕ್ 16:16 ಪ್ರಕಾರ, ಮಾರ್ಕ 16:16 ಹೇಳ್ತದೆ, ನೀವು ಯೇಸುವನ್ನು ವಿಶ್ವಾಸಿಸಿದ್ದೀರಾ? ಎಷ್ಟು ಜನ ಯೇಸುವನ್ನು ವಿಶ್ವಾಸ ಇಟ್ಟಿದ್ದೀರಾ? ಓಕೆ. ದೈವ ವಾಗ್ದಾನ ತಿಳಿಸದೆ ನೀವು ಯೇಸುವಿನಲ್ಲಿ ವಿಶ್ವಾಸವನ್ನು ಇಟ್ಟಿರುವಾಗ ರೋಗಿಗಳ ಮೇಲೆ ಕೈ ಚಾಚಿದರೆ ರೋಗಿ ಏನಾಗ್ತಾನೆ? ಗುಣ ಹೊಂದಿಕೊಳ್ಳುತ್ತಾನೆ. ಅದರರ್ಥ ಹಾಗಾದರೆ ನೀವು ರೋಗಿಗಳನ್ನು, ನಿಮ್ಮ ಮೂಲಕ ರೋಗಿಗಳು ಗುಣ ಹೊಂದುವಂಥದ್ದನ್ನು ನೀವು ಮಾಡಬಹುದು. ಹೌದಾ? ಹಾಗಾದರೆ ನೀವು ರೋಗಿನ, ಇತರರ ರೋಗವನ್ನು ಗುಣಪಡಿಸುವರ? ಇತರ ರೋಗಿಗಳನ್ನು ಗುಣಪಡಿಸುವಂತಹ, ರೋಗಗಳನ್ನು ಗುಣಪಡಿಸುವಂಥ ವ್ಯಕ್ತಿಗಳು ನಾವು ಹೊರತು ನಾವೇ ರೋಗಿಗಳಲ್ಲ.
ಯೇಸು ಸ್ವಾಮಿಯಲ್ಲಿ ಹೇಳಿರುವಂಥದ್ದು, ನನ್ನಲ್ಲಿ ನಿಮಗೆ ವಿಶ್ವಾಸ ಇರಲಿ. ನಿಮಗೆ ಯೇಸುವಿನಲ್ಲಿ ವಿಶ್ವಾಸ ಇದೆಯಾ? ಓಕೆ. ನಿಮ್ಮಲ್ಲಿ ಯೇಸುವಿನಲ್ಲಿ ವಿಶ್ವಾಸ ಇದ್ದ ಮೇಲೆ ನೀವು ರೋಗಿಗಳ ಮೇಲೆ ಕೈ ಚಾಚಿದಾಗ ರೋಗಿ ಏನಾಗ್ತಾನೆ? ಅದರರ್ಥ ನೀವೇನಾಗಿದ್ದೀರಿ? ನೀವು ರೋಗಿಗಳಲ್ಲ, ರೋಗಿಗಳನ್ನು ಗುಣಪಡಿಸುವಂಥವರು. ಫಸ್ಟ್ ನಿಮ್ಮ ಆಲೋಚನೆಯನ್ನು ತೆಗೆದುಹಾಕಿ. ಬರೀ ಕೇವಲ ನಿಮ್ಮ ಆಲೋಚನೆಯಲ್ಲಿ ಜೀವಿಸಬೇಡಿ. ಅದನ್ನೇ ಜ್ಞಾನೋಕ್ತಿ 3:5 ನಾವು ನೋಡಿದ್ದು, ನಿಮ್ಮ ಸ್ವಂತ ಬುದ್ಧಿಯನ್ನು ನೆಚ್ಚಿಕೊಳ್ಳಬೇಡಿ, ದೇವರ ವಾಕ್ಯದ ಪ್ರಕಾರ ನಿಮ್ಮ ಆಲೋಚನೆಯನ್ನು ಬದಲಾಯಿಸಿಕೊಳ್ಳಿ. ನಿಮ್ಮ ಇಚ್ಛೆಗನುಸಾರವಾಗಿ, ನಿಮ್ಮ ಚಿತ್ತಕ್ಕನುಸಾರವಾಗಿ ಜೀವಿಸಬೇಡಿ, ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸಿ. ಯಾಕೆಂದರೆ ದೇವರ ವಾಕ್ಯದ ಅನುಸಾರ ಹೇಳ್ತದೆ, ನೀವು ರೋಗಿಗಳಲ್ಲ, ನೀವೇನಾಗಿದ್ದೀರಿ? ಆರೋಗ್ಯವಂತರಾಗಿದ್ದೀರಿ. ಎಂತಹ ಆರೋಗ್ಯವನ್ನು ನೀವು ಹೊಂದಿರುವ ಆರೋಗ್ಯ ಎಂಥದಂದರೆ ಪ್ರಿಯರೇ, ಪ್ರಭು ಯೇಸು ಸ್ವಾಮಿ ಹೋಗುವಾಗ ರಕ್ತಸ್ರಾವ ರೋಗದ ಮಹಿಳೆ ಯೇಸುವನ್ನು ಮುಟ್ಟಿದ್ಲ, ಯೇಸುವಿನ ಉಡುಪನ್ನು ಮುಟ್ಟಿದ್ಲ. ಆಗ ಯೇಸುವಿನ ಉಡುಪನ್ನು ಮುಟ್ಟಿದಾಗ ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಗುಣಪಡಿಸುವ ದಿವ್ಯ ಶಕ್ತಿ ಯೇಸುವಿನಿಂದ ಅವಳಿಗೆ ಏನು ಮಾಡ್ತು? ಹರಿತು. ಅದರರ್ಥ ಏನು? ಅವಳಲ್ಲಿ ಯೇಸುವಿನಲ್ಲಿದ್ದದ್ದು ಆಕೆಗೆ ಅರಿಲಿಕ್ಕೆ ಪ್ರಾರಂಭಿಸ್ತು. ಇನ್ ದ ಸೇಮ್ ವೇ ದೈವ ವಾಗ್ದಾನ ತಿಳಿಸದೆ, ನೀವು ರೋಗಿಗಳಲ್ಲ, ರೋಗಿಗಳನ್ನು ಗುಣಪಡಿಸುವರಾಗಿದ್ದೀರಿ. ಅದರರ್ಥ ನೀವು ರೋಗಿಗಳ ಮೇಲೆ ಕೈ ಚಾಚೋದು ಮಾತ್ರವಲ್ಲ ಪ್ರಿಯರೇ, ಈವನ್ ಬೈಬಲಲ್ಲಿ ನಾವು ನೋಡುವಾಗ ಪೇತ್ರನು ನಡೆದುಕೊಂಡು ಹೋಗುವಾಗ ಪೇತ್ರನ ನೆರಳನ್ನು ಬಿದ್ದಂತಹ ರೋಗಿಗಳು ಕೂಡ ಗುಣ ಹೊಂದಿಕೊಳ್ತಾ ಆದರು. ದ ಸೇಮ್ ಅದೇ ಪ್ರಭು ಯೇಸು ಕ್ರಿಸ್ತರನ್ನು, ಯಾರನ್ನ? ಅದೇ ಪ್ರಭು ಯೇಸು ಕ್ರಿಸ್ತರನ್ನು ನಾನು ಮತ್ತು ನೀವು ಹೊಂದಿರುವಂಥದ್ದು. ಕಳೆದ ತಿಂಗಳು ನಾವು ಪ್ರತಿಯೊಬ್ಬರು ಧ್ಯಾನಿಸಿದ್ದೇವೆ. ಆ ಸುಂದರ ದ್ವಾರದಲ್ಲಿದ್ದ ಹುಟ್ಟುಕುಂಟನಿಗೆ ಪೇತ್ರನು ಮತ್ತು ಯೋಹಾನನು ಹೇಳ್ತಾರೆ, ನನ್ನಲ್ಲಿರುವುದನ್ನು ನಿನಗೆ ಕೊಡ್ತೇನೆ, ಯೇಸುವಿನ ನಾಮದಲ್ಲಿ ಹೇಳ್ತಾ ಅದನ್ನು ಎದ್ದು ನಡೆ. ಇನ್ ದ ಸೇಮ್ ವೇ ಪೇತ್ರನಲ್ಲಿದ್ದಂಥ ಯೇಸು ಕ್ರಿಸ್ತರು ಬೇರೆ, ನಿಮ್ಮಲ್ಲಿದ್ದಂಥ ಯೇಸು ಕ್ರಿಸ್ತರು ಬೇರೆನಾ? ಪೇತ್ರನಲ್ಲಿದ್ದಂಥ ಯೇಸು ಕ್ರಿಸ್ತರು ಬೇರೆ, ನಿಮ್ಮಲ್ಲಿದ್ದಂಥ ಯೇಸು ಕ್ರಿಸ್ತರು ಬೇರೆನಾ? ಅಥವಾ ಒಬ್ರೇನಾ ಅಥವಾ ಬೇರೆನಾ? ಒಬ್ಬರೇ ಆಗಿದ್ದ ಪಕ್ಷದಲ್ಲಿ. ಹಾಗಾದರೆ ಪೇತ್ರನು ನುಡಿಯುವಾಗ ರೋಗಿ ಎದ್ದೇಳದ ಅಂದ ಮೇಲೆ, ನಾನು ನುಡಿಯುವಾಗ ನನ್ನ ದೇಹದಲ್ಲಿ ಯಾವ ಅಂಗಾಂಗಗಳು ನಿಂತು ಹೋಗಿದೆಯೋ ಅದು ಜೀವವನ್ನು ಮರುಕಳಿಸ್ಲಿಕ್ಕೆ ಸಾಧ್ಯ ಇದೆ ಇಲ್ವೋ? ಬಟ್ ನಾವೇನಂತ ಆಲೋಚಿಸ್ತೇವೆ? ನುಡಿತೇವೆ, ನುಡಿಯಲ್ಲ ಎಂಬುದಾಗಲ್ಲ, ಬಟ್ ನುಡಿದು ಆಮೇಲೆ ಅನುಮಾನಕ್ಕೊಳಗಾಗ್ತೇವೆ. ಸದಕ್ಕೆ ದೇವರ ವಾಗ್ದಾನ ತಿಳಿಸುವಂಥದ್ದು ಪ್ರಿಯರೇ, ಲಾಜರನು ಮರಣಕ್ಕೆ ಹೋಗುವಾಗ ಅಸ್ವಸ್ಥನಾಗಿ ಮರಣ ಹೊಂದಿದ. ಬಟ್ ಯಾವಾಗ ಯೇಸು ಸ್ವಾಮಿ ಲಾಜರನೇ ಹೊರಬ ಎಂಬುದಾಗಿ ನುಡಿಯಲ್ಪಟ್ಟರೋ ಅಸ್ವಸ್ಥನಾಗಿ ಜೀವಕ್ಕೆ ಬರಲಿಲ್ಲ ಪ್ರಿಯರೇ, ಆರೋಗ್ಯವಂತನಾಗಿ ಜೀವಕ್ಕೆ ಹಿಂತಿರುಗಿ ಬಂದ. ಇನ್ ದ ಸೇಮ್ ವೇ ನೀವು ಕೂಡ ಕ್ರಿಸ್ತನಲ್ಲಿ ಇರುವುದರಿಂದ ನೀವು ಅಸ್ವಸ್ಥರಲ್ಲ, ನೀವು ಆರೋಗ್ಯವಂತರು. ಫಸ್ಟ್ ನಿಮ್ಮ ಆಲೋಚನೆ ಅದು ಬದಲಾಗುವಾಗ ಪ್ರಿಯರೇ, ನೀವು ನುಡಿಯುವಂಥ ನುಡಿಗಳು ನಿಮ್ಮ ಜೀವನದಲ್ಲಿ ಕಾರ್ಯರೂಪದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನಾಗುತ್ತಂದರೆ, ವರ್ಷಕ್ಕೊಮ್ಮೆ ಯಾವ ರೀತಿ ಮನೆಗೆ ಸುಣ್ಣ ಬಣ್ಣ ಹೊಡಿತೀರೋ ಹಾಗೆ ಹೆಂಗೆ ಕಾಣುತ್ತೆ ಮನೆ? ವರ್ಷಕ್ಕೊಮ್ಮೆ ಸುಣ್ಣ ಬಣ್ಣ ಹೊಡೆದ್ರೆ ಮನೆ ಹೆಂಗೆ ಕಾಣಿಸುತ್ತೆ? ಹಂಗೆ ಧ್ಯಾನಕೂಟಗಳಾದಾಗ ಪಳ್ಳಂತೀರ, ಆಮೇಲೆ ನಿಧಾನಕ್ಕೆ ಹೋಗ್ತಾ ಮಾಗೋಗ್ತೀರ ಅಷ್ಟೆ. ವರ್ಷಕ್ಕೊಮ್ಮೆ ಸುಣ್ಣ ಬಣ್ಣ ಹೊಡೆದ್ರೆ ಮನೆ ಹೆಂಗೆ ಕಾಣಿಸುತ್ತೆ? ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೀವು ಯಾವಾಗ ಏನಾಗಿದ್ರೆ ಧ್ಯಾನಕೂಟಕ್ಕೆ ಬಂದು ಬ್ರದರ್ಗಳ ಕೈ ಇಟ್ಟಾಗ ಏನಾಗ್ತೀರಾ? ಒಂದು 3 ದಿನ ಒಳ್ಳೆ ಚೆನ್ನಾಗಿರ್ತೀರ, ಆಮೇಲೆ ನಿಧಾನಕ್ಕೆ ಬಣ್ಣ ಹೊಡೆದಿರ ಅಂತ ಮನೆ ನಿಧಾನಕ್ಕೆ ಹೆಂಗೆ ಕಳೆ ಕಳ್ಕೊಳ್ತದೋ ಹಾಗೆ ನಿಧಾನಕ್ಕೆ ಕಳೆ ಹೋಗ್ತದೆ. ಪುನಃ ಕಳೆ ಬರಬೇಕಂದ್ರೆ ಯಾವಾಗ ಬರಬೇಕು? ಪುನಃ ಧ್ಯಾನಕೂಟಕ್ಕೆ ಬಂದು ದೇವರು ವಾಗ್ದಾನ ತಿಳಿಸದೆ, ನಿಮ್ಮಲ್ಲಿರುವ ಆತನು ಇತರರಿಗೆ ಜೀವವನ್ನು ಆರೋಗ್ಯವನ್ನು ಕೊಡುವಂಥ ಕ್ರಿಸ್ತನು. ಸೊ ಹಾಗಾಗಿ ನೀವೆಂದಿಗೂ ಕೂಡ ಆಲೋಚಿಸುವಾಗಿಲ್ಲ, ಕ್ರಿಸ್ತನಲ್ಲಿ ನೀವು ಜೀವವನ್ನು ಹೊಂದಿರೋದ್ರಿಂದ ನೀವು ರೋಗಿಗಳಲ್ಲ, ಬದಲಾಗಿ ಆರೋಗ್ಯವಂತರಾಗಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಒಂದು ನಿರ್ಧಾರ ತೆಗೆದುಕೊಂಡು ನಿಮ್ಮ ಜೀವನದಲ್ಲಿ ಇವತ್ತಿನ ನೀವು ಒಂದು ಆಲೋಚನೆ ಮಾಡಿ, ಏನಂದರೆ ಆ ವಾಕ್ಯವನ್ನು ಏನು ಹೇಳ್ತಿರೋ, ಯೇಸುವಿನ ಗಾಯದಿಂದ ಗುಣ ಹೊಂದಿದ್ದೇನೆ. ಪರ್ಟಿಕ್ಯುಲರ್ ನಿಮ್ಮ ದೇಹದ ಅಂಗಾಂಗ ಯಾವ ನೋವು ಇದೆಯೋ ಅಥವಾ ಅದು ನಿಂತು ಹೋಗಿದೆಯೋ ನೀವು ಆಲೋಚನೆ ಮಾಡಬೇಕಾದದ್ದು ಇಷ್ಟೇ ಸಿಂಪಲ್ ಆಗಿ. ನಾನು ಕಿಡ್ನಿ ವಿಷಯ ಹೇಳಿದೆ. ಇನ್ ದ ಸೇಮ್ ಅದೇ ರೀತಿ ನೀವು ಆ ವಾಕ್ಯವನ್ನು ನುಡಿಯುವಾಗ ನೀವು ಆಲೋಚಿಸಬೇಕಾದದ್ದೊಂದೇ, ಆದರೆ ಹಾರ್ಟಲ್ಲಿ ಹೋಲಿದ್ರೆ ಅದು ಸಂಪೂರ್ಣ
ಫಿಲ್ ಆಗಿದೆ. ಯಾವ ರೀತಿ ಫಿಲ್? ಈವನ್ ಅಲ್ಲಿ ಹೋಲಿತ್ತೆಂಬುದಾಗಿ ಗುರುತಿಸಲಿಕ್ಕೆ ಸಾಧ್ಯ ಇರಬಾರ್ದು. ಮಡಕೆ ತೂತಾದರೆ ಅದನ್ನು ಮುಚ್ಚೋರು ನೋಡಿದ್ದೀರಾ? ಕಮ್ಮಾರ ಮಡಕೆ ಮಾಡೋದು ನೋಡಿದ್ದೀರಾ? ಅವನು ಒಲೆಗೆ ಹಾಕೋದಕ್ಕಿಂತ ಮುಂಚೆ ಅವನೇನು ಮಾಡ್ತಾನೆ ಅಂದರೆ ಅದನ್ನು ತೆಗೆದು ನೀಟಾಗಿ ತಟ್ಟಿ ಒಂದು ಚೂರೂ ಕೂಡ ಉಳುಕಿಲ್ಲದಂತೆ ನೋಡಿ ಆಮೇಲೆ ಅದನ್ನು ಬೆಂಕಿಗೆ ಹಾಕುವಂಥದ್ದು. ಹೌದಲ್ಲೋ? ಇನ್ ದ ಸೇಮ್ ವೇ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರಲ್ಲಿ ನೀವಿರುವಾಗ ಸಣ್ಣದೊಂದು ಅನಾರೋಗ್ಯದ ಹಾನಿಯೂ ಕೂಡ ನಮ್ಮ ಜೀವಿತವನ್ನು ನಾಶಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಲೋಕದ ಮೇಲೆ ಭರವಸೆ ನೀಡಬೇಡಿ. ಅದರರ್ಥ ನೀವು ಲೋಕದ ಕಾರ್ಯಗಳನ್ನು ನೀವು ಮಾಡಬೇಡಿ ಎಂಬುದಾಗಲ್ಲ. ಫಿಟ್ ಆಗಿ ನೀವು ಬಾಡಿಯನ್ನು ಇಟ್ಟುಕೊಂಡ್ರೆ ಹೆಚ್ಚು ದಿನ ಆರೋಗ್ಯವಂತರಾಗಿರ್ತೀರಾ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮುಂದೆ ಎಷ್ಟೋ ಉದಾಹರಣೆಗಳಿದೆ. ಹಾಗಂತ ಯಾವತ್ತಿದ್ರೂ ಹೋಗ್ತೀವಿ ಅಂತ ಹೆಂಗೆಂಗೋ ಇಟ್ಕೋಬೇಡಿ. ಫಿಟ್ ಆಗಿದ್ದ ತಕ್ಷಣ ನೀವು ಹೆಚ್ಚು ಕಾಲ ಜೀವಿಸ್ತೀರಾ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಷ್ಟೋ ಜನ ಫಿಟ್ನೆಸ್ಸಲ್ಲಿದ್ದವರೇ ಇವತ್ತು ಜೀವದಿಂದಿಲ್ಲ. ಹಾಗಂತ ಬರೋ ಗಂಟೆ ಹೆಂಗೋ ಇದ್ಕೊಳ್ಳೋಣ ಅಂತ ಇದ್ದು ಬಿಡಬೇಡಿ. ಬದಲಾಗಿ ನಾವು ಇರುವಾಗ ಆರೋಗ್ಯವಂತರಾಗಿಯೇ ಜೀವಿಸೋರಾಗಿರಬೇಕು. ಪ್ರೈಸ್ ಅಲ್ಲ. ಹಾಗಾದರೆ ಕಡೆಯದಾಗಿ ಪ್ರಶ್ನೆ ಪ್ರಿಯರೇ, ಲಾಜರನಿಗೆ ಯೇಸು ಸ್ವಾಮಿ ಹೇಳಿದ್ರು, ಲಾಜರನೇ ಹೊರಬ ಎಂಬುದಾಗಿ. ಹೌದಾ? ಹಾಗಾದರೆ ಅವನು ಜೀವಕ್ಕೆ ಬಂದೋ ಬರಲಿಲ್ವೋ? ಅವನು ಜೀವಕ್ಕೆ ಬರುವಾಗ ಇಡೀ ದೇಹ ಆರೋಗ್ಯದೊಂದಿಗಿತ್ತೋ ಇರಲಿಲ್ವೋ? ಯಾವ ರೀತಿ ಆರೋಗ್ಯದೊಂದಿಗಿತ್ತು? ಸಂಪೂರ್ಣವಾದ ಆರೋಗ್ಯದೊಂದಿಗಿತ್ತು. ಇನ್ ದ ಸೇಮ್ ಆದರೆ ನಾನು ಕೂಡ ಯೇಸು ಸ್ವಾಮಿ ನನ್ನನ್ನು ಕೂಗಬೇಕಾ? ಲಾಜರನ್ನು ಕೂಗ್ದಂಗೆ ನನ್ನನ್ನು ಕೂಗಬೇಕಾ? ಇಲ್ಲ. ಬದಲಾಗಿ ನನಗೇನನ್ನು ಕೊಟ್ಟಿದ್ದಾರೆ? ದೇವರ ವಾಕ್ಯವನ್ನು ಕೊಟ್ಟಿದ್ದಾರೆ. ಬಟ್ ನಾನೇನು ಮಾಡಬೇಕು? ನಾನು ಅದನ್ನು ಹೃದಯದಲ್ಲಿ ನಂಬಬೇಕು, ಬಾಯಿಂದ ಅದನ್ನು ನಿವೇದಿಸಬೇಕಷ್ಟೆ. ಪ್ರೈಸ್ ಅಲ್ಲ. ಒಂದು ನಿಮಿಷ ಎದ್ದು ನಿಲ್ಲೋಣ. ಹಾಗರೆಲ್ಲರೂ ಎದ್ದು ನಿಲ್ಲೋಣ. ಎದ್ದು ನಿಲ್ಲೋ. ಪ್ರತಿಯೊಬ್ಬರೂ ಕೂಡ ಎದ್ದು ನಿಂತು ಜಸ್ಟ್ ಒಂದು ಕ್ಷಣ ಸಂಪೂರ್ಣ ಕಣ್ಣುಗಳ ಮುಚ್ಚಿ ಪ್ರಿಯರೇ, ಇವತ್ತು ನೀವು ಈಗ ಪ್ರಸ್ತುತವಾಗಿ ಯಾವ ರೋಗದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರೋ ಆ ಸಮಸ್ಯೆ ಬೇರು ಸಹಿತವಾಗಿ ಸಂಪೂರ್ಣವಾಗಿ ಒಣಗಿ ಹೋಗುವಂಥ ಸಮಯ. ಬಟ್ ಆದರೆ ನೀವು ಮಾಡಬೇಕಾದಂಥ ಕೆಲಸ ಇಷ್ಟೇ ಪ್ರಿಯರೇ, ನಿಮ್ಮ ಗಮನವನ್ನು ದೇವರ ವಾಕ್ಯದ ಕಡೆ ಕೊಡುವಂಥವರಾಗಿರಬೇಕು. ದೈವ ವಾಕ್ಯದಲ್ಲಿ ಈಗ ನಾವು ಕಡೆಯದಾಗಿ ಧ್ಯಾನಿಸಿದಂತೆ ಲಾಜರನು ಮರಣ ಹೊಂದಿದ್ದು ಅಸ್ವಸ್ಥನಾಗಿ, ಅಂದರೆ ರೋಗಗ್ರಸ್ತನಾಗಿ. ರೋಗ ಒಂದು ಶರೀರಕ್ಕೆ ಬಂದು ಆ ರೋಗವು ಉಲ್ಬಣವಾಗಿ, ಆ ರೋಗದ ಉಲ್ಬಣದ ನಿಮಿತ್ತವಾಗಿ ಅಂಗಾಂಗಗಳು ನಿಂತು ಹೋಗಿ ಲಾಜರನು ಈ ಪ್ರಕ್ರಿಯೆಯಲ್ಲಿ ಮರಣವನ್ನು ಹೊಂದಿದ್ದಾನೆ. ಬಟ್ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಆತನ ಸಮಾಧಿಯ ಬಳಿಗೆ ಬಂದು ಕಲ್ಲನ್ನು ಸರಿಸಲ್ಪಟ್ಟು ಅವರು ನುಡಿದಿದ್ದು ಒಂದೇ, ಲಾಜರನೇ ಹೊರಗೆ ಬಾ. ಅದರರ್ಥ ಸಮಾಧಿಯಲ್ಲಿ ಇರುವಂಥದ್ದು ಜೀವಿಸುವವರೆಲ್ಲ, ಸತ್ತಂಥವರು ಮಾತ್ರ. ಆದುದರಿಂದ ಲಾಜರನೇ ನಿನಗೆ ಹೇಳ್ತಾದನೆ, ನೀನು ಸತ್ತಿಲ್ಲ, ಜೀವಂತನಾಗಿದ್ದಿ ನನ್ನ ಆಲೋಚನೆಯಲ್ಲಿ. ಆದುದರಿಂದ ಹೊರಗೆ ಬಾ. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಯಾವಾಗ ಆತನಿಗೆ ಹೊರಗೆ ಬಾ ಎಂಬುದಾಗಿ ನುಡಿಯಲ್ಪಟ್ಟರೋ, ಮರಣವು ಅವನ ಹಿಡಿದುಕೊಳ್ಳಲಾಗದೆ ಆತನನ್ನು ಬಿಟ್ಟಿತು. ಆತನು ತನಗೆ ವಸ್ತ್ರಗಳನ್ನು ಸುತ್ತಿದ ಸ್ಥಿತಿಯಲ್ಲೇ ಆತನು ಸಮಾಧಿಯ ಗುಹೆಯಿಂದ ಹೊರಬಂದಂಥವನ ನೋಡಿ ಪ್ರಭು ಯೇಸು ನುಡಿದಿದ್ದೇ, ಅವನ ವಸ್ತ್ರಗಳನ್ನು ಬಟ್ಟೆಗಳನ್ನು ಬಿಚ್ಚಿರಿ, ಆತನು ಹೋಗಲೆಂಬುದಾಗಿ. ಮರಣದ ನಿಮಿತ್ತವಾಗಿ ಸುತ್ತಿದಂಥ ವಸ್ತ್ರಗಳು ಕಳಚಲ್ಪಟ್ಟಿತು. ಇನ್ ದ ಸೇಮ್ ವೇ ಪ್ರಿಯರೇ, ದೈವ ವಾಕ್ಯದಲ್ಲಿ ನಾವು ನೋಡುವಂತೆ ಲಾಜರನು ಮರಣ ಹೊಂದುವಾಗ ಅಸ್ವಸ್ಥನಾಗಿ ಮರಣ ಹೊಂದಿದ. ಆದರೆ ಪ್ರಭು ಯೇಸು ಬಾ ಎಂಬುದಾಗಿ ನುಡಿಯುವಾಗ ಆರೋಗ್ಯವಂತನಾಗಿ ಜೀವದೊಂದಿಗೆ ಬಂದ. ಇವತ್ತು ಈ ಸಮಯ ನಿಮ್ಮದು. ನಿಮ್ಮ ಶರೀರದಲ್ಲಿ ಯಾವ ಅಂಗಾಂಗಗಳು ಕ್ರಿಯೆಯನ್ನು ನಿಲ್ಲಿಸದೆಯೋ ಅದು ನಿಮ್ಮ ಕಿಡ್ನಿ, ನಿಮ್ಮ ಲಿವರ್, ನಿಮ್ಮ ಹಾರ್ಟ್, ನಿಮ್ಮ ಶ್ವಾಸಕೋಶ ಅಥವಾ ನಿಮ್ಮ ಲಿವರ್
ಅಥವಾ ನಿಮ್ಮ ದೇಹದಲ್ಲಿ ಇರುವಂಥ ಎಲುಬುಗಳು ಅದು ದ್ರವವನ್ನು ಉತ್ಪಾದಿಸದೆ ನಿಮ್ಮ ಎಲುಬುಗಳು ಸವೆತಕ್ಕೊಳಗಾಗಿರಬಹುದು, ಅಥವಾ ನಿಮ್ಮ ಎಲುಬುಗಳು ಅದು ಸ್ನಾಯು ನೋವಿಗೆ ಒಳಪಟ್ಟಿರಬಹುದು. ನಿಮ್ಮ ಯಾವುದೆಲ್ಲ ಥರವಾದಂಥ ಸಮಸ್ಯೆಗಳಿದೆಯೋ ಪ್ರಿಯರೇ, ದೈವ ವಾಗ್ದಾನ ತಿಳಿಸಿದ ಪ್ರಿಯರೇ, ನಾವು ಪ್ರತಿಯೊಬ್ಬೊಬ್ಬರು ಕೂಡ ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಲಾಜರನ್ನೇ ಹೊರಗೆ ಬಾ ಅಂದ ತಕ್ಷಣ ಆತನು ಆರೋಗ್ಯದೊಂದಿಗೆ ಹೊರಗೆ ಬಂದ. ಇನ್ ದ ಸೇಮ್ ವೇ ಪ್ರಭು ಯೇಸು ಕ್ರಿಸ್ತರು ನಮಗಾಗಿ ಅವರು ಶಿಲುಬೆಯಲ್ಲಿ ಮರಣ ಹೊಂದುವುದರ ಮೂಲಕ ನಮ್ಮನ್ನು ತಮ್ಮ ಗಾಯಗಳಿಂದ ಗುಣಪಡಿಸಿದ್ದಾರೆ. ಗುಣಪಡಿಸಿರುವಂಥದ್ದು ಮಾತ್ರವಲ್ಲ, ಅವರು ನಮ್ಮ ಒಳಗಡೆ ನೆಲೆಸಿದ್ದಾರೆ. ಅವರು ನೆಲೆಸಿರುವಂಥದ್ದು ಮಾತ್ರವಲ್ಲ, ನನ್ನಲ್ಲಿ ವಿಶ್ವಾಸಿಸುವ ನೀನು ರೋಗಿಯ ಮೇಲೆ ಕೈ ಚಾಚುವಾಗ ರೋಗಿಯೂ ಗುಣ ಹೊಂದುವನೆಂಬುದಾಗಿ. ಕಣ್ಣುಗಳು ಮುಚ್ಚುವ ಸಂಪೂರ್ಣವಾಗಿ ಕಣ್ಣುಗಳು ಮುಚ್ಚುತ್ತಾ ಫಸ್ಟ್ನ ಪ್ರತಿಯೊಬ್ಬರು ಆಲೋಚಿಸೋಣ ಪ್ರಿಯರೇ. ನೀವು ಯಾವುದೇ ಕಾರಣಕ್ಕೂ ರೋಗಿಗಳಲ್ಲ, ನೀವು ಇತರರನ್ನು ಗುಣಪಡಿಸುವಂತಹ ಆರೋಗ್ಯದಾಯಕರು. ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 17ರ ಪ್ರಕಾರ ದೈವ ವಾಗ್ದಾನ ತಿಳಿಸುವಂತೆ, ನೀವು ಪ್ರಭು ಯೇಸುವನ್ನು ವಿಶ್ವಾಸಿಸುವರಾದ ನೀವು ಕೈಗಳನ್ನು ಚಾಚುವಾಗ ರೋಗಿಯು ಗುಣ ಹೊಂದುವನೆಂಬುದಾಗಿ. ಕಣ್ಣುಗಳು ಮುಚ್ಚೋಣ. ಈ ಸಮಯ ಪ್ರತಿಯೊಬ್ಬೊಬ್ಬರು ಕೂಡ ಆಲೋಚಿಸೋಣ ಪ್ರಿಯರೇ, ನಾನು ರೋಗಿಗಳನ್ನು ಗುಣಪಡಿಸುವ ವ್ಯಕ್ತಿಯಾಗಿದ್ದೇನೆ ಹೊರತು ನಾನೇ ರೋಗದಲ್ಲಿಲ್ಲ. ಮಾರ್ಕ 16:17 ಸ್ಪಷ್ಟವಾಗಿ ತಿಳಿಸುವಂತೆ, ಪ್ರಭು ಯೇಸುವನ್ನು ವಿಶ್ವಾಸಿಸುವ ನಾನು ರೋಗದಲ್ಲಿ ಜೀವಿಸಲಿಕ್ಕಾಗಿ ಕರೆದಿಲ್ಲ, ರೋಗಿಗಳನ್ನು ಗುಣಪಡಿಸಲು ಕರೆದಿದ್ದೇನೆ ಎಂಬುದಾಗಿ. ದೈವ ವಾಗ್ದಾನಲ್ಲಿ ತಿಳಿಸುವಂತೆ ಪ್ರಿಯರೇ, ನೀವು ರೋಗಿಗಳ ಮೇಲೆ ಕೈ ಚಾಚುವಾಗ ರೋಗಿಯು ಗುಣ ಹೊಂದಿಕೊಳ್ಳುವನೆಂಬುದಾಗಿ. ಒಂದು ಕೆಲಸ ಪ್ರತಿಯೊಬ್ಬರೂ ಕೂಡ ನಿಮ್ಮ ಶರೀರದಲ್ಲಿ ಯಾವ ಜಾಗದಲ್ಲಿ ನೋವುಗಳಿದೆಯೋ ಪ್ರಿಯರೇ, ಜಸ್ಟ್ ನೀವೇನೂ ಕೂಡ ಮಾಡಬೇಕಾಗಿಲ್ಲ. ಈ ಸಮಯ ಕಣ್ಣುಗಳು ಮುಚ್ಚಿ ನೀವು ಪ್ರತಿಯೊಬ್ಬೊಬ್ಬರೂ ಕೂಡ ಈ ಒಂದು ಕಾರ್ಯವನ್ನು ಮಾಡಿ ಅಷ್ಟೇ. ಯಾಕೆಂದರೆ ಯೇಸು ಕ್ರಿಸ್ತರು ನುಡಿದಿರುವಂತೆ ಮಾರ್ಕ 16:16 ಪ್ರಕಾರ, ನೀವು ರೋಗಿಗಳನ್ನು ಗುಣಪಡಿಸುವವರ ಹೊರತು ನೀವೇ ರೋಗಿಗಳಲ್ಲ ಎಂಬುದಾಗಿ. ಕಣ್ಣುಗಳ ಮುಚ್ಚದ ಪ್ರತಿಯೊಬ್ಬರೂ ಕೂಡ ಆಲೋಚಿಸೋಣ ಪ್ರಿಯರೇ, ನಿಮ್ಮ ಶರೀರದಲ್ಲಿ ಯಾವ ನ್ಯೂನ್ಯತೆಗಳಿತ್ತೋ ಯೇಸು ಸ್ವಾಮಿ ಈ ಸಮಯದಲ್ಲಿ ಲಾಜರನಿಗೆ ನುಡಿದಂತೆ ಆತನು ಆರೋಗ್ಯದೊಂದಿಗೆ ಜೀವಕ್ಕೆ ಬಂದನೋ, ಈ ಸಮಯವೂ ಪ್ರಿಯರೇ ಅದೇ ಸಮಯ ನಿಮ್ಮ ನಿಂತು ಹೋದಂತಹ ಅಂಗಾಂಗಗಳು ಜೀವಕ್ಕೆ ಬರುವ ಸಮಯ. ನಿಮ್ಮ ಕೆಟ್ಟು ಹೋದಂಥ ಅಂಗಾಂಗಗಳು ಕ್ರಿಯೆಯನ್ನು ಪ್ರಾರಂಭಿಸುವ ಸಮಯ. ನಿಮ್ಮ ಮುರಿದು ಹೋದಂಥ ಎಲುಬುಗಳು ಜೋಡಿಸಲ್ಪಡುವ ಸಮಯ. ನಿಮ್ಮ ಕಿತ್ತು ಹೋದಂತಹ ಚರ್ಮಗಳು ಅಥವಾ ಮಾಂಸಖಂಡಗಳು ಮತ್ತೆ ಬೆಳೆಯಲ್ಪಡುವ ಸಮಯ. ಲಾಜರನು ಆ ಆರೋಗ್ಯದೊಂದಿಗೆ ಜೀವಕ್ಕೆ ಬಂದಂತೆ ನಿಮ್ಮ ಇಡೀ ದೇಹವು ಆರೋಗ್ಯದೊಂದಿಗೆ ಪ್ರವರ್ಧಿಸುವ ಸಮಯ. ಅದರಿಂದ ಕಣ್ಣುಗಳ ಮುಚ್ಚುತ್ತಾ ಪ್ರತಿಯೊಬ್ಬರೂ ಕೂಡ ಬಾಯಿ ತೆರೆದು ಹೇಳೋಣ, ಪ್ರಭು ಯೇಸುವೆ, ನೀವು ಲಾಜರನನ್ನು ಬಾ ಎಂಬುದಾಗಿ ಕರೆದಾಗ ಆತನು ಆರೋಗ್ಯವಂತನಾಗಿ ಜೀವದಿಂದ ಎದ್ದು ಬಂದನು. ಅದೇ ರೀತಿ ಪ್ರಭು ಯೇಸುವೆ, ನೀವು ನನ್ನನ್ನು ಕರೆದಿದ್ದೀರಿ ರೋಗಿಗಳನ್ನು ಗುಣಪಡಿಸಲು. ನಿಮ್ಮಲ್ಲಿ ವಿಶ್ವಾಸವಿಟ್ಟಿರುವ ನಾನು ರೋಗಿಗಳನ್ನ ಗುಣಪಡಿಸುವವನು ಗುಣಪಡಿಸುವವಳು ಹೊರತು ನಾನೇ ರೋಗಿಯಲ್ಲ. ನಾನು ರೋಗಿಯಲ್ಲ, ನಾನು ಆರೋಗ್ಯವಂತನಾಗಿದ್ದೇನೆ. ನಾನು ಬಂಧನದಲ್ಲಿಲ್ಲ, ನಾನು ಬಿಡುಗಡೆಯನ್ನು ಹೊಂದಿದ್ದೇನೆ. ನಾನು ಬಲಹೀನತೆಯಲ್ಲಿಲ್ಲ, ನಾನು ಬಲಶಾಲಿಯಾಗಿದ್ದೇನೆ. ನಾನು ಶಾಪಗ್ರಸ್ತನಲ್ಲ, ನಾನು ಆಶೀರ್ವದಿತನಾಗಿದ್ದೇನೆ. ಕ್ರಿಸ್ತ ಯೇಸುವಿನಲ್ಲಿ ಇರುವ ನಾನು ಆರೋಗ್ಯವಂತನು, ಬಲಶಾಲಿಯು,
ಬಲಶಾಲಿ, ಆಶೀರ್ವದಿತನು, ಆಶೀರ್ವದಿತನು, ಸಮೃದ್ಧಿವಂತನು, ಸಮೃದ್ಧಿಯನ್ನು, ಬಿಡುಗಡೆಯನ್ನು ಹೊಂದಿರುವವನು ಹೊಂದಿರುವುದಾಗಿ ಆಗಿದ್ದೇನೆ. ಯೇಸುವೇ, ನನಗೆ, ನನ್ನ ಕುಟುಂಬಕ್ಕೆ ನೀವು ಬಿಡುಗಡೆಯನ್ನು ಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಾನು ಬಂಧನದಲ್ಲಿಲ್ಲ, ನಾನು ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇನೆ. ಯೇಸುವೇ, ನನಗೆ ಬಿಡುಗಡೆಯನ್ನು ನೀವು ಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೇ, ನನಗೆ ರೋಗದಿಂದ, ಬಂಧನದಿಂದ, ಸಾಲದಿಂದ, ಭಯದಿಂದ, ಅಂಧಕಾರದ ಶಕ್ತಿಗಳಿಂದ ನನಗೆ ಬಿಡುಗಡೆಯನ್ನು ಕೊಟ್ಟಿದ್ದೀರಿ. ನಾನು ಬಂದಿಯಲ್ಲ, ನಾನು ಬಿಡುಗಡೆಯಾಗಿದ್ದೇನೆ, ನಾನು ಬಿಡುಗಡೆಯಾಗಿದ್ದೇನೆ. ಯೇಸುವಿನ ನಾಮದಲ್ಲಿ ನಾನು ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇನೆ. ಯೇಸುವಿನ ನಾಮದಲ್ಲಿ ನಾನು ಬಿಡುಗಡೆಯನ್ನು ಅನುಭವಿಸಲು ಕರೆದಿದ್ದೇನೆ. ಯೇಸುವಿನ ನಾಮದಲ್ಲಿ ನಾನು ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇನೆ. ಯೇಸುವೇ, ನನಗೆ ಬಿಡುಗಡೆಯನ್ನು ಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೇ, ನನಗೆ ಬಿಡುಗಡೆಯನ್ನು ಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಹೇಳೋಣ ಪ್ರತಿಯೊಬ್ಬರು, ಯೇಸುವೇ ನನಗೆ ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ ನನಗೆ ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ ನನಗೆ ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ ನನಗೆ ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ಮುಚ್ಚಿದ ಪ್ರತಿಯೊಬ್ಬರು ಬಾಯಿ ತೆರೆದು ಹೇಳೋಣ. ನನಗೆ ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರತಿಯೊಬ್ಬರು ರೋಗದಲ್ಲಿರುವ, ಪ್ರತಿಯೊಬ್ಬರು ಬಂಧನದಲ್ಲಿರುವ, ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆಗಳಿದೆಯೋ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು ನೋಡಿ ಹೇಳ್ತಾ ಇರುವಂತದ್ದು, ನಾನು ನಿಮಗೆ ಬಿಡುಗಡೆಯನ್ನು ಕೊಟ್ಟಿದ್ದೇನೆ ಎಂಬುದಾಗಿ. ರಿಸೀವ್ ಯುವರ್ ಫ್ರೀಡಮ್. ನಿಮ್ಮ ಬಿಡುಗಡೆಯನ್ನ ಪಡೆದುಕೊಳ್ಳಿ, ನಿಮ್ಮ ಬಿಡುಗಡೆಯನ್ನು ಸ್ವೀಕರಿಸಿಕೊಳ್ಳಿ ಪ್ರಿಯರೇ. ಯೇಸು ಸ್ವಾಮಿ ನಿಮ್ಮನ್ನು ಕರೆದಿರುವಂತದ್ದು ಆರೋಗ್ಯವಂತರೆಂಬುದಾಗಿ ಹೊರತು ರೋಗಿಗಳಾಗಿ ಅಲ್ಲ. ನೀವು ಪ್ರತಿಯೊಬ್ಬರು ಆರೋಗ್ಯವಂತರಾಗಿದ್ದೀರಿ. ವೆರಿ ಗುಡ್. ಪ್ರತಿಯೊಬ್ಬರ ಕಣ್ಣುಗಳು ಮುಚ್ಚುತ್ತಾ ಹೇಳೋಣ, ಯೇಸುವೇ ನನಗೆ ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ರೋಗದಿಂದ ಬಿಡುಗಡೆ, ಬಂಧನದಿಂದ ಬಿಡುಗಡೆ, ಅಂಧಕಾರ ಶಕ್ತಿಗಳಿಂದ ಬಿಡುಗಡೆ, ದುರಾತ್ಮನ ಕಾರ್ಯಗಳಿಂದ ಬಿಡುಗಡೆ, ಎಲ್ಲ ಬಂಜತನದ ಕಾರ್ಯಗಳಿಂದ ಬಿಡುಗಡೆ. ಯೇಸುವಿನ ನಾಮದಲ್ಲಿ ನಿಮ್ಮ ಜೀವನದಲ್ಲಿ ಬಿಡುಗಡೆಯು ಸ್ವಸ್ಥತೆಯು ನೆರವೇರುವಂತದ್ದಾಗಿದೆ. ಕಣ್ಣುಗಳು ಮುಚ್ಚಿದ ಪ್ರತಿಯೊಬ್ಬರು ಬಿಡುಗಡೆಯನ್ನು ಕೊಟ್ಟಂತಹ ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕಣ್ಣುಗಳು ಮುಚ್ಚಿದ ಪ್ರತಿಯೊಬ್ಬರು ಕೈಗಳೆತ್ತಿ ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಬಿಡುಗಡೆಯನ್ನು ಕೊಟ್ಟಂತ ಪ್ರಭು ಯೇಸುವನ್ನ ಕಣ್ಣುಗಳ ಮುಚ್ಚಿ ಎರಡು ಕರಗಳೆತ್ತುತ್ತಾ ಪೂರ್ಣ ಹೃದಯದೊಂದಿಗೆ ಬಿಡುಗಡೆ ದಾಯಕನನ್ನು ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ರಿಬಶ್ ಹಾಲೆಲೂಯಾ, 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 ಹಾಲೆಲೂಯಾ. ಓರಿ ಖಬಬರ ಶಬಲ ಬರಬರ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ವಸ್ಥತೆಗೆ ಬಾ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಅಂಗಾಂಗಗಳು ಯೇಸುವಿನ ನಾಮದಲ್ಲಿ ಕ್ರಿಯೆಗಳನ್ನು ಪ್ರಾರಂಭಿಸುವುದಾಗಿ. Thank you, Jesus. Hallelujah, hallelujah. ಕಣ್ಣುಗಳ ಮುಚ್ಚೋಣ ಸಂಪೂರ್ಣವಾಗಿ. ಎಸ್ ಲಾರ್ಡ್, ಈ ಸಮಯ ಲಾಜರನನ್ನು ನೀವು ಹೊರಗೆ ಬಾ ಎಂಬುದಾಗಿ ಕರೆದಂತೆ ಯೇಸುವಿನ ನಾಮದಲ್ಲಿ ನುಡಿತಾದನೆ. ದೇಹವೇ, ದೇಹದ ಒಳಗಿರುವ ಅಂಗಾಂಗಗಳೇ, ಯೇಸುವಿನ ನಾಮದಲ್ಲಿ ಆಜ್ಞಾಪಿಸ್ತಾದನೆ. ತಂದೆಯಾದ ದೇವರು ನಿಮ್ಮನ್ನು ಸೃಷ್ಟಿಸಿರುವಂಥದ್ದೇ ನೀವು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕಾಗಿ. ಯೇಸುವಿನ ನಾಮದಲ್ಲಿ ಆಜ್ಞಾಪಿಸ್ತಾದನೆ. ತಲೆಯಿಂದ ಪಾದದವರೆಗೂ ದೇಹದ ಪ್ರತಿಯೊಂದೊಂದು ಅಂಗಾಂಗಗಳು, ಒಳಭಾಗಗಳು, ಹೊರಭಾಗಗಳು, ಪ್ರತಿಯೊಂದೊಂದು ನರನಾಡಿಗಳು, ಮೂಳೆ, ಮಾಂಸ, ಮಜ್ಜೆಗಳು ಯೇಸುವಿನ ನಾಮದಲ್ಲಿ ಜೀವವನ್ನು ಸ್ವೀಕರಿಸಿಕೋ ಎಂಬುದಾಗಿ. ರಿಸೀವ್, ಯೇಸುವಿನ ನಾಮದಲ್ಲಿ ಜೀವವನ್ನು ಸ್ವೀಕರಿಸಿಕೋ. ಕಿಡ್ನಿ ನಿನಗೆ ಹೇಳ್ತಾದನೆ, ಯೇಸುವಿನ ನಾಮದಲ್ಲಿ ಈ ಕ್ಷಣ ನಿನ್ನ ಕಾರ್ಯವನ್ನು ಪ್ರಾರಂಭಿಸು. ಯೇಸುವಿನ ನಾಮದಲ್ಲಿ
ಹೃದಯದಲ್ಲಿದ್ದ ಎಲ್ಲ ಬ್ಲಾಕೇಜ್ಗಳು ಓಪನ್ ಎಂಬುದಾಗಿ, ಎಲ್ಲ ನರಗಳು ಯೇಸುವಿನ ನಾಮದಲ್ಲಿ ಬ್ಲಾಕೇಜ್ಗಳೆಲ್ಲ ಕ್ಲಿಯರ್ ಆಗಿ ರಕ್ತ ಪರಿಚಲನೆಯೂ ಸರಾಗವಾಗಿ ನೆರವೇರಲೆಂಬುದಾಗಿ, ಯೇಸುವಿನ ನಾಮದಲ್ಲಿ ಜೀವಕೋಶಗಳು, ಜೀವಶ್ವಾಸವು, ಉಸಿರಾಟದ ತೊಂದರೆ ಇಲ್ಲಿರುವ ಪ್ರತಿಯೊಬ್ಬೊಬ್ಬರು ನುಡಿಯಲ್ಪಡ್ತಾದನೆ. ಜೀವಶ್ವಾಸವು ಯೇಸುವಿನ ನಾಮದಲ್ಲಿ ಕಾರ್ಯವನ್ನು ಪ್ರಾರಂಭಿಸೆಂಬುದಾಗಿ, ಒಬ್ಬ ಆರೋಗ್ಯವಂತನ ದೇಹವು ಯಾವ ರೀತಿ ಇರಲ್ಪಡ್ತದೋ ಅದೇ ರೀತಿ ಪೂರ್ವದಲ್ಲಿ ಮನುಷ್ಯನನ್ನು ಉಂಟು ಮಾಡಿದಾಗ ಪರಿಪೂರ್ಣ ಆರೋಗ್ಯವು ನೆಲೆಗೊಂಡಂತೆ ಕ್ರಿಸ್ತ ಯೇಸುವಿನ ಶರೀರದಂತೆ ಯೇಸುವಿನ ನಾಮದಲ್ಲಿ ಈ ನಿಮಿಷದಲ್ಲಿ ನುಡಿಯಲ್ಪಡ್ತಾದನೆ. ಇಲ್ಲಿರುವ ಮುಂದೆ ಇರುವಂಥ ಪ್ರತಿಯೊಬ್ಬರಿಂದ ಹಿಂದೆ ಇರುವ ಪ್ರತಿಯೊಬ್ಬೊಬ್ಬರವರೆಗೂ ದೇಹದಲ್ಲಿ ಯಾವ ನ್ಯೂನ್ಯತೆಗಳಿತ್ತೋ ಯೇಸುವಿನ ನಾಮದಲ್ಲಿ ರಿಕವರ್ ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್. ಪ್ರಭು ಯೇಸುವೆ, ಅಂದು ನೀವು ಪಿತನೇ, ನೀವು ನನ್ನ ಪ್ರಾರ್ಥನೆಯನ್ನು ಆಲಿಸುತ್ತಿದ್ದೀರೆಂಬುದಾಗಿ ಚೆನ್ನಾಗಿ ಬಲ್ಲೆ ಎಂಬುದಾಗಿ ನುಡಿದಂತೆ ದೈವ, ನಾನೂ ಕೂಡ ಬಲ್ಲವನಾಗಿದ್ದೇನೆ. ನಿಮ್ಮ ನಾಮದ ಮೂಲಕ ನೀತಿವಂತನೆಂಬುದಾಗಿ ಕರೆಯಲ್ಪಟ್ಟ ನಾನು, ನಿಮ್ಮ ಸ್ವರ್ಗ ಸಾಮ್ರಾಜ್ಯದ ಕಾರ್ಯಗಳಿಗಾಗಿ ನೇಮಿಸಲ್ಪಟ್ಟ ನಾನು ಈ ಕ್ಷಣ ನಿಮ್ಮ ನಾಮದಲ್ಲಿ ಏನನ್ನು ನುಡಿದಿದ್ದೇನೋ ಅದು ಇವರ ಜೀವಿತದಲ್ಲಿ ಅದು ಈಗಲೇ ನೆರವೇರಿದೆ ಎಂಬುದಾಗಿ ನಂಬುವನಾಗಿದೆ. ಬರೀ ಕೇವಲ ಅದು ನಂಬುವಂಥದ್ದು ಮಾತ್ರವಲ್ಲ ದೈವ, ಇನ್ನು ಮುಂದಿನ ದಿನಗಳಲ್ಲಿ ಇವರ ಬಾಯಿಯಿಂದ ಆ ನೀವು ಮಾಡಿದ ಅದ್ಭುತ ಕಾರ್ಯಗಳ ಸಾಕ್ಷಿಗಳನ್ನು ನಾನು ಆಲಿಸುವಂಥವನಾಗಿದೆ. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ಇಡೀ ದೇಹವು ಪೂರ್ಣ ಕ್ರಿಯೆಯಲ್ಲಿ ಭಾಗವಹಿಸಲ್ಪಡುವಂಥದ್ದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ನಿಮ್ಮ ಮಕ್ಕಳನ್ನು ನೀವು ಗುಣಪಡಿಸಿರುವಂಥದ್ದು ಮಾತ್ರವಲ್ಲ ದೈವ, ನಮ್ಮ ಸ್ವಂತ ಬುದ್ಧಿಯಿಂದ ನಾವು ನಡೆದುಕೊಳ್ಳದೆ ನಾವು ಪ್ರತಿಯೊಬ್ಬರು ಪೂರ್ಣ ಹೃದಯದಿಂದ ನಿಮ್ಮಲ್ಲಿ ಭರವಸೆನಿಟ್ಟು ನಿಮ್ಮಲ್ಲಿ ನಾವು ಜೀವಿಸಬೇಕೆಂಬುದಾಗಿ ಕಲಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ತಂದೆ ಸರ್ವ ಘನ ಮಾನ ಸ್ತುತಿ ಸ್ತೋತ್ರವನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ, ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಯಾವುದೆಲ್ಲವನ್ನು ಪ್ರಾರ್ಥಿಸಿದ್ದೇವೋ ಅದೆಲ್ಲವನ್ನು ಕೂಡ ನಾವು ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸ್ತಾದವೆ ನಮ್ಮ ಜೀವವುಳ್ಳ ತಂದೆಯೇ. ಹೇಳೋಣ ಜೋರಾಗೆಲ್ಲರೂ, ಆಮೇನ್, ಆಮೇನ್, ಆಮೇನ್. ಕೈಗಳ ತಟ್ಟುತ್ತ ತಂದೆಗೆ ಕೃತಜ್ಞತೆಯನ್ನು ಸಲ್ಲಿಸೋಣ.